ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2018ರಲ್ಲಿ ನಡೆದಿರತಕ್ಕಂತಹ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಲೈಸಿಸ್ನ ಮಾಡೋಣ, ಸರಿನಾ? ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರಬಹುದು GK ಮತ್ತು GS ಇಂಪಾರ್ಟೆನ್ಸ್ ಇನ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ. ಯಾಕೆ ಅಂದ್ರೆ 50 ಪ್ರಶ್ನೆಗಳನ್ನ ನಿಮಗೆ ಜಸ್ಟ್ GK ಮತ್ತು GS ಮೇಲೆ ಮಾತ್ರ ಕೇಳ್ತಾನೆ. ಓಕೆ, ಅಂದ್ರೆ ನೀವು ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ನೋಡಿರ್ಬೋದು, ಅಲ್ಲಿ ನಿಮಗೆ ಏನ್ ಕೇಳ್ತಿದ್ದ ಮ್ಯಾಕ್ಸಿಮಮ್ 60% ಏನಂದ್ರೆ ಮೆಜಾರಿಟಿ ನಿಮ್ಗೆ ಎಲ್ಲಿ ಕೊಡ್ತಾನೆ ಅಂದ್ರೆ ಮ್ಯಾಥ್ಸ್ ಮೇಲೆ, ಮೀನ್ಸ್ ಮೆಂಟಲ್ ಎಬಿಲಿಟಿ ಮೇಲೆ ನಿಮಗೆ ಫೋಕಸ್ ಮಾಡಿರ್ತಾನೆ. ಬಟ್ ಈ ಎಕ್ಸಾಮ್ ಅಲ್ಲಿ ಹೇಗಿದೆ ಅಂದ್ರೆ ನಿಮಗೆ ಜಸ್ಟ್ GK ಮತ್ತು GS ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿದ್ದಾನೆ. ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಇಲ್ಲಿ ಜಾಸ್ತಿ GK ಮತ್ತು GS ನೀವು ಇಲ್ಲಿ ಜಾಸ್ತಿ ಓದ್ಕೋಬೇಕು ಅಂತ. ಇವಾಗ ನೀವು SSC GD ಬರೆದಿರಬಹುದು, SSC GD ನಲ್ಲಿ ನಿಮಗೆ GK GS ಎಷ್ಟಿತ್ತು? ಜಸ್ಟ್ 20 ಮಾರ್ಕ್ಸ್ ಇತ್ತು. ಓಕೆ, ಉಳಿದಿರೋದು ನಿಮಗೆ 20 ಮಾರ್ಕ್ಸ್ ಅಲ್ಲ, 20 ಕ್ವಶನ್ಸ್ ಬರ್ತಿತ್ತು. ಓಕೆ, ಬಟ್ GK GS ಮೆಂಟಲ್ ಎಬಿಲಿಟಿ ಅಲ್ಲಿ ಎಷ್ಟು ಕೇಳ್ತಿದ್ದ ನಿಮಗೆ ಪ್ರಶ್ನೆಗಳು? 40 ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಓಕೆ, ಮತ್ತೆ ಇಂಗ್ಲೀಷ್ ನಿಮಗೆ ಅಡಿಷನಲಿ ಇಂಗ್ಲೀಷು ಅಥವಾ ಹಿಂದಿ ಗ್ರಾಮರ್ ತೊಗೊಂಡ್ರೆ 20 ಕೇಳ್ತಿದ್ದ. ಬಟ್ ಇಲ್ಲಿ ನಿಮ್ಗೆ ಹೇಗಿದೆ ಅಂದರೆ 50 ಪ್ರಶ್ನೆಗಳನ್ನ ಜಸ್ಟ್ ನಿಮಗೆ GK GS ಮೇಲೆ ಕೇಳ್ತಾನೆ. ಸೊ ಅದಕ್ಕೆ ಏನು ಓದ್ಕೋಬೇಕು? GK GS ಆಲ್ರೆಡಿ ನಿಮಗೆ ಸಿಲೆಬಸ್ ಕಾಪಿ ಬಂದಿರುತ್ತೆ, ಏನೇನು ಓದ್ಕೋಬೇಕು ಅಂತ ಬೇಸಿಕ್ ಎಲ್ಲ ಬುಕ್ಸ್ ಓದಿರ್ತೀರಾ. ಬಟ್ ಅದಾದ ನಂತರ ಸ್ವಲ್ಪ ಗ್ರಿಪ್ ಹಿಡಿಬೇಕು ಅಂದರೆ ನಾವು, ಓಕೆ, ಗ್ರಿಪ್ ಸಿಗಬೇಕು ನಮಗೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಓಕೆ, ಯಾವುದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನಿದಾವಲ್ವಾ ಅದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಗ್ರಿಪ್ ಸಿಗುತ್ತೆ. ಇವಾಗ March 5ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಓಕೆ, March 5ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಈ 5th ಇಂದ 10th ವರೆಗೂ ನಿಮ್ಗೆ ಏನಂದರೆ ಹೊಸ ಪ್ರಶ್ನೆಗಳು ಕೇಳ್ತಾನೆ. ಅಂದರೆ ಟಾಪಿಕ್ ಮೇಲೆ ಹೊಸ ಪ್ರಶ್ನೆಗಳಿರ್ತವೆ. ಯಾವುದೋ ಒಂದು ಟಾಪಿಕ್, ಇವಾಗ ಒಂದು ಮೊಘಲರು ತಗೊಳ್ಳಿ. ಓಕೆ, ಮೊಘಲ್ ಬಾಬರ್ ಏನಿದಾನಲ್ವಾ, ಇವಾಗ ಭಾರತದ ಮೇಲೆ ಯಾವಾಗ ಆಕ್ರಮಣ ಮಾಡಿದನು, ಅದಾದ ನಂತರ ಏನೇನು ಮಾಡಿದನು, ಯಾರ್ಯಾರ ಮೇಲೆ ಮಾಡಿದನು ಅಂತ ಸಿಂಪಲ್ ಆಗಿ ಕೇಳಬಹುದು. ನಿಮಗೆ ಇಲ್ಲಿವರೆಗೂ ಕೇಳ್ತಾರೆ. ಎಲ್ಲಿಂದ? March 5th ಇಂದ March 10th ವರೆಗೂ ನಿಮಗೆ ಬೇಸಿಕ್ಕು ಮೇಲ್ಗಡೆ ಇರುವ ಪ್ರಶ್ನೆಗಳನ್ನ ಕೇಳ್ತಾನೆ. ಓಕೆ, ನಿಮಗೆ 10th ಇಂದ ಒಂದು 17 ವರೆಗೂ ಏನು ಎಕ್ಸಾಮ್ ನಡೀತದಲ್ವಾ ಅಲ್ಲೆಲ್ಲ ನಿಮಗೆ ಸ್ವಲ್ಪ ಡೀಪಾಗಿ ಹೋಗಿರ್ತಾನೆ. ಇನ್ನೊಂದು ಡೀಪಾಗಿ ಒಂದು ಹೋಗಿರ್ತಾನೆ ಅನ್ನೋದು ಒಂದು ನಿಮಗೆ ಬ್ಯಾಡ್ ಲಕ್. ಆದರೆ ಇನ್ನೊಂದು ಲಕ್ಕಿ ಏನು ಅಲ್ಲಿ ಕಾನ್ಸೆಪ್ಟ್ ಏನು ಗೊತ್ತಾ? ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳನ್ನ ತೆಗಿತಾನೆ. ಓಕೆ, ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನಿಮ್ಮ ಪ್ರಶ್ನೆಗಳನ್ನು ರಿಪೀಟ್ ಮಾಡ್ತಾನೆ. ಕಾನ್ಸೆಪ್ಟ್ ಅಲ್ಲಿಂದನೇ ತೆಗಿತಾನೆ. ಮ್ಯಾಕ್ಸಿಮಮ್ ಪ್ರಶ್ನೆಗಳು ಕೂಡ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಆಲ್ವೇಸ್ ಯೂಸ್ಫುಲ್ ಆಗುತ್ತೆ. ಒಂಥರ ಬ್ರಿಡ್ಜ್ ಇದ್ದಂಗೆ ನಿಮಗೆ ಕನೆಕ್ಟ್ ಮಾಡುತ್ತೆ ನಿಮ್ಮ ಇರೋ ಪ್ಲೇಸ್ಗೆ ಹಾಗೆ ನಿಮ್ಮ ಸಕ್ಸಸ್ಗೆ. ಓಕೆ, ಸೊ ಅದಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಂಪಾರ್ಟೆನ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ ಅಂತ ರೀಸನ್ಗೆಲ್ಲ ಇದು ಹೇಳ್ತಾ ಇರೋದು. ಎಲ್ಲ ಯಾರೇ ನೀವು ಸಕ್ಸಸ್ ಆದವರಿಗೆ ಕೇಳಿ, ಯಾಕೆ ಸಕ್ಸಸ್ ಆದಿ ಅಂತ ಕೇಳಿ. ಕ್ವಶನ್ ಪೇಪರ್ ನನ್ನ ಕೈ ಹಿಡಿತು ಅಂತ ಹೇಳ್ತಾನೆ. ಅಂದರೆ ಈ ಕ್ವಶನ್ ಪೇಪರ್ ಅಲ್ಲ, ಹಳೆಯ ಪ್ರಶ್ನೆ ಪತ್ರಿಕೆಗಳು, ಹಳೆಯ ಕ್ವಶನ್ ಪೇಪರ್ ನನ್ನ ಕೈ ಹಿಡಿತು ಅಂತ ಹೇಳ್ತಾರೆ. ಓಕೆ, ಸೊ ಅದಕ್ಕೆ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಈ ಕ್ಲಾಸಲ್ಲಿ ನಾವು ಮ್ಯಾಕ್ಸಿಮಮ್ 50 ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. 1 ಅವರಲ್ಲಿ ಎಷ್ಟಾಗುತ್ತೆ ಅಲ್ವಾ ಅಷ್ಟು ಸಾಲ್ವ್ ಮಾಡೋಣ. ಸೊ ಉಳಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಇದರಲ್ಲೇ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಎಡಿಷ್ನಲ್ ಇನ್ಫಾರ್ಮೇಷನ್ ಹೇಳಬೇಕಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ. ಓಕೆ, ಇದೆಲ್ಲ ಕತೆ ಹೇಳೋದು ಬೇಡ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಅಂದರೆ ಗ್ಯಾಲಕ್ಸಿ ಒಳಗಿನ ಧೂಳು ಮತ್ತು ಅನಿಲದ ಮೋಡವನ್ನು ಏನೆಂದು ಕರೆಯುತ್ತಾರೆ? ಗ್ಯಾಲಕ್ಸಿ ಏನಿರುತ್ತಲ್ವಾ ಆ ಗ್ಯಾಲಕ್ಸಿ ಒಳಗೆ ಧೂಳು ಮತ್ತು ಅನಿಲದ ಮೋಡಗಳಿರ್ತವಂತೆ. ಅವುಗಳಿಗೆ ಏನು ಕರೀತಾರೆ ಅಂತ ಕೇಳಿದ್ದಾರೆ. ನ್ಯೂಟ್ರಾನ್ ನಕ್ಷತ್ರಗಳು, ಮತ್ತು ಕಪ್ಪು ಬೌನ್, ಮತ್ತು ನೆಬ್ಯುಲಾ, ಮತ್ತು ಬ್ಲ್ಯಾಕ್ ಹೋಲ್. ಓಕೆ, ಕಪ್ಪು ರಂಧ್ರ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡ್ಬಿಡೋಣವಾ? ನೆಬ್ಯುಲಾ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಯಾವುದು? ನೆಬ್ಯುಲಾ. ಸೊ ಈ ಪ್ರಶ್ನೆನ ರಿಪೀಟ್ ಆಗಬಹುದು, ಯಾಕಂದರೆ ಇಂಪಾರ್ಟೆಂಟ್ ಇದೆ ಈ ಪ್ರಶ್ನೆಯಲ್ಲಿ. ಓಕೆ, ಸೊ ಇದು ನೆನಪಿರಲಿ. ಹಾಗೆ ಈ ಪ್ರಶ್ನೆನ ಹೊರತಾಗಿ ಇಲ್ಲಿ ನೋಡೋದಾದರೆ ಇಲ್ಲಿ ಬ್ಲ್ಯಾಕ್ ಹೋಲ್ ಅಂತ ಇದೆ ಅಲ್ವಾ, ಈ ಕಪ್ಪು ರಂಧ್ರ, ಈ ಬ್ಲ್ಯಾಕ್ ಹೋಲ್ಗೆ ಸಂಬಂಧಿಸಿದ ಒಬ್ಬ ವ್ಯಕ್ತಿ, ಒಬ್ಬ ಸೈಂಟಿಸ್ಟ್ ಯಾರಾದರೂ ಕೇಳಿದ್ರೆ ನಿಮಗೆ ಸ್ಟೀಫನ್ ಹಾಕಿಂಗ್ ಅಂತ ಬರ್ತಾರೆ. ಓಕೆ, ಈ ಪ್ರಶ್ನೆ ಏನಿದೆ ಅಲ್ವಾ ಸ್ಟೀಫನ್ ಹಾಕಿಂಗ್ ಮೇಲೆ ರೀಸೆಂಟಾಗಿ 2021ರಿಂದ ಟಿಲ್ 2024ವರೆಗೂ ನಿಮಗೆ ಪ್ರಶ್ನೆಗಳು ಕೇಳ್ತಾನೆ ಇದ್ದಾನೆ. ಓಕೆ, ಯಾವುದೇ ಪ್ರಶ್ನೆ ಪತ್ರಿಕೆ ಬರಲಿ ಅದರಲ್ಲಿ ನಿಮಗೆ ಈ ಇಂಪಾರ್ಟೆಂಟ್ ಪ್ರಶ್ನೆನ ನಿಮ್ಗೆ ಕೇಳ್ತಾನೆ. ಓಕೆ, ಕೇಳಿದ್ದಾನೆ. ನಿಮಗೆ ಲಂಡನ್ಗೆ ಸಂಬಂಧಿಸಿದಂತಹ ಯಾವುದು ಈ ಬ್ಲ್ಯಾಕ್ ಹೋಲ್ ರಿಲೇಟೆಡ್ ಒಂದು ಕಾಯಿನ್ ಬಿಡುಗಡೆ ಮಾಡ್ತಾರೆ. ಯಾರ ಹೆಸರು ಮೇಲೆ ಬಿಡುಗಡೆ ಮಾಡ್ತಾರೆ? ಇದೇ ಸ್ಟೀಫನ್ ಹಾಕಿಂಗ್ ಹೆಸರು ಮೇಲೆ ಬಿಡುಗಡೆ ಮಾಡ್ತಾರೆ. ಸ್ಟೀಫನ್ ಹಾಕಿಂಗ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಬ್ಲ್ಯಾಕ್ ಹೋಲ್ ರಿಲೇಟೆಡ್ ಇದ್ರೇನೋ ರಿಸರ್ಚ್ ಮಾಡಿದಂತಹ ಒಬ್ಬ ವಿಜ್ಞಾನಿ. ಓಕೆ, ನೆನಪಿರಲಿ. ಇವರು ಯಾವ ದೇಶದವರು ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡು ಅಥವಾ ಬ್ರಿಟನ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಮೂರು ಕೂಡ ಒಂದೇ ಬರುತ್ತೆ, ಸ್ವಲ್ಪ ಬೇರೆ ಬರುತ್ತೆ ಅಷ್ಟೇ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೃದಯದಿಂದ ಶರೀರದ ವಿಭಿನ್ನ ಭಾಗಗಳಿಗೆ ರಕ್ತವನ್ನು ತಲುಪಿಸುವ ರಕ್ತನಾಳ ಯಾವುದು ಅಂತ ಕೇಳಿದಾನೆ. ಓಕೆ, ಸೊ ಇಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಹೇಳ್ತೀನಿ. ಒಂದು ಹಾರ್ಟ್ ತೆಗೋಣ. ಓಕೆ, ಇದು ನಿಮ್ಮ ಹಾರ್ಟ್ ಅಂತ ಅನ್ಕೊಳ್ಳಿ. ಓಕೆ, ನನ್ನ ಹಾರ್ಟ್ ಅಲ್ಲ, ಇದು ನಿಮ್ಮ ಹಾರ್ಟ್ ಅಂತ ಅನ್ಕೊಳ್ಳಿ. ಈ ಹಾರ್ಟ್ ಇದೆ, ಇದು ಹಾರ್ಟ್ ಇದೆ. ಓಕೆ, ಇದು ಕೂಡ ಒಂದು ಭಾಗನೇ, ದೇಹದ ಒಂದು ಭಾಗನೇ. ಬಟ್ ಇಲ್ಲಿ ಇದನ್ನ ಬಿಟ್ಟು ಇಲ್ಲಿ ಒಂದು ಕಾಲಿದೆ. ಓಕೆ, ಇಲ್ಲೊಂದು ಕೈ ಬರುತ್ತೆ. ಓಕೆ, ಕೈ ಬರುತ್ತೆ, ಮತ್ತು ನಿಮ್ಮ ಮುಖ ಬರುತ್ತೆ. ಓಕೆ, ಮುಖ ಬರುತ್ತೆ. ಸೊ ಈ ಬೇರೆ ಬೇರೆ ಭಾಗಗಳಿದಾವಲ್ವಾ, ಸೊ ಈ ಭಾಗಗಳಿಗೆ ಏನು ಹೇಳಿದಾನೆ? ಹೃದಯದಿಂದ ಮೀನ್ಸ್ ಇಲ್ಲಿಂದ ಹೋಗ್ಬೇಕಂತೆ.
ಇಲ್ಲಿಂದ ಹೋಗ್ಬೇಕಂತೆ, ಇಲ್ಲಿಂದ ಹೋಗ್ಬೇಕಂತೆ, ಇಲ್ಲಿಂದ ಹೋಗ್ಬೇಕಂತೆ. ಓಕೆ, ಹೃದಯದಿಂದ ಶರೀರದ ವಿಭಿನ್ನ ಭಾಗಗಳಿಗೆ ರಕ್ತವನ್ನು ತಲುಪಿಸುವ ರಕ್ತನಾಳಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ ಏನಂತ ಕರಿತೀವಿ ಅಂತ ಕೇಳಿದ್ರೆ ಆರ್ಟ್ರೀಸ್ ಅಂತ ಕರಿತೀವಿ. ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ಬೇಡವೇ ಬೇಡ. ಕನ್ನಡದಲ್ಲಿ ಅಭಿಧಮನಿ ನಿಮಗೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ನಿಮಗೆ ಇಂಗ್ಲೀಷ್ ಅಂಡ್ ಟ್ರಾನ್ಸ್ಲೇಷನ್ ಬರೋದಿಲ್ಲ. ಓಕೆ, ಸೊ ಅದಕ್ಕೆ ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ. ಓಕೆ, ಏನು ಆರ್ಟ್ರೀಸ್ ಅಂತ ಕರೀತಾರೆ. ಓಕೆ, ಏನು ಆರ್ಟ್ರೀಸ್ ಅಂತ ಕರೀತಾರೆ. ದೇಹದಿಂದ ಒಳ್ಳೆಯ ರಕ್ತವನ್ನ, ಶುದ್ಧ ರಕ್ತವನ್ನ, ಆಮ್ಲಜನಕಯುಕ್ತ ರಕ್ತವನ್ನ ವಿವಿಧ ಭಾಗಗಳಿಗೆ ತೆಗೆದುಕೊಂಡು ಹೋಗುವ ರಕ್ತನಾಳಗಳಿಗೆ ಏನಂತ ಕರಿತೀವಿ ನಾವು? ಆರ್ಟ್ರೀಸ್ ಅಂತ ಕರಿತೀವಿ. ಸರಿನಾ? ಸೊ ಹಾಗೆ ಇಲ್ಲಿ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಕೊಟ್ಟು ಬಂದಿದ್ರು. ಓಕೆ, ಕೊಟ್ಟು ಬಂದು ಇಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗಿರುತ್ತಲ್ವ ಸೆಲ್ಲಲ್ಲಿ, ನಮ್ಮ ಕೋಶದಲ್ಲಿ. ಆ ಕೋಶದಲ್ಲಿರೋದು ರಿಟರ್ನ್ ಬ್ಲಡ್ ಮುಖಾಂತರ ಹೃದಯ ಕಳಿಸ್ಬೇಕು. ಅದು ಯಾವ ಪೈಪ್ ಮುಖಾಂತರ ಕಳಿಸ್ತೀವಿ? ಇವಾಗ ಆರ್ಟ್ರಿ ಅನ್ನೋ ಪೈಪ್ ಮುಖಾಂತರ ಕರ್ಕೊಂಡು ಬಂದಿ. ಓಕೆ, ಬಟ್ ಅದನ್ನೇ ಹೃದಯಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವಾಗ ಯಾವುದ್ರ ಮುಖಾಂತರ, ಯಾವ ಪೈಪ್ ಮುಖಾಂತರ ಹೋಗ್ಬೋದು ಹೇಳ್ಬೋದಾ? ವೇನ್ಸ್ ಅಂತ ಬರುತ್ತೆ. ಓಕೆ, ವೇನ್ಸ್ ಅಂತ ಬರುತ್ತೆ. ಆ ವೇನ್ ಅನ್ನುವ ಪೈಪಿನ ಮುಖಾಂತರ ಅಶುದ್ಧ ರಕ್ತವನ್ನ, ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ, ಅಥವಾ ಅದ ನಂತರ ಅಂತ ಕೆಟ್ಟ ರಕ್ತವನ್ನ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಹೋಗುವ ಪೈಪ್ ಹೆಸರೇನು? ಆ ಪೈಪು, ಆ ಬೋರ್ವೆಲ್ ಹೆಸರೇನು? ಆ ಕಾಲುವೆ ಹೆಸರೇನು ಅಂತ ಕೇಳಿದ್ರೆ ವೇನ್ಸ್ ಅಂತ ಕರಿತೀವಿ. ಇದು ನೆನಪಿರ್ಲಿ. ಇದು ಹಾಗಾದ್ರೆ ನಿಮಗೆ ನೀವು ಎಲ್ಲ ಕಡೆ ಕೇಳಿರ್ತೀರಾ, ಏನು? ಆರ್ಟ್ರಿ ಮತ್ತೆ ವೇನ್ಸು. ಓಕೆ, ಗೊತ್ತಾಯ್ತು ನಿಮಗೆ. ಹೃದಯದಿಂದ ಎಲ್ಲ ಕೈ ಕಾಲು ಎಲ್ಲ ಭಾಗಗಳಿಗೆ ತಗೊಂಡ್ಕೊಂಡು ಏನು ಶುದ್ಧ ರಕ್ತವನ್ನ ತೆಗೆದುಕೊಂಡು ಹೋಗುವ ಒಂದು ಪೈಪಿನ ಹೆಸರೇನಂತ ಹೇಳಿದೆ ನಾನು? ಆರ್ಟ್ರಿ ಅಂತ ಹೇಳಿದೆ. ಅದಾದ ನಂತರ ಅಶುದ್ಧ ರಕ್ತವನ್ನ ತೆಗೆದುಕೊಂಡು ದೇಹದಿಂದ ಹೃದಯಕ್ಕೆ ಬರುವ ಒಂದು ಪೈಪಿನ ಹೆಸರೇನಂತ ಹೇಳಿದೆ ನಾನು? ವೇನ್ಸ್ ಅಂತ ಹೇಳಿದೆ. ಎಲ್ಲದರಲ್ಲೂ ಹೀಗೆ ಆಗುತ್ತಾ ಸರ್? ನಾನು ಕೆಲವೊಂದು ಪರೀಕ್ಷೆಗಳಲ್ಲಿ, ಮೀನ್ಸ್ ರೀಸೆಂಟಾಗಿ ತಲಾಟೆ ಎಕ್ಸಾಮ್ ಆಯಿತು, ನಾನು ಬರೆದಿದ್ದೀನಿ. ಬಟ್ ಇದನ್ನು ಕನ್ಫ್ಯೂಷನ್ ಕೊಟ್ಟಿದ್ದ ಸರ್, ಬೇರೆ ಇರ್ಬೋದಾ? ಇದು ಎಕ್ಸೆಪ್ಷನ್ ಇದೆಯಾ ಏನಾದರೂ? ಹೌದು, ಎಕ್ಸೆಪ್ಷನ್ ಇದೆ. ಏನು ಅಂದರೆ ದೇಹದ ಎಲ್ಲ ಭಾಗಗಳಿಗೆ, ಓಕೆ, ಹೃದಯ ಇದೆ ಅಲ್ವಾ, ಈ ಹೃದಯ ಎಲ್ಲಿ ಬಾಡಿ ಲೆಫ್ಟ್ ಪಾರ್ಟಲ್ಲಿ ಇರುತ್ತೆ ಅಲ್ವಾ? ಓಕೆ, ಲೆಫ್ಟಲ್ಲಿ ಹಾಕೊಳ್ಳಿ ಇದಕ್ಕೆ. ಈ ಹೃದಯದಿಂದ ಬೇರೆ ಎಲ್ಲ ಕಡೆನೂ ನಿಮಗೆ ಶುದ್ಧ ರಕ್ತವನ್ನು ತೊಗೊಂಡು ಹೋಗೋದು ಆ ಪೈಪ್ ಏನಿದಾವಲ್ವಾ? ಓಕೆ, ಆರ್ಟ್ರಿ ಅಂತಾನೆ ಕರಿತೀವಿ. ಬಟ್ ಈ ಹೃದಯದಿಂದ ಇಲ್ಲಿ ಒಂದು ಶ್ವಾಸಕೋಶ ಅಂತ ಇರ್ತದೆ. ಓಕೆ, ಶ್ವಾಸಕೋಶ ಏನು, ಈಗ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಓಕೆ, ಅಲ್ಲಿ ಅದ್ರ ಹಿಂದ್ಗಡೆ ಅದ್ರ ಒಳಗಡೆ ನಿಮಗೆ ಶ್ವಾಸಕೋಶ ಕಂಡುಬರುತ್ತೆ. ಆ ಶ್ವಾಸಕೋಶಕ್ಕೆ ಏನು ತೊಗೊಂಡು ಹೋಗುತ್ತೆ ಅಲ್ವಾ? ರಕ್ತವನ್ನು ತೊಗೊಂಡು ಹೋಗುತ್ತೆ, ಮೀನ್ಸ್ ಅಶುದ್ಧ ರಕ್ತವನ್ನು ತೊಗೊಂಡು ಹೋಗುತ್ತೆ. ಇಲ್ಲಿ ನಿಮಗೆ ಶ್ವಾಸಕೋಶಕ್ಕೆ ಅಂತ ಕೇಳಿದಾಗ ಈ ಅಪೋಸಿಟ್ ಆಗಿಬಿಡುತ್ತೆ. ಅಂದರೆ ಶ್ವಾಸಕೋಶಕ್ಕೆ ತೊಗೊಂಡು ಹೋಗುವಾಗ ನಿಮ್ಗೆ ಏನಂದರೆ ಆರ್ಟ್ರಿ ಏನಿದಾವಲ್ವಾ, ಕೆಟ್ಟ ರಕ್ತವನ್ನು ಒಯ್ದು ಅಲ್ಲಿಂದ ಶುದ್ಧ ಮಾಡಿಕೊಂಡು ಅದು ವೇನ್ಸ್ ಮುಖಾಂತರ ಒಳ್ಳೆ ರಕ್ತವನ್ನು ತೊಗೊಂಡು ಬಂದು ನಿಮಗೆ ಈ ಹೃದಯಕ್ಕೆ ಕೊಡ್ತದೆ. ನೆನಪಿರಲಿ. ಓಕೆ, ಸೊ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಇದ್ರೆ ನಿಮಗೆ ಶುದ್ಧ ರಕ್ತವೇ ಅದು ಆರ್ಟ್ರಿ. ಹಾಗೆ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಕೆಟ್ಟ ರಕ್ತವನ್ನು ತರೋದು ನಿಮಗೆ ವೇನ್ಸ್. ಬಟ್ ಇಲ್ಲಿ ಅಪೋಸಿಟ್ ಆಗೋದು ಯಾವಾಗ ಅಂದರೆ ನಿಮಗೆ ಪಲ್ಮನರಿ ಅಥವಾ ಶ್ವಾಸಕೋಶ ಬಂದಾಗ ಅಲ್ಲಿ ಅಪೋಸಿಷನ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಎಕ್ಸೆಪ್ಷನ್ನೇ ಕೇಳ್ತಾನೆ ಎಕ್ಸಾಮಲ್ಲಿ. ನಿಮ್ಗೆ ಗೊತ್ತಿರೋದಲ್ಲ, ಅಲ್ಲಿ ಏನು ಎಕ್ಸೆಪ್ಷನ್ ಇದೆ ಅಲ್ವಾ ಅದನ್ನೇ ಕೇಳ್ತಾನೆ. ಓಕೆ, ಅದನ್ನ ನೆನ್ಪಿಟ್ಕೋಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಒಂದು ಪ್ರಶ್ನೆ ಇತ್ತು, ನೀಟಲ್ಲಿ ಕೇಳಿರೋದು ಇದು ಪ್ರಶ್ನೆ. ಎಲ್ಲ ವೈರಸ್ಗಳಲ್ಲಿ, ಓಕೆ, ಎಲ್ಲ ಏನು ವೈರಸ್ ಇದಾವಲ್ವಾ, ಈ ವೈರಸ್ಗಳಲ್ಲಿ ಒಂದು RNA ಹೊಂದಿರುತ್ತೆ ಅಥವಾ DNA ಹೊಂದಿರುತ್ತೆ, ಎರಡೂ ಹೊಂದಿರುವುದಿಲ್ಲ. ಓಕೆ, ನೀಟ್ ಬುಕ್ಕಲ್ಲಿ ಅದು ಆದ ನಂತರ ನಿಮ್ಮ ಯಾವುದು NCERT ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಓಕೆ, ಒಂದು ಸ್ಪೆಷಲ್ ಲೈನ್ ಮೆನ್ಷನ್ ಮಾಡಿದ್ದಾನೆ. ಯಾವುದೇ ವೈರಸ್ಸಲ್ಲಿ ಆದರೆ ಒಂದು RNA ಹೊಂದಿರ್ತದೆ. ಓಕೆ, ಅದರದ್ದು ಒಂದು RNA ಹೊಂದಿರ್ತದೆ ಆ ವೈರಸ್ಸಲ್ಲಿ, ಅಥವಾ DNA ಹೊಂದಿರ್ತದೆ, ಎರಡೂ ಹೊಂದಿರಲ್ಲ ಅಂತ ಹೇಳ್ತಾನೆ. ಬಟ್ ಒಂದು ವೈರಸ್ ಇದೆ, ಆ ವೈರಸ್ಸಲ್ಲಿ RNAನೂ ಇದೆ, DNAನೂ ಇದೆ. ಇದು ನೀಟಲ್ಲಿ ಕೇಳಿರೋ ಪ್ರಶ್ನೆ. ಓಕೆ, ಸೊ ಇದು ನಿಮಗೂ ಬರ್ಬೋದಲ್ವಾ? ಅದು ಯಾವ ವೈರಸ್ ಅಂತ ನೀವು ಕಮೆಂಟ್ ಮಾಡ್ಬೋದಾ ನನಗೆ? ಇಲ್ಲ ಅಂತಂದರೆ ಯಾವುದು DNA + RNA ಅಂತ ನೀವು ವೈರಸ್ ಅಂತ ಹಿಂಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಟ್ಟಿರ್ತೀನಿ. ಇವನ್ ನಾನು ಪಿನ್ ಕೂಡ ಮಾಡ್ತೀನಿ ನಿಮಗೆ. ಓಕೆ, ಸೊ ಅದನ್ನು ನೀವು ರಿಪ್ಲೈ ಮಾಡಿ ನನಗೆ, ಯಾಕಂದರೆ ಅದು ಕೂಡ ಎಕ್ಸೆಪ್ಷನ್ ಇದೆ, ಕೇಳಿದ್ದಾನೆ ಪ್ರಶ್ನೆ. ಓಕೆ, ಆ್ಯಂಡ್ ದೆನ್ ಇದರಲ್ಲಿ ಗೊತ್ತಾಯ್ತಾ ನಿಮಗೆ ಇಲ್ಲಿ ಯಾವುದಾಗುತ್ತೆ? ಆರ್ಟ್ರಿ ಆಗುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2018ರಲ್ಲಿ ಪ್ರಥಮ ಬಾರಿಗೆ FIFA ಪುರುಷರ ಫುಟ್ಬಾಲ್ ವಿಶ್ವಕಪ್ಗೆ ತಲುಪಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಟೈಮು 2018ರಲ್ಲಿ FIFA ಫುಟ್ಬಾಲ್ ವಿಶ್ವಕಪ್ಗೆ ತಲುಪಿದ ದೇಶ ಯಾವುದು ಅಂದರೆ ಕ್ರೊಯೇಷಿಯಾ. ಯಾವುದು ಅಂದರೆ ಕ್ರೊಯೇಷಿಯಾ. ಈ ಕ್ರೊಯೇಷಿಯಾದ ಬಿಟ್ಬಿಡಿ ಇವಾಗ. ಬಟ್ 2022 ತಗೊಳ್ಳಿ. ಇವಾಗ 2022ರಲ್ಲಿ FIFA ವರ್ಲ್ಡ್ ಕಪ್, ಓಕೆ, FIFA ಫುಟ್ಬಾಲ್ ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಕತಾರದಲ್ಲಿ ನಡೆದಿದೆ. ಯಾವ ದೇಶದಲ್ಲಿ ನಡೆದಿದೆ? ಕತಾರದಲ್ಲಿ ನಡೆದಿದೆ. ಬಟ್ ಇದನ್ನು ಗೆದ್ದವ್ರು ಯಾರು ಅಂದರೆ
ಹೇಳ್ಬೋದಾ? 2022 ಕತಾರ್ ಫಿಫಾ ಫುಟ್ಬಾಲ್ನ ಗೆದ್ದವರು ಯಾರು ಅಂದರೆ ನಿಮಗೆ ಅರ್ಜೆಂಟೀನಾ ಬರ್ತಾರೆ. ಓಕೆ, ಅರ್ಜೆಂಟೀನಾ ಯಾರು? ಲಿಯೋನಲ್ ಮೆಸ್ಸಿ. ಓಕೆ, ಅದರ ತಂಡದ ನಾಯಕ ಯಾರು ಅಂದರೆ ಲಿಯೋನಲ್ ಮೆಸ್ಸಿ. ಆ ಲಿಯೋನಲ್ ಮೆಸ್ಸಿ ತಂಡದ ನೇತೃತ್ವದ ಏನು ಅರ್ಜೆಂಟೀನಾ ಟೀಮ್ ಇದೆ ಅಲ್ವಾ, ಸೌತ್ ಅಮೆರಿಕಾ ಖಂಡದಲ್ಲಿ ಕಂಡುಬರುತ್ತೆ ಇದು. ಓಕೆ, ಸೊ ಆ ದೇಶ ಫಿಫಾ ವರ್ಲ್ಡ್ ಕಪ್ ಗೆದ್ದಿದೆ. ಓಕೆ, ಎಲ್ಲಿ? ಕತಾರ್ದಲ್ಲಿ ನಡೆದಿರತಕ್ಕಂತಹ ಫಿಫಾ 2022 ವರ್ಲ್ಡ್ ಕಪ್ನ ಗೆದ್ದಿದೆ. ಸರಿನಾ? ಇದೆಲ್ಲ ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲೋಧಾ ಜಲಪಾತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಲೋಧಾ. ಓಕೆ, ರಾಧಾ ಅಲ್ಲ, ರಾಧಾ ಅಂದರೆ ರಾಧೆ. ಓಕೆ, ಹುಡುಗಿ. ಸೊ ಇಲ್ಲಿ ಕೇಳಿರೋದು ಲೋಧಾ ಅನ್ನೋದು. ಲೋಧಾ ಜಲಪಾತ ಎಲ್ಲಿ ಕಂಡು ಬರುತ್ತೆ? ಛತ್ತೀಸ್ಗಢ, ಒಡಿಶಾ, ಉತ್ತರಾಖಂಡ ಮತ್ತು ಜಾರ್ಖಂಡ. ಸೊ ರೀಸೆಂಟಾಗಿ ನಿಮಗೆ 44ನೇ ಸಂವಿಧಾನದ 44ನೇ ವಿಧಿಯಲ್ಲಿ ಏನಿದೆ ಹೇಳಿ ನೋಡೋಣ. UCC ಇದೆ. ಓಕೆ, ಏನಿದೆ? UCC ಇದೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳಿದೆ. ಯಾವುದು? 44ನೇ ವಿಧಿಯಲ್ಲಿ. ಈ 44ನೇ ವಿಧಿಯನ್ನು ಸ್ವತಂತ್ರ ಬಂದ ನಂತರ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯ ಅಳವಡಿಸಿಕೊಂಡಿದೆ ಅಂತ ಕೇಳ್ತಾನೆ. ಸೊ ಇದೇ ಉತ್ತರಾಖಂಡ. ಹೇಗೆ ನೆನ್ಪಿಟ್ಕೋಬೇಕು? ಉತ್ತರ. ಓಕೆ, ಉತ್ತರಾಖಂಡ. U ಫಾರ್ ಉತ್ತರಾಖಂಡ, U ಫಾರ್ UCC. ಓಕೆ, ಹೀಗೆ ನೆನಪುಳಿತದೆ. ಹಾಗೆ ನೀವು ಏನು ಹೇಳಿದ್ರಿ ಸರ್ ಇವಾಗ? ಸ್ವತಂತ್ರ ಬಂದ ನಂತರ ಯಾವ ರಾಜ್ಯ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಳವಡಿಸ್ಕೊಂಡಿದೆ ಅಂತ ಕೇಳಿದಾಗ ಉತ್ತರಾಖಂಡ ಇತ್ತು. ಹಾಗಾದರೆ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಅಳವಡಿಸ್ಕೊಂಡಿತ್ತಾ? ಹೌದು ಸರ್, ಅಳವಡಿಸ್ಕೊಂಡಿತ್ತು. ಯಾವುದು ಅಂದರೆ ಗೋವಾ. ಓಕೆ, ಜ್ಯೂಸ್ ಕುಡಿತಾರಲ್ವಾ, ಗೋವಾ ಜ್ಯೂಸು, ಅದೇ ಗೋವಾ. ಓಕೆ, ಫಸ್ಟ್ ಟೈಮು ಪೋರ್ಚುಗೀಸರೇ ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಪೋರ್ಚುಗೀಸರೇ ತಂದುಬಿಟ್ಟಿರ್ತಾರೆ ಯೂನಿಫಾರ್ಮ್ ಸಿವಿಲ್ ಕೋಡು. ನೀನು ಯಾವುದು ಜಾತಿ ಆಗಿರಲಿ ಗುರು, ನೀನು ಯಾವುದೇ ಧರ್ಮ ಆಗಿರಲಿ ನನಗೆ ಗೊತ್ತಿಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡು ನನ್ನ ಕಾನೂನನ್ನೇ ನೀನು ಪರಿಪಾಲಿಸಬೇಕು ಅಷ್ಟೇ. ನೀನು ಹಿಂದೂ ಆಗಿರೋ, ಮುಸ್ಲಿಮ್ ಆಗಿರೋ, ನೀನು ಒಟ್ಟಿನಲ್ಲಿ ನಿನ್ನ ಮ್ಯಾರೇಜ್ ಆಯಿತಾ 60 ದಿನದಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು ಇಲ್ಲೇ ನನ್ನ ಆಫೀಸಲ್ಲೇ. ಹೋಗಿಬಿಟ್ಟು ನೀನು ಹಿಂದೂ ಇದೀನಿ ಅಂತ ದೇವಸ್ಥಾನದಲ್ಲಿ, ನೀನು ಮುಸ್ಲಿಮ್ ಇದೆಯಾ ಅಂತ ಮಸ್ಜಿದಲ್ಲಿ, ನೀನು ಕ್ರಿಶ್ಚಿಯನ್ ಇದೆಯಾ ಅಂತ ಚರ್ಚಲ್ಲಿ ಹೋಗಿ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂದರೆ ಬಿಲ್ಕುಲ್ ಆಗಂಗಿಲ್ಲ ಅಂತ. ಈ ಥರ ಎಲ್ಲ ರೂಲ್ಸ್ಗಳು, ಎಲ್ಲ ಧರ್ಮದವರಿಗೂ ರೂಲ್ಸ್ ಒಂದೇ ಇರೋದು ಯಾವುದು ಅಂದರೆ ಇದೇ ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಯಾಕೆ ಸರ್ ಇದು ಎಲ್ಲ ರಾಜ್ಯದಲ್ಲಿ ತಂದಿಲ್ಲ? ಕೇವಲ 2 ರಾಜ್ಯಗಳಲ್ಲಿ ಮಾತ್ರ ಬಂದಿದೆ. ಓಕೆ, ಅದು ತರಕ್ಕೆ ಸ್ವಲ್ಪ ಗಟ್ಸ್ಬೇಕು. ಒಂದು ಇನ್ನೊಂದೇನೆಂದರೆ ಇದು DPSPಯಲ್ಲಿದೆ. ಯಾವುದು? DPSPಯಲ್ಲಿ. ಓಕೆ, 4ನೇ ಭಾಗ ಏನಿದೆ ಅಲ್ವಾ, 4ನೇ ಭಾಗದ DPSPಯಲ್ಲಿದೆ. ಈ DPSPಯನ್ನು ಇವು ನ್ಯಾಯಸಮ್ಮತವಾಗಿಲ್ಲ. 37ನೇ ವಿಧಿ ಹೇಳ್ತದೆ ಇದರಲ್ಲಿ. ಇವು ಏನು DPSP ಇದಾವಲ್ವಾ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸೀಸ್, ಇವು ರಾಜನೀತಿ ನಿರ್ದೇಶಕ ತತ್ವಗಳು, ಇವು ನ್ಯಾಯಸಮ್ಮತವಾಗಿಲ್ಲ ಅಂತ 37ನೇ ವಿಧಿಯಲ್ಲಿ ಹೇಳ್ತದೆ. ಅಂದರೆ ಇವುಗಳನ್ನು ನಾವು ಜಾರಿಗೆ ತರಲೂಬಹುದು, ತರದೇನೂ ಇರಬಹುದು. ಓಕೆ, ಬಟ್ ಕೇಳಂಗಿಲ್ಲ, ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಂಗಿಲ್ಲ. ಇವಾಗ ನಾನು ಕ್ಲಾಸ್ ಹೇಳಿದ್ದೀನಿ, ನನ್ನ ಕ್ಲಾಸ್ ಕೇಳಿ ನೀವು ಯಾರೋ ಒಬ್ಬರು ಹೋಗಿ ಹೈಕೋರ್ಟಲ್ಲಿ ನಿಂತು ಬಿಡಂಗಿಲ್ಲ. ನಮ್ಮ ರಾಜ್ಯದಲ್ಲೂ ತರಬೇಕು UCC ಅಂತ. ಓಕೆ, ಕಪಾಳಿ ಹೊಡೆದು ಕಳಿಸ್ತಾರೆ. ಅದು ಆಲ್ರೆಡಿ 37ನೇ ವಿಧಿಯಲ್ಲಿ ಹೇಳಿದೆ, ನೋಡ್ಕೋಬಾ ಹೋಗು ಅಂತ. ಓಕೆ, ಸೊ ಯಾವ ವಿಧಿಯಲ್ಲಿ ಹೇಳಿದೆ ನ್ಯಾಯಸಮ್ಮತವಾಗಿಲ್ಲ ಅಂತ? 37ನೇ ವಿಧಿಯಲ್ಲಿ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿರುವ ಏನು ಪೂರೈಕೆಗಳೇನಿರ್ತಾವಲ್ವ, ಅಲ್ಲಿ ಸಮಸ್ಯೆಗಳು, ಅದು ಆದ ನಂತರ ಅಲ್ಲಿಯ ಏನು ಅವೈಲೇಬಿಲಿಟೀಸ್. ಓಕೆ, ಆ ಅವೈಲೇಬಿಲಿಟೀಸ್ ಮೇಲ್ಗಡೆ ಇವೆಲ್ಲ ಜಾರಿಗೆ ತರ್ತಾರೆ. ಓಕೆ, ಸೊ ಪಂಚಾಯತಿ ಕೂಡ ಇದ್ರೇನು ಇದರಲ್ಲೇ ಇದೆ, 40ನೇ ಭಾಗದಲ್ಲಿದೆ. 40ನೇ ವಿಧಿದಲ್ಲಿದೆ, 9 ಭಾಗದಲ್ಲಿದೆ. ಬಟ್ ಈ 40ನೇ ವಿಧಿದಲ್ಲಿ ಇದು ಕೂಡ ಪಂಚಾಯತಿ ತಂದಿರೋದು DPSP ಅಂಡರಲ್ಲೇ. ಓಕೆ, ಫಸ್ಟ್ ಎಲ್ಲಿ ರಾಜಸ್ಥಾನದಲ್ಲಿ ತಂದಿರೋದು. ಅದಾದ ನಂತರ 73ನೇ ತಿದ್ದುಪಡಿ ಆದ ನಂತರ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, 73ನೇ ತಿದ್ದುಪಡಿ ಆದ ನಂತರ 1992ರಲ್ಲಿ. ಓಕೆ, ಸೊ ಇದೆಲ್ಲ ನೆನಪಿರಲಿ ನಿಮಗೆ. ಸೊ ಇದು ಲೋಧಾ ಜಲಪಾತ ಹೇಳಬೇಕಾಗಿತ್ತು ನಿಮಗೆ. ಎಲ್ಲಿ ಅಂದರೆ ಜಾರ್ಖಂಡದಲ್ಲಿ ಕಂಡುಬರುತ್ತೆ. ಓಕೆ, ಲೋಧಾ ಜಲಪಾತ ಎಲ್ಲಿದೆ ಅಂದರೆ ಜಾರ್ಖಂಡದಲ್ಲಿ. ಓಕೆ, ಸೊ ಅದಾದ ನಂತರ ಧನಬಾದ್ ಎಲ್ಲಿ ಕಂಡು ಬರುತ್ತೆ? ಅದೇ ಜಾರ್ಖಂಡದಲ್ಲಿ ಕಂಡು ಬರುತ್ತೆ. ಕೋಲ್ ಸಿಟಿ ಅಥವಾ ಏನು ಕಲ್ಲಿದ್ದಲಿನ ರಾಜಧಾನಿ. ಓಕೆ, ದ ಕ್ಯಾಪಿಟಲ್ ಆಫ್ ಕೋಲ್ ಯಾವುದನ್ನ ಕರಿತೀವಿ ಅಂತಂದ್ರೆ ಇದೇ ಜಾರ್ಖಂಡವನ್ನು ನಾವು ಕ್ಯಾಪಿಟಲ್ ಆಫ್ ಕೋಲ್ ಅಂತ ಕರಿತೀವಿ, ಕಲ್ಲಿದ್ದಲಿನ ರಾಜಧಾನಿ ಅಂತ ಕರಿತೀವಿ. ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನ ರಚನೆಗಾಗಿ ಡ್ರಾಫ್ಟಿಂಗ್ ಸಮಿತಿ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಂತ ಕೇಳಿದಾನೆ. ಓಕೆ, ಕರಡು ಸಮಿತಿ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಂತ ಕೇಳಿದ್ದಾರೆ. 1945, 46, 47 ಮತ್ತು 49. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಅಂದರೆ 1947ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ, ಯಾವುದು? ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಅಂತ. ಸೊ ದಿನಾಂಕ ಕೇಳೋದಾದರೆ ಆಗಸ್ಟ್ 29, 1947ಗೆ ಕರಡು ಸಮಿತಿ ಏನಿದೆ ಅಲ್ವಾ ರಚನೆ ಆಗುತ್ತೆ. ಹಾಗೆ ನಿಮಗೆ ಸಂವಿಧಾನ ರಚನಾ ಸಮಿತಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಬಹುದು ನಿಮಗೆ. 1946ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವುದು? ಸಂವಿಧಾನ ರಚನಾ ಸಮಿತಿ. ಹಾಗೆ ಮೊದಲ ಅಧಿವೇಶನ ಯಾವ ದಿನಾಂಕದಂದು ನಡೀತಿರಿ ಗುರು ಅಂತ ಕೇಳಬಹುದು ನಿಮಗೆ. 9 ಡಿಸೆಂಬರ್ 1946ರಂದು. ಓಕೆ, 1946 9 ಡಿಸೆಂಬರ್ದಂದು ಮೊದಲ ಸಭೆ ನಡೀತದೆ. ಹಾಗೆ ನಿಮಗೆ ಪ್ರಶ್ನೆ ಕೇಳ್ಬೋದು, ಟೋಟಲಿ ಎಷ್ಟು ಸಭೆಗಳು, ಸಂವಿಧಾನ ರಚನಾ ಸಭೆಯ ಎಷ್ಟು ಸಭೆಗಳು ನಡೆದಿದ್ದಾವೆ ಅಂತ ಕೇಳ್ಬೋದು. ನೀವು ಹೇಳಿರ್ತೀರ 12 ಅಂತ, ಬಟ್ ನಾನು ಹೇಳ್ತೀನಿ 11 ಅಂತ. ಇವಾಗ ನೀವು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸರ್ ಅಲ್ಲ 12 ಅಲ್ಲ 11, 11 ಅಲ್ಲ 12, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂತ. ಓಕೆ, ನೀವು ಚೆಕ್ ಮಾಡ್ಕೊಳ್ಳಿ. 11 ಅಧಿವೇಶನಗಳು. ಯಾಕೆ ಇಷ್ಟು ಖಡಾಖಂಡಿತವಾಗಿ ನಾನು ಇದನ್ನು ಹೇಳ್ತಿದ್ದೀನಿ, ಕನ್ಫ್ಯೂಷನ್ ಇದೆ ಅಂತಲೇ ಹೇಳ್ತಾ ಇದ್ದೀನಿ. ಓಕೆ, ಯಾಕೆ ಅಂದರೆ
ಮ್ಯಾಕ್ಸಿಮಮ್ ಬುಕ್ಕಲ್ಲಿ ನಿಮಗೆ 12 ಅಂತಲೇ ಕೊಟ್ಟಿದ್ದಾನೆ. 12 ಅಧಿವೇಶನಗಳು ನಡೆದಿದ್ದಾವೆ ಅಂತ ಕೊಟ್ಟಿದ್ದಾನೆ. 12 ಅಧಿವೇಶನಗಳು ಅಲ್ಲ ರೀ. ಸೊ ಲಾಸ್ಟ್ ಒಂದು 24 ಜನವರಿ 1950 ಸೈನ್ ಹಾಕ್ತಾರೆ. ಅಂದರೆ ಸಂವಿಧಾನ ನನಗೆ ಇದ್ರ ಒಪ್ಪಿಗೆ ಇದೆಯಪ್ಪ, ಇದೆಲ್ಲ ಬರ್ದಿದ್ದೆಲ್ಲ ಕರೆಕ್ಟ್ ಅದ ಅಂತ ಎಲ್ಲರೂ ಕೂಡ ಸೈನ್ ಹಾಕ್ತಾರೆ. ಆ ಸೈನ್ ಹಾಕಿದ್ದನ್ನ ಎಲ್ಲ ಬುಕ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ 12ನೇ ಅಧಿವೇಶನ ಅಂತ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವನ್ ನಾವು ಗೌರ್ಮೆಂಟ್ ವೆಬ್ಸೈಟಲ್ಲೇ ತೆಗೆದು ನೋಡಿದಾಗ 11 ಅಧಿವೇಶನಗಳು ಮಾತ್ರ ಅಂತ ದೊರಕ್ತದೆ ನಮಗೆ. ಓಕೆ, ನೀವು ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡಿ, ಅಲ್ಲಿ 11 ಅಧಿವೇಶನಗಳು ಮಾತ್ರ ಅಂತ ಇದೆ. 12ನೇದು ಏನಿದೆ 24 ಜನವರಿ 1950 ಏನು ಸೈನ್ ಹಾಕ್ತಾರಲ್ವಾ, ಅದು ಅಧಿವೇಶನ ಅಲ್ಲ, ಜಸ್ಟ್ ಸೈನ್ ಹಾಕಿದ್ರು ಮಾತ್ರ ಅಂತ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದನ್ನ ಒಂದ್ಸರಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಸರಿನಾ. ಸೊ ಬಟ್ ಇದ್ರದ್ದು 11ನೇ ಅಧಿವೇಶನ ಯಾವಾಗ ನಡೀತು? ನವೆಂಬರ್ 1949 ನಡೆದಿರ್ತದೆ. ಏನು ಸೈನ್ ಇದನ್ನು ಅಂಗೀಕಾರ ಆಗುತ್ತೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಮುಂಚೆ ನಡೆದಿರ್ತದೆ. ಓಕೆ, ಇದು ನೆನಪಿರಲಿ ನಿಮಗೆ. ಹಾಗೆ 24 ಜನವರಿ 1950 ಡೇಟ್ ಇಂಪಾರ್ಟೆಂಟ್ ಇದೆ ಅಲ್ಲ ಸರ್, ಇದು ಎಲ್ಲೋ ಓದಿದ್ದೀವಿ. ಹೌದು, ಓದಿದ್ದೀರಾ. ಏನು ಅಂದರೆ ನಮ್ಮ ನ್ಯಾಷನಲ್ ಅಂತಮ್ ಮತ್ತು ನಮ್ಮ ನ್ಯಾಷನಲ್ ಸಾಂಗ್ ಎರಡೂ ಕೂಡ ಅಡಾಪ್ಟ್ ಮಾಡ್ಕೊಂಡ ದಿನ ಯಾವುದು ಅಂದರೆ ಇದೇ 24 ಜನವರಿ 1950. ಓಕೆ, 24 ಜನವರಿ 1950 ನಮ್ಮ ನ್ಯಾಷನಲ್ ಅಂಥೆಮನ್ನು ಆ್ಯಂಡ್ ನ್ಯಾಷನಲ್ ಸಾಂಗನ್ನು ಎರಡನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ, ಅಂಗೀಕಾರ ಮಾಡ್ಕೋತೀವಿ, ನಮ್ಮ ದೇಶದಲ್ಲಿ ಜಾರಿಗೆ ತರ್ತೀವಿ. ಓಕೆ, ಏನು ಸರ್ ನ್ಯಾಷನಲ್ ಅಂತ ಮತ್ತು ನ್ಯಾಷನಲ್ ಸಾಂಗ್ ಬೇರೆ ಬೇರೆ ಇದಾವ? ಹೌದು ಸರ್. ಏನು ನ್ಯಾಷನಲ್ ಸಾಂಗ್ ಯಾವುದು ಅಂದರೆ ನಿಮಗೆ ವಂದೇ ಮಾತರಂ ಅಂತ ಹೇಳ್ತಿರೋ ಗೊತ್ತಾ, ಇದು ನ್ಯಾಷನಲ್ ಸಾಂಗು. ಹಾಗೆ ಜನಗಣಮನ ನಾಯಕ. ಓಕೆ, ಇದು ಸ್ಟಾರ್ಟ್ ಮಾಡ್ತೀರಲ್ವಾ. ಸೊ ಇದು ಏನಂದರೆ ನಿಮಗೆ ನ್ಯಾಷನಲ್ ಅಂಥೆಮ್ ಮತ್ತು ನ್ಯಾಷನಲ್ ಸಾಂಗ್ಗೆ ಡಿಫ್ರೆನ್ಸ್ ಇದೆ. ಈ ನ್ಯಾಷನಲ್ ಸಾಂಗು ಫಸ್ಟ್ ಟೈಮ್ ಯಾವಾಗ ಹಾಡಿದ್ರು ಅಂದರೆ 1896 ನಿಮಗೆ ನ್ಯಾಷನಲ್ ಸಾಂಗ್ನ ಹಾಡಿರ್ತಾರೆ. ಓಕೆ, ಎಲ್ಲಿ ಅಂದರೆ ಕಲ್ಕತ್ತಾದ ಅಧಿವೇಶನದಲ್ಲಿ, ಕಲ್ಕತ್ತಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾರೆ ಫಸ್ಟ್ ಟೈಮು. ಹಾಗೆ ನ್ಯಾಷನಲ್ ಅಂಥೆಮ್ ಜನಗಣಮನ ಫಸ್ಟ್ ಟೈಮ್ ನಿಮಗೆ ಎಲ್ಲಿ ಹಾಡ್ತಾರೆ ಅಂದರೆ ಕಲ್ಕತ್ತಾದಲ್ಲಿ 1911 ಹಾಡ್ತಾರೆ. ಓಕೆ, ಸೊ ಇದನ್ನು ಈ ಜನಗಣಮನ ಹಾಡಿದವರು ಯಾರು ಅಂತ ನೀವು ಕಮೆಂಟ್ ಮಾಡಬಹುದಾ? ಸರಳಾದೇವಿಯ ಅಥವಾ ರವೀಂದ್ರನಾಥ್ ಟ್ಯಾಗೋರ? ಇಬ್ಬರಲ್ಲೇ. ಓಕೆ, ಸಿಂಪಲ್ ಕ್ವಶನ್ ಇದೆ ಅಲ್ವಾ. ಸೊ ಕಮೆಂಟ್ ಮಾಡಿ ಪ್ಲೀಸ್, ಅದನ್ನು ರಿಪ್ಲೈ ಮಾಡಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಪರ್ವತ ಪ್ರದೇಶ ಅಭಿವೃದ್ಧಿ ಯೋಜನೆಗಳನ್ನು ಯಾವ ಯೋಜನಾ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು? ಪರ್ವತ ಪ್ರದೇಶದ ಅಭಿವೃದ್ಧಿ ಯೋಜನೆಗಳಿದೆ ಏನಿದಾವಲ್ವಾ, ಸೊ ಅದು ಯಾವ ಯೋಜನಾ ಅವಧಿಯಲ್ಲಿ, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಟಾರ್ಟ್ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಅದು ಪ್ರಥಮ ಪಂಚವಾರ್ಷಿಕ ಯೋಜನೆ. ಓಕೆ, ಯಾವುದು ಅಂದರೆ ಪ್ರಥಮ ಪಂಚವಾರ್ಷಿಕ ಯೋಜನೆ. ಸೊ ಸಿಂಪಲ್ ಆಗಿದೆ, ಮೀನ್ಸ್ ಏನು ಕಾನ್ಸೆಪ್ಟಲ್ಲಿ ಏನಿಲ್ಲ, ಇದು ಜಸ್ಟ್ ಇದ್ರೇನು ಫ್ಯಾಕ್ಚುಯಲ್ ಕ್ವಶನ್. ಓಕೆ, ನೆನ್ಪಿಟ್ಕೊಳ್ಳಿದು ಯಾವುದು ಪರ್ವತ ಪ್ರದೇಶ ಅಭಿವೃದ್ಧಿ ಯೋಜನೆಗಳನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ, ಸರಿನಾ. ಸೊ ಅಧಿಕಾರಕ್ಕೆ ಬಂದ ನಂತರ ಸೀದಾ ಪರ್ವತ ಕಡಲಿಕ್ಕೆ ನಿಂತಾರೆ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಎಸಿಟಿಕ್ ಆ್ಯಸಿಡ್ ಎಂದು ಕರೆಯಲ್ಪಡುವ ಕಾರ್ಬಾಕ್ಸಿಲಿಕ್ ಆಮ್ಲ ಗುಂಪಿಗೆ, ಆ್ಯಸಿಡ್ ಗುಂಪಿಗೆ ಸೇರಿದ ಆ್ಯಸಿಡ್ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಫಾರ್ಮಿಕ್ ಆ್ಯಸಿಡು, ಅದಾದ ನಂತರ ಇಥಿನೋಯಿಕ್ ಆ್ಯಸಿಡು, ಬ್ಯೂಟೆನಿಕ್ ಆ್ಯಸಿಡು ಮತ್ತು ಪ್ರೊಫಾನೋಯಿಕ್ ಆ್ಯಸಿಡು ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಥಿನೋಯಿಕ್ ಆ್ಯಸಿಡ್ ಅಂತ ಆಗುತ್ತೆ. ಓಕೆ, ಯಾವುದು ಇಥನೋಯಿಕ್ ಆ್ಯಸಿಡ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಎಸಿಟಿಕ್ ಆ್ಯಸಿಡ್ ಎಂದು ಕರೆಯಲ್ಪಡುವ ಕಾರ್ಬಲಿಕ್ ಆ್ಯಸಿಡ್ ಗುಂಪಿಗೆ ಸೇರಿದ ಆ್ಯಸಿಡ್ ಯಾವುದು ಅಂತ ಕೇಳಿದ್ರೆ ಇಥಿನೋಯಿಕ್ ಆ್ಯಸಿಡ್. ಓಕೆ, ಇಥಿನೋಯಿಕ್ ಆ್ಯಸಿಡ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಎಸಿಟಿಕ್ ಆ್ಯಸಿಡ್ ಎಂದು ಕರೆಯಲ್ಪಡುತ್ತದೆ, ಯಾವುದು ಇಥಿನೋಯಿಕ್ ಆ್ಯಸಿಡ್. ಓಕೆ, ಇದು ಯಾವ ಗುಂಪಿಗೆ ಸೇರಿದೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗುಂಪಿಗೆ ಸೇರಿದೆ. ಅದಾದ ನಂತರ ಈ ಫಾರ್ಮಿಕ್ ಆ್ಯಸಿಡು ಹಳೆಯ ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮಗೆ. ಫಾರ್ಮಿಕ್ ಆ್ಯಸಿಡ್ ಏನು ಬಿಡುಗಡೆ ಮಾಡುತ್ತೆ? ಏನು ಕಡಿದ ನಂತರ ನಮಗೆ ಈ ಫಾರ್ಮಿಕ್ ಆ್ಯಸಿಡ್ ಬಿಡುಗಡೆ ಆಗುತ್ತೆ? ಯಾವುದರಲ್ಲಿ ಇದು ಫಾರ್ಮಿಕ್ ಆ್ಯಸಿಡ್ ಕಂಡು ಬರುತ್ತೆ? ಇರುವೆ ಅಲ್ರಿ. ಓಕೆ, ಅದು ಕಪ್ಪು ಇರುವೆ ಆಗಿರಲಿ, ಬ್ಲ್ಯಾಕ್. ಓಕೆ, ಬ್ಲ್ಯಾಕ್ ಇರುವೆ ಆದರೂ ಆಗಿರಲಿ, ಅದು ಆದ ನಂತರ ರೆಡ್ ಇರುವೆ ಆದರೂ ಆಗಿರಲಿ, ರೆಡ್ ಆ್ಯಂಟ್ ಅಥವಾ ಬ್ಲ್ಯಾಕ್ ಆ್ಯಂಟ್ ಯಾವುದಾದ್ರೂ ಕಡೀಲಿ, ನಿಮಗೆ ಏನು ಬಿಡುಗಡೆ ಆಗುತ್ತೆ ಅಂದರೆ ಫಾರ್ಮಿಕ್ ಆ್ಯಸಿಡ್ ಬಿಡುಗಡೆ ಆಗುತ್ತೆ. ಓಕೆ, ಫಾರ್ಮಿಕ್ ಆ್ಯಸಿಡ್ ಹೇಗೆ ನೆನ್ಪಿಟ್ಕೋಬೇಕು? ಫಾರ್ಮ್ ಅಂದರೆ ರೈತ, ಫಾರ್ಮರು ರೈತ. ಅದು ಆದ ನಂತರ ಫಾರ್ಮ್ ಅಂದರೆ ಹೊಲದಲ್ಲಿ ನಿಮಗೆ ಯಾವುದು ಇರುವೆಗಳು ಕಂಡು ಬರ್ತಾವಲ್ವಾ. ಸೊ ನಿಮ್ಮ ಫ್ಲೈಓವರಲ್ಲಿ ಕಂಡು ಬರ್ತಾವ, ಸಿಟಿನಲ್ಲಿ ಇಲ್ಲ ಅಲ್ವಾ. ಸೊ ಅದಕ್ಕೆ ಈ ಫಾರ್ಮರು ಹಾಗೆ ಇರುವೆಗಳಂತ ನೆನ್ಪಿಟ್ಕೋಬೋದು. ಫಾರ್ಮಿಕ್ ಆ್ಯಸಿಡ್ ಯಾವ್ದು ಬಿಡುಗಡೆ ಮಾಡುತ್ತೆ ಅಂದರೆ ಇರುವೆಗಳು ಕಚ್ಚಿದಾಗ ಬಿಡುಗಡೆ ಆಗುತ್ತೆ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಅದಾದ ನಂತರ ನಿಮಗೆ ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಈ ವರ್ಡ್ ಇಂಪಾರ್ಟೆಂಟ್ ಇದೆ ನೋಡಿ. ಓಕೆ, ಯಾವುದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನಿಮಗೆ ಎಲ್ಲಿ ಕಂಡು ಬರುತ್ತೆ? ನೀವೇನು ಕುಡಿತೀರಲ್ವಾ, ಯಾವುದು ಜ್ಯೂಸಲ್ಲ, ನೈಟಾಗಿ ಕುಡಿಯೋ ಜ್ಯೂಸಲ್ಲ, ಹಗಲತ್ತಲ್ಲಿ ಕುಡಿತೀರಲ್ವಾ ಸಾಫ್ಟ್ ಡ್ರಿಂಕ್. ಓಕೆ, ಅದರಲ್ಲಿ ಈ ಕೊಕೊಕೋಲಾ, ಪೆಪ್ಸಿ ಮತ್ತು ಬೇರೆ ಬೇರೆ ರೀತಿ ಬರುತ್ತಲ್ವಾ. ಸೊ ಅದೆಲ್ಲದು ಕೂಡ ಸ್ಟಿಂಗು, ಅದೇನೇನೋ ರೆಡ್ ಕಲರ್ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಕುಡಿತೀರಲ್ವಾ. ಸೊ ಎಲ್ಲದರಲ್ಲೂ ಕೂಡ ಸಾಫ್ಟ್ ಡ್ರಿಂಕ್ಸಲ್ಲಿ ಕಂಡು ಬರುವ ಒಂದು ಆ್ಯಸಿಡ್ ಯಾವುದು ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಕಂಡು ಬರುತ್ತೆ. ಬೇಕಾದ್ರೆ ನೀವು ಬೆಂಕಿ ಹತ್ತಿದಾಗ ಅದು ಸ್ವಲ್ಪ ಹಿಂಗೆ ಅಲ್ಲಾಡಿಸಿ ಅದ್ರ ಮೇಲೆ ಸ್ಪ್ರೇ ಮಾಡಿ, ಬೆಂಕಿ ನಿಂತೋಗುತ್ತೆ. ಟ್ರೈ ಮಾಡಿ ನೋಡಿ ಬೇಕಾದ್ರೆ ಒಂದ್ಸರಿ. ಓಕೆ, ಏನಿಲ್ಲ, ಒಂದು 20 ರೂಪಾಯಿ ಹಾಳಾಗುತ್ತೆ, ಇಲ್ಲಾಂದರೆ ಒಂದು 20 ರೂಪಾಯಲ್ಲಿ ತೊಗೊಂಡ್ರು ಒಂದು ಸ್ವಲ್ಪ ಒಂದು ಹಾಫ್ ಅಷ್ಟಾದರೂ ಹಾಳಾಗಿರುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ, ಅದರಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರುತ್ತೆ. ಕುಡಿಬಾರ್ದು ಆ್ಯಕ್ಚುಲಾಗಿ ಅದು. ಓಕೆ, ಕುಡಿಬಾರ್ದು. ಸೊ ಅದರಲ್ಲಿ ಕಂಡು ಬರುವ ಆಮ್ಲ ಯಾವುದು ಅಂದರೆ ನಿಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಯಾವುದು ಅಂದರೆ ನಿಮ್ಮ ಸಾಫ್ಟ್ ಡ್ರಿಂಕ್ಸಲ್ಲಿ, ಓಕೆ, ನಿಮ್ಮ ತಂಪು ಪಾನೀಯಗಳಲ್ಲಿ ಕಂಡು ಬರ್ತಕ್ಕಂಥ ಆ್ಯಸಿಡ್ ಯಾವುದು ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ,
ಸರ್ ಹಾಗೆ ಇವಾಗ ಲೇಸ್ ಎಲ್ಲ ತಿಂತೀವಿ, ನಾವು ಚಿಪ್ಸ್ ಎಲ್ಲ ತಿಂತೀವಿ, ಆ ಚಿಪ್ಸಲ್ಲಿ ಕುಡಿಯೋದ್ರೆ ಕೆಲವೊಂದು ಗ್ಯಾಸ್ ಇರುತ್ತೆ ಸರ್, ಅದನ್ನು ಕೂಡ ಒಂಥರ ಬರ್ತದೆ ಸ್ಮೆಲ್ ಕೆಲವೊಂದು ದಿನ ಆದ ನಂತರ. ಓಕೆ, ಅದು ಗಾಳಿ ಇರಲಿಲ್ಲ ಅಂದರೆ ಒಂಥರ ಬರ್ತದೆ, ರ್ಯಾನ್ಸಿಡಿಟಿ ಆಗ್ತದೆ. ಯಾವ್ದು ಗ್ಯಾಸ್ ಇರುತ್ತೆ ಅದರಲ್ಲಿ ಅಂದರೆ ನೈಟ್ರೋಜನ್ ಗ್ಯಾಸ್ ಇದ್ರೇ ಇನ್ಕ್ಲೂಡ್ ಮಾಡಿರ್ತಾರೆ, ಸರಿನಾ. ಸೊ ಇದು ರೀಸೆಂಟಾಗಿ ತಲಾಟಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ, ರೀಸೆಂಟಾಗಿ ಅಂದರೆ 2024 ಏನು VAO ಎಕ್ಸಾಮ್ ಐತಲ್ವಾ, ಸೊ ವಿಲೇಜ್ ಅಕೌಂಟೆಂಟ್ ಆಫೀಸರ್, ಅದರಲ್ಲಿ ಕೇಳಿರೋ ಪ್ರಶ್ನೆ ಇದು. ಓಕೆ, ಸೊ ಹಾಗೆ ಬೇರೆ ಬೇರೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ. ಇನ್ನೊಂದೇನೆಂದರೆ ಇದೇ ನೈಟ್ರೋಜನು ಇಡೀ ನಮ್ಮ ಏನು ಭೂಮಿಯ ವಾತಾವರಣ ಇದೆಯಲ್ವಾ, ಅದರಲ್ಲಿ ಅತಿ ಹೆಚ್ಚು ಕಂಡು ಬರೋದು ಯಾವುದು ಅಂದರೆ ನಿಮ್ಗೆ ಇದೇ ನೈಟ್ರೋಜನ್ ಕಂಡು ಬರುತ್ತೆ. ಅಂದರೆ 78% ನಿಮಗೆ 78% ನಿಮಗೆ ಕಂಡು ಬರೋದು ಯಾವುದು ಅಂದರೆ ನೈಟ್ರೋಜನ್. ಸರ್ ನಾವು ನೈಟ್ರೋಜನ್ ತೊಗೊಳ್ಳಲ್ಲ ದೇಹದಲ್ಲಿ, ನಾವು ಆಕ್ಸಿಜನ್ ತೊಗೋತೀವಿ, ಆಕ್ಸಿಜನ್ ಇಲ್ಲಿದೆ ಎಲ್ಲ ಕಡೆ ಅಂತಂದರೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಜಸ್ಟ್ 21% ಮಾತ್ರ ಇದೆ. ಓಕೆ, 21 ನಮಸ್ಕಾರಗಳು ಗಣಪತಿಗೆ ಅಂತ ಹೇಳ್ತಿರಲ್ವಾ, ಸೊ 21% ಮಾತ್ರ ಆಕ್ಸಿಜನ್ ಇದೆ, ಸರಿನಾ. ಸೊ 21% ಮಾತ್ರ ನಾವಿದ್ರೇನೋ ಒಳಗೆ ತೊಗೊತೀವಿ, ಹೊರಗಡೆ ಬಿಡ್ತೀವಿ. ಏನು ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರಬೇಕಲ್ವಾ, ನಾವು ಜಾಸ್ತಿ ಜನ ಇದ್ದೀವಿ, ಎಷ್ಟು 800 ಕೋಟಿ ಜನ ಇದ್ದೀವಿ. 800 ಕೋಟಿ ಜನ ಇದ್ರೇನೋ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಜಾಸ್ತಿ ಇರಬೇಕಲ್ವಾ, ಅದು ಇಲ್ಲ, ನೈಟ್ರೋಜನೇ ಜಾಸ್ತಿ ಇದೆ. ಫಸ್ಟ್ ನೈಟ್ರೋಜನ್ ಇದೆ, ಸೆಕೆಂಡ್ ಬರೋದು ನಿಮಗೆ ಯಾವುದು ಬರುತ್ತೆ ಅಂದರೆ ಆಮ್ಲಜನಕ. ಓಕೆ, O2 ಬರ್ತದೆ, ಅದಾದ ನಂತರ ನಿಮಗೆ ಆರ್ಗಾನ್ ಬರ್ತದೆ, ಆರ್ಗಾನ್ ಆದ ನಂತರ ನಿಮಗೆ ನೆಕ್ಸ್ಟ್ ಬರೋದು ಯಾವುದು ಅಂದರೆ ನಿಮಗೆ CO2 ಬರುತ್ತೆ. ಓಕೆ, ಇವೆಲ್ಲ 0.3 0.7 ಈ ಲೆವೆಲಲ್ಲಿದ್ದಾವೆ, ಬಟ್ ನಿಮಗೆ ಹೈಯೆಸ್ಟ್ ಇರೋದು ಕೇಳ್ತಾನೆ ನೈಟ್ರೋಜನ್. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬೆಳವಣಿಗೆ ಹಾರ್ಮೋನನ್ನು ಹೊರಸೂಸುವ ಗ್ರಂಥಿ ಯಾವುದು? ಓಕೆ, ಸೊ ಇವಾಗ ನಿಮ್ಮ ಹೈಟ್ ಎಷ್ಟಿರುತ್ತೆ ರೀ, ನೀವು ಇವಾಗ RPF ಎಕ್ಸಾಮ್ ಹಾಕಿದ್ದಾರೆ ಅಂದರೆ ಹುಡುಗರಿಗೆ 170 ಹೈಟ್ ಇರುತ್ತೆ. ಆಮ್ ಐ ರೈಟ್? ಮೇ ಬಿ ರೈಟ್ ಇರ್ಬೋದು. ಓಕೆ, 170 ಹೈಟ್ ಇದೆ, ಚೆಕ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ನಾನು ಕೂಡ ನಿಮ್ಮ ನೋಟಿಫಿಕೇಷನ್ನ. 170 ಹೈಟ್ ಇದೆ. ಓಕೆ, 170 ಹೈಟ್ ಇದೆ. ನಿಮ್ದು ಯಾರೋ ಒಬ್ಬ ಫ್ರೆಂಡ್ಗೆ, ಓಕೆ, ನಿಮ್ಮ ಯಾರೋ ಒಬ್ಬ ಫ್ರೆಂಡ್ ಏನು ಮಾಡ್ತಾನೆ ಅಂದರೆ ಅವ್ನು 170 ಇಲ್ಲ, ಒಂದು 180 ಇದೆ, ಹೆವಿ ಹೈಟ್ ಇದ್ದಾನೆ ಅವನು. ಓಕೆ, ನಿಮ್ಮ ಇನ್ನೊಬ್ಬ ಫ್ರೆಂಡ್ ಯಾವನೋ ಒಬ್ಬ ಇದ್ದಾನೆ, ಅವನದು ಎಷ್ಟಿದೆ ಅಂದರೆ 150 ಇದೆ, ಅಥವಾ 110 ಇದೆ ಅಂತ ಅಂದ್ಕೊಳ್ಳಿ, 150 ಬೇಡ, 110 ಇದೆ ಅಂತ ಅಂದ್ಕೊಳ್ಳಿ, 110 ಸೆಂಟಿಮೀಟ್ರ್ ಹೈಟ್ ಇದ್ದಾನೆ ಅವನು. ಓಕೆ, ಯಾಕೆ? ಈ ಬೆಳವಣಿಗೆ ಹಾರ್ಮೋನ್ ಏನಿದೆ ಅಲ್ವಾ, ಇದು ಕರೆಕ್ಟ್ ರಿಲೀಸ್ ಆಗಿತ್ತು ಅಂದರೆ ನೀವು 170 ಇರ್ತೀರಾ, 160ಇಂದ 170ವರೆಗೂ ಇರ್ತೀರಾ, ಕರೆಕ್ಟಾಗಿ ರಿಲೀಸ್ ಆಗಿದ್ರೆ ನಿಮ್ಮ ಬಾಡಿನಲ್ಲಿ. ಓಕೆ, ಅದು ಏನಾದರೂ ಜಾಸ್ತಿ ರಿಲೀಸ್ ಆದರೆ, ಯಾವುದು ಈ ಬೆಳವಣಿಗೆ ಹಾರ್ಮೋನ್ ಏನಿದೆ ಅಲ್ವಾ, ಇದು ಜಾಸ್ತಿ ರಿಲೀಸ್ ಆದರೆ 180 190 ಈ ಲೆವೆಲಲ್ಲೂ ನೀವು 6 ಫೀಟು 7 ಫೀಟು 8 ಫೀಟ್ ಅಲ್ಲಿವರೆಗೂ ಹೋಗ್ಬೋದು ನೀವು. ಓಕೆ, ಅಷ್ಟು ಆಗ್ತದೆ. ಅದಾದ ನಂತರ ಖಾಲಿ ನೋಡಿದ್ರಲ್ಲ, ಖಾಲಿ ಏನು ಬರ್ತಾನೆ ಅಲ್ವಾ, ಯಾರು ಬಾಕ್ಸಿಂಗ್ ಏನೋ ಬರ್ತಾರೆ ಅಲ್ವಾ, ಸೊ ಬಾಕ್ಸಿಂಗ್ ಅಲ್ಲ ಅವರು ಮೇ ಬಿ WWF ಫೈಟರ್. ಓಕೆ, ಅವ್ರನ್ನ ನೋಡಿರ್ಬೋದು ನೀವು ಎಷ್ಟು ಹೈಟ್ ಇದ್ದಾರೆ ಅಂತ ಅವರು. ಓಕೆ, ಅದಾದ ನಂತರ ಒಬ್ಬರು ಜ್ಯೋತಿ ಅಂತ ನಮ್ಮ ಭಾರತದವರು ಇದ್ದಾರೆ, ಅತಿ ಕುಳ್ಳವಾಗಿದ್ದಾರೆ ಅವರು. ಓಕೆ, ಅವ್ರದ್ದು 110 ಅಥವಾ ಇದ್ರ ಎಷ್ಟು 90 ಸೆಂಟಿಮೀಟ್ರು ಇಷ್ಟೇ. ಓಕೆ, 190 ಅಲ್ಲ, ಜಸ್ಟ್ 90 ಸೆಂಟಿಮೀಟ್ರು ಇಷ್ಟೇ ಇದ್ದಾರೆ. ಯಾಕೆ ಅಂದರೆ ಅವರಲ್ಲಿ ಬೆಳವಣಿಗೆ ಹಾರ್ಮೋನ್, ಅವ್ರು ಏನು ದೇಹದಲ್ಲಿ ಒಂದು ಬೆಳವಣಿಗೆ ಹಾರ್ಮೋನ್ ಇರುತ್ತಲ್ವ, ಅದು ರಿಲೀಸ್ ಆಗಿರಲ್ಲ ರೀ, ಅದಕ್ಕೆ ಅವ್ರು ಕಡಿಮೆ ಆಗಿರ್ತಾರೆ. ಯಾವ ಹಾರ್ಮೋನ್ ಅದು ಹೆಚ್ಚಿಗೆ ಬಿಡುಗಡೆ ಆಗ್ತದೆ, ಕಡಿಮೆ ಬಿಡುಗಡೆ ಆಗ್ತದೆ, ಯಾವುದದು ಹೇಳ್ಬೋದಾ? ಅದೇ ಇದು ನಿಮಗೆ ಪಿಟ್ಯೂಟರಿ ಗ್ರಂಥಿ ಅಂತ. ಓಕೆ, ಯಾವುದು? ಪಿಟ್ಯೂಟರಿ. ಈ ಪಿಟ್ಯೂಟರಿ ಗ್ರಂಥಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅಂದರೆ ಗ್ರಂಥಿಗಳ ರಾಜ, ಬಾಸ್ ಅಂತ ಕರಿತೀವಿ. ಯಾರಿಗೆ? ಪಿಟ್ಯೂಟರಿಗೆ. ಓಕೆ, ಬಾಸ್ ಅಂತ ಯಾರಿಗೆ ಕರಿತೀವಿ ನಾವು? ಗ್ರಂಥಿಗಳಲ್ಲೇ ರಾಜನ ಯಾರಂತ ಕರಿತೀವಿ? ಪಿಟ್ಯೂಟರಿಗೆ ಕರಿತೀವಿ. ಇದೇ ಪಿಟ್ಯೂಟರಿ ಅಣ್ಣವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಎತ್ತರ ಮಾಡೋದು ಇವರೇ, ಗಿಡ್ಡ ಮಾಡೋದು ಇವರೇ. ಓಕೆ, ಗಿಡ್ಡ ಯಾರಾದರೂ ನೀವು ಇದ್ದೀರಾ ಅಂದರೆ ನೀವು ಬೈಕೊಳ್ಬೇಕಾಗಿರೋದು ಇವರಿಗೆ. ಓಕೆ, ಜಾಸ್ತಿ ಯಾಕೆ ರಿಲೀಸ್ ಆಗಿಲ್ಲ ನೀವು ನನ್ನಲ್ಲಿ ಅಂತ. ಓಕೆ, ಸೊ ಪಿಟ್ಯೂಟರಿ ಗ್ರಂಥಿ. ಸೊ ನಿಮಗೆ ಹೇಳಿದೆ ಏನು, ಗಿಡ್ಡವಾಗಿದ್ದರೆ ಏನಾಗಿರುತ್ತೆ, ಅದು ಒಂದು ರೋಗ ಇರುತ್ತೆ ಅವ್ರಿಗೆ, ಏನಂದರೆ ಡ್ವಾರ್ಫಿಸಮ್ ಅಂತ ಬರ್ತದೆ. ಓಕೆ, ಯಾವುದು? ಡ್ವಾರ್ಫಿಸಮ್, ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿವಲ್ಲ, ಡ್ವಾರ್ಫಿಸಮ್. ಮತ್ತು ಇನ್ನೊಂದು ಅತಿ ಎತ್ತರವಾಗಿದ್ದರೆ, ಇವಾಗ ಕಲಿ ಅಂತ ಹೇಳಿದೆ ಅಲ್ವಾ ನಾನು, ಖಾಲಿಯೋ ಅವ್ರ ಹೆಸರು, ಅವ್ರದ್ದಿದ್ರೆ ಅವ್ರದ್ದು ಗಿಂಗ್ಯಾಟಿಸಮ್ ಅಂತ ಬರ್ತದೆ. ಓಕೆ, ಗಿಂಗ್ಯಾಟಿಸಮ್ ಅಂತ ಬರ್ತದೆ, ಇವ್ರದ್ದು ಡ್ವಾರ್ಫಿಸಮ್ ಅಂತ ಬರ್ತದೆ. ಅವರು ಏನಾದರೂ ಅವ್ರ ದೇಹದಲ್ಲಿ ಅತಿ ಹೆಚ್ಚು ಪಿಟ್ಯೂಟರಿ ಇದ್ದಿದ್ರೇನೋ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗಿತ್ತಂದರೆ ಅವ್ರು ಏನಾಗಿರ್ತಾರೆ, ಗಿಂಗ್ಯಾಟಿಸಮಿಂದ ಜಾಸ್ತಿ ಉದ್ದ ಬೆಳೆದಿರ್ತಾರೆ. ಕಡಿಮೆ ಆಗಿತ್ತು ಅಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಡ್ವಾರ್ಫಿಸಮ್, ಅತಿ ಕುಳ್ಳವಾಗಿರ್ತಾರೆ. ಓಕೆ, ಸೊ ಡ್ವಾರ್ಫಿಸಮ್ ಮತ್ತು ಯಾವುದು ಗಿಂಗ್ಯಾಟಿಸಮ್ ನಿಮಗೆ ಯಾವುದರಿಂದ ಬರ್ತದೆ ಅಂದರೆ ಯಾವ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಬರ್ತದೆ ರೋಗಗಳು ಅಂತ ಕೇಳೋದಾದರೆ ಪಿಟ್ಯೂಟರಿ ಗ್ರಂಥಿಯಿಂದ, ಪಿಟ್ಯೂಟರಿ ಹಾರ್ಮೋನಿಂದ ಬಿಡುಗಡೆಯಾಗುವ ಒಂದು ರೋಗ ಅಂತ ಹೇಳ್ಬೋದು. ಓಕೆ, ಸೊ ರೋಗ ಅಂತ ಹೇಳ್ಬೋದು. ಸೊ ಇದು ನೆನ್ಪಿಟ್ಕೊಳ್ಳಿ, ಯಾವುದು? ಗಿಂಗ್ಯಾಟಿಸಮ್ ಅಂದರೆ ಅತಿ ಉದ್ದ ಬೆಳೆದಿರ್ತಾರೆ, ಡ್ವಾರ್ಫಿಸಮ್ ಅಂದರೆ ಅತಿ ಗಿಡ್ಡ ಬೆಳೆದಿರ್ತಾರೆ. ಓಕೆ, ಕರೆಕ್ಟಾಗಿ ಬೆಳೆದಿದ್ರೆ ಅವರಲ್ಲಿದ್ರೆ ಎಲ್ಲ ಕರೆಕ್ಟಾಗಿರುತ್ತೆ. ಇವೆರಡರಲ್ಲಿ ಯಾವುದೂ ರೋಗ ಇರಲ್ಲ. ಓಕೆ, ಸೊ ಇದು ನೆನಪಿರಲಿ. ಹಾಗೆ ನಿಮಗೆ ಇಲ್ಲಿ ಬೇರೆ ಬೇರೆ ಗ್ರಂಥಿಗಳು ಕೊಟ್ಟಿದ್ದಾನೆ. ಯಾವುದು? ಅಡ್ರಿನಲಿನ್ ಗ್ರಂಥಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಈ ಅಡ್ರಿನಲಿನ್ ಗ್ರಂಥಿ ಎಲ್ಲಿರುತ್ತೆ ನೀವು ಫಸ್ಟ್ ಹೇಳಬೇಕು. ಈ ಪಿಟ್ಯೂಟರಿ ಗ್ರಂಥಿ ಎಲ್ಲಿರುತ್ತೆ? ಪಿಟ್ಯೂಟರಿ ಗ್ರಂಥಿ ನಿಮ್ಮ ಏನು ನೀವು
ಹಿಂದೂ ಆಗಿದ್ದರೆ ನೀವು ಒಂದು ಹಣೆ ಬಟ್ಟು ಇಟ್ಕೊಂಡಿರ್ತೀರ ಗೊತ್ತಾ, ನೀವು ಹುಡುಗರಾಗಿರಲಿ ಹುಡುಗಿರಾಗಿರಲಿ, ಈ ಎರಡು ಹುಬ್ಬಿನ ಮಧ್ಯೆ ಒಂದು ಪ್ಲೇಸ್ ಇದೆ ಅಲ್ವಾ, ಆ ಪ್ಲೇಸಲ್ಲಿ ನೀವು ಇದ್ರೆ ಒಂದು ಕೆಂಪು ಬಟ್ಟು ಏನಾದರೂ ಇಟ್ಕೊಂಡಿರ್ತೀರಾ, ಇಲ್ಲಾಂದರೆ ಕುಂಕುಮ ಹಚ್ಕೋತೀರಲ್ವಾ, ಅದರ ಎಕ್ಸಾಕ್ಟ್ ಹಿಂದ್ಗಡೆನೇ ನಿಮಗೆ ಈ ಪಿಟ್ಯೂಟರಿ ಅನ್ನೋದು ಅದು ಬಟಾಣಿ ಕಾಳಿನಟ್ಟು. ಓಕೆ, ಬಟಾಣಿ ಕಾಳಿನಷ್ಟು ಗ್ರಂಥಿ ಇದೆ. ಅದು ನೋಡಲಿಕ್ಕೆ ಚಿಕ್ಕದಾಗಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಲ್ವಾ, ಹಿಂಗೆ ನೋಡಿ ಇವರು. ಓಕೆ, ಇವರು ದೊಡ್ಡ ದೊಡ್ಡ ಲಿವರ್ಗಳಿಗೆ ದೊಡ್ಡ ದೊಡ್ಡ ಥೈರಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಅಡ್ರಿನಲ್ಗಳಿಗೆ, ಇವರಿಗೆಲ್ಲರೂ ಕಂಟ್ರೋಲ್ ಮಾಡ್ತಾರೆ, ಇವರೇ ಬಾಸ್. ಓಕೆ, ಬಟ್ ಇವ್ರ ಮೇಲೆ ಇನ್ನೊಬ್ಬರೊಬ್ಬರು ಬಾಸ್ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಬಟ್ ಇದು ಎಲ್ಲಿರ್ತಾರೆ ಅಂದರೆ ತಲೆದಲ್ಲಿರ್ತಾರೆ. ಓಕೆ, ನಿಮ್ಮ ಮೆದುಳಿನಲ್ಲಿ, ನಿಮ್ಮ ತಲೆಯ ಭಾಗದಲ್ಲಿ ಇವ್ರು ಕಂಡು ಬರ್ತಾರೆ. ಯಾರು? ಪಿಟ್ಯೂಟರಿಯನ್ ಅವರು. ಹಾಗೆ ಅಡ್ರಿನಲಿನ್ ಎಲ್ಲಿ ಕಂಡು ಬರ್ತಾರೆ ಅಂದರೆ ನಿಮ್ಮ ಕಿಡ್ನಿಯ ಮೇಲ್ಗಡೆ ಕಂಡು ಬರ್ತಾರೆ. ಕಿಡ್ನಿಯ ಮೇಲ್ಗಡೆ ಈ ನಿಮ್ಮ ಕಿಡ್ನಿ ಇದೆ ಅಲ್ವಾ, ನಿಮ್ಮ ಕಿಡ್ನಿಯ ಮೇಲ್ಗಡೆ ಟೋಪಿ ಹಾಗೆ, ಈ ಕಿಡ್ನಿ ಮೇಲೆ ಟೋಪಿ ಹಾಕಿದವ್ರು ಹಂಗೆ ಕಂಡು ಬರ್ತವೆ. ಓಕೆ, ಕಿಡ್ನಿಯ ಮೇಲೆ ಟೋಪಿ ಹಂಗೆ ಕಂಡು ಬರುವ ಗ್ರಂಥಿ ಯಾವುದು? ಕಿಡ್ನಿಯ ಮೇಲೆ ಟೋಪಿ ಹಾಗೆ ಕಂಡು ಬರುವ ನಿಮಗೆ ಗ್ಲ್ಯಾಂಡ್ ಯಾವುದು ಅಂತ ಕೇಳಿದ್ರೆ, ಓಕೆ, ಗ್ರಂಥಿಗೆ ನಾವು ಇಂಗ್ಲೀಷಲ್ಲಿ ಗ್ಲ್ಯಾಂಡ್ ಅಂತ ಕರಿತೀವಿ. ಯಾವುದು ಅಂತ ಕೇಳಿದ್ರೆ ಅಡ್ರಿನಲಿನ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಓಕೆ, ಅಡ್ರಿನಲಿನ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಹಾಗೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಎಮರ್ಜೆನ್ಸಿ ಹಾರ್ಮೋನ್ ಅಂತ ನಾವು ಯಾವುದನ್ನು ಕರಿತೀವಿ? ಇದೇ ಅಡ್ರಿನಲಿನ್ನ ಕರಿತೀವಿ. ಇವಾಗ ನಿಮ್ಮ ಮುಂದೆ ಏನಾದರೂ ಹಾವು ಬಂತಂದ್ರೆ ನಿಂದಿರ್ತೀರಾ, ಹಾಯ್ ನಾಗರಾಜ ಅಂತ? ನಿಲ್ಲಲ್ಲ, ಓಡ್ತೀರಾ ಅಲ್ವಾ. ಸೊ ಓಡು ಅಂತ ನಿಮ್ಮ ತಲೆಗೆ ಹೇಳೋದು ಯಾವುದಂದ್ರೆ ಇದೇ ಅಡ್ರಿನಲಿನ್ ಹಾರ್ಮೋನು. ಓಕೆ, ಇದು ಅಡ್ರಿನಲಿನ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಮಾಡಿ ಓಡೋ ಮಗಳೇ ಅಂತ ಇದ್ರೆ ನಿಮ್ಗೆ ಓಡಿಸ್ತದೆ. ಓಕೆ, ಅದಾದ ನಂತರ ಬೆದರಿದಬೇಕು ಓಡಿ ಹೋಗಲು, ಇವೆಲ್ಲ ಇದ್ರೇನೋ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಗೊತ್ತಾ ಎಕ್ಸಾಮಲ್ಲಿ. ಸೊ ಅದೆಲ್ಲ ಅಡ್ರಿನಲಿನ್ ಗ್ಲ್ಯಾಂಡು. ಓಕೆ, ಫೈಟ್ ಆರ್ ಫ್ಲೈಟ್ ಅಂತ ಕರಿತೀವಿ ಇದಕ್ಕೆ. ಏನು? ಫೈಟು ಅಥವಾ ಫ್ಲೈಟ್ FLI. ಓಕೆ, FLIGST, ಫೈಟ್ ಅಥವಾ ಫ್ಲೈಟು ಅಂದರೆ ಇವಾಗ ಏನಾದರೂ ನಿಮ್ಮ ಮುಂದೆ ಅಂದ್ರೆ ನಾಗರಹಾವು ಬಂದಿದೆ. ಓಕೆ, ನಾಗರಹಾವು ಬೇಡ, ಒಂದು ಹುಲಿ ಬಂದಿದೆ. ಓಕೆ, ಯಾವುದು ಅಂದರೆ ಒಂದು ಹುಲಿ ಬಂದಿದೆ. ಹುಲಿ ಬಂದಿದೆ, ನಿಮ್ಗೆ ಏನು ಮಾಡುತ್ತೆ ಅಂದರೆ ತುರ್ತು ಪರಿಸ್ಥಿತಿ ಹಾರ್ಮೋನ್, ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಮಾಡಿ ಒಂದು ಫೈಟ್ ಮಾಡೋಕ್ಕಸ್ತದೆ. ಇದಕ್ಕೆ ಹೊಡಿ ಅದಕ್ಕೆ ಏನೋ ಕಾಲು ತೊಗೊಂಡು ತಿರುಗಾಡಿ ಹೋಗಿ ಅಂತ ಹೇಳ್ತದೆ ಹುಲಿಗೆ. ಇಲ್ಲ ಅಂತಂದರೆ ಇನ್ನೂ ಅಂಜಿಕೆ ಬಂದಿತ್ತು, ಅದು ಹೊಡೆದಾಗಿಲ್ಲ, ಏನಿಲ್ಲ ಓಡಿಬಿಡು ಅಂತ ಹೇಳ್ತದೆ. ಓಕೆ, ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ನಾವು ಯಾವ್ದು ಕರಿತೀವಿ ಅಂದರೆ ಇದೇ ಅಡ್ರಿನಲಿನ್ ಹಾರ್ಮೋನಿಗೆ ಕರಿತೀವಿ, ಅಡ್ರಿನಲಿನ್ ಗ್ರಂಥಿಗೆ ಕರಿತೀವಿ, ನೆನಪಿರಲಿ. ಅದು ಆದ ನಂತರ ಈ ಥೈರಾಯ್ಡ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ನಿಮ್ಮ ಏನಿದೆ ಕತ್ತಿನ ಭಾಗ ಇದೆ ಅಲ್ವಾ, ಧ್ವನಿ ಪೆಟ್ಟಿಗೆ ಇದೆ ಅಲ್ವಾ, ಸುಮಧುರವಾಗಿ ಏನು ಮಾತಾಡ್ತಿದ್ದೀರಲ್ವಾ ನೀವೆಲ್ಲರೂ. ಸೊ ಆ ಧ್ವನಿ ಪೆಟ್ಟಿಗೆ ಸ್ವಲ್ಪ ಮುಂಭಾಗದಲ್ಲಿ ನಿಮಗೆ ಥೈರಾಯ್ಡ್ ಕಂಡು ಬರುತ್ತೆ. ಓಕೆ, ಥೈರಾಯ್ಡ್ ಅನ್ನುವ ಗ್ರಂಥಿ ಕಂಡು ಬರುತ್ತೆ. ಸೊ ಎಲ್ಲರೂ ಕೂಡ ಕೆಲವೊಬ್ಬರಿಗೆ ರೋಗ ಇರುತ್ತೆ, ಥೈರಾಯ್ಡ್ ಅನ್ನೋದು ರೋಗ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಇದ್ದಾವೆ. ಏನಾಗಿದೆಯೋ ಥೈರಾಯ್ಡ್ ಬಂದದ ಅಂತ ಹೇಳ್ತಾರೆ. ಥೈರಾಯ್ಡ್ ಬಂದಿರಲ್ಲ, ಥೈರಾಯ್ಡ್ ಆಲ್ರೆಡಿ ಇರ್ತದೆ, ಬಟ್ ಅದರಲ್ಲಿ ನಿಮಗೆ ರೋಗ ಬಂದಿರ್ತದೆ ಅಷ್ಟೇ. ಓಕೆ, ಅಯೋಡಿನ್ ಕೊರತೆಯಿಂದ ನಿಮಗೆ ರೋಗ ಬಂದಿರ್ತದೆ. ಓಕೆ, ಅಯೋಡಿನ್ ಕೊರತೆಯಿಂದ ಓಕೆ ಯಾವ ಗ್ರಂಥಿ ಇದ್ರೇನೋ ಓದಿಕೊಳ್ಳುತ್ತದೆ, ಯಾವ ಗ್ರಂಥಿ ದೊಡ್ಡದಾಗ್ತದೆ ಅಂತ ಕೇಳಿದ್ರೆ ಇದೇ ಥೈರಾಯ್ಡ್ ಗ್ರಂಥಿ. ಓಕೆ, ಥೈರಾಯ್ಡ್ ಗ್ರಂಥಿ ಏನಾಗುತ್ತೆ ಅಂದರೆ ಅಯೋಡಿನ್ ಕೊರತೆಯಿಂದ, ಉಪ್ಪಿನ ಕೊರತೆಯಿಂದ ನಿಮಗೆ ಊದಿಕೊಳ್ಳುತ್ತೆ. ಯಾವುದು? ಅಯೋಡಿನ್. ನೆನ್ಪಿಟ್ಕೊಳ್ಳಿ, ಇದು ಪ್ರಶ್ನೆ ಕೂಡ ಕೇಳಿದ್ದಾನೆ ನಿಮಗೆ, ಸಾಕಷ್ಟು ಸಾರಿ ಕೇಳಿದ್ದಾನೆ. ಓಕೆ, ಅಯೋಡಿನ್, ಈ ಅಯೋಡಿನ್ ಕೊರತೆಯಿಂದ ನಿಮಗೆ ಥೈರಾಯ್ಡ್ ಗ್ರಂಥಿ ಊದಿಕೊಳ್ಳುತ್ತದೆ. ಸರಿನಾ? ಯಾಕಂದರೆ ಅದಕ್ಕೆ ಉಪ್ಪು ಜಾಸ್ತಿ ಸಿಕ್ಕಿರಲ್ಲ, ಅದಕ್ಕೆ ಉಪ್ಪು ಜಾಸ್ತಿ ಸಿಗಬೇಕಂತ ಬಾಯಿ ಸ್ವಲ್ಪ ಅದು ದೊಡ್ಡದು ಮಾಡ್ತದೆ, ಅದಕ್ಕೆ ಅದು ಉದ್ಕೊಂಡಂಗೆ ಕಾಣಿಸ್ತದೆ. ಸರಿನಾ? ಸೊ ಗ್ರಂಥಿಯೊಳಗಿನ ಗ್ರಂಥಿ ಅಂತ ಇನ್ನೊಂದು ಬರ್ತದೆ ರೀ. ಸೊ ಇದಕ್ಕೆ ಸ್ವಲ್ಪ ಇದೇ ಟಾಪಿಕಲ್ಲಿ ಸ್ವಲ್ಪ ಜಾಸ್ತಿ ತಿರುಗಾಡ್ತಿದ್ದೀನಿ ಅಂತ ಕನ್ಫ್ಯೂಷನ್ ಏನು ಆಗಬೇಡಿ, ಇಲ್ಲ ಅಂತಂದರೆ ಬೇಜಾರಾಗಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಈ ಟಾಪಿಕ್ ಬೋರ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ, ಯಾಕಂದರೆ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಏನಂದರೆ ಇಲ್ಲಿ ಥೈರಾಯ್ಡಲ್ಲೇ ಇನ್ನೊಂದು ಗ್ರಂಥಿಯೊಳಗಿನ ಗ್ರಂಥಿ ಅಂತ ಬರ್ತದೆ. ಯಾವುದ್ರಿ? ಪ್ಯಾರಾಥೈರಾಯ್ಡ್. ಓಕೆ, ಥೈರಾಯ್ಡ್ ಅಂತ ಬರ್ತದೆ. ಸೇಮ್ ಇದೆ ಥೈರಾಯ್ಡ್ ಒಳಗಿನ ಗ್ರಂಥಿ ಒಳಗಿನ ಗ್ರಂಥಿ ಅಂತ ಕರಿತೀವಿ ನಾವು. ಓಕೆ, ಗ್ರಂಥಿ ಒಳಗೆ ಹುದುಕಿಕೊಂಡಿರುವ ಗ್ರಂಥಿ ಯಾವುದು ಅಂದರೆ ಇದೇ ಪ್ಯಾರಾಥೈರಾಯ್ಡ್ ಕಂಡು ಬರ್ತದೆ. ಓಕೆ, ಪ್ಯಾರಾಥೈರಾಯ್ಡ್ ಕಂಡು ಬರ್ತದೆ. ಈ ಪ್ಯಾರಾಥೈರಾಯ್ಡ್ ಏನು ಮಾಡ್ತದೆ ಅಂದರೆ ಕ್ಯಾಲ್ಸಿಯಂ ಅನ್ನು ನಿಯಂತ್ರಣ ಮಾಡ್ತದೆ. ಕ್ಯಾಲ್ಸಿಯಂ ಅನ್ನು ನಿಯಂತ್ರಣ ಮಾಡುವ ಗ್ರಂಥಿ ಯಾವುದು ಅಂದರೆ ಇದೇ ಪ್ಯಾರಾಥೈರಾಯ್ಡು. ಓಕೆ, ನೆನಪಿರಲಿ ನಿಮಗೆ. ಎಲ್ಲಿ ಕಂಡು ಬರ್ತದೆ ಅಂದರೆ ಈ ಕುತ್ತಿಗೆ ಹಿಂಭಾಗದಲ್ಲಿ ಕಂಡು ಬರ್ತದೆ, ಅಥವಾ ಈ ಥೈರಾಯ್ಡ್ನ ಹಿಂಭಾಗದಲ್ಲಿ ಕಂಡು ಬರ್ತದೆ. ಈ ಥೈರಾಯ್ಡ್ನ ಹಿಂಭಾಗದಲ್ಲಿ ಅಂಟಿಕೊಂಡಿರುತ್ತದೆ. ಓಕೆ, ಇದೆಲ್ಲವೂ ಕೂಡ ರೈಟ್ ಆಗುತ್ತೆ ಇದಕ್ಕೆ. ಓಕೆ, ಇವೆಲ್ಲ ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗ್ರಾಮೀಣ ಉದ್ಯೋಗ ಉಂಟು ಮಾಡುವ ಯೋಜನೆ ಓಕೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್ ಅಂತ ಬರುತ್ತೆ ಗೊತ್ತಾ. ಸೊ ಇದು ಯಾವ ವರ್ಷದಲ್ಲಿ ಜಾರಿಗೆ ಆಯಿತು? 2000, 2010 ಮತ್ತು 2005 ಮತ್ತು 1995 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 2000. ಓಕೆ, 2000 ವರ್ಷದಲ್ಲಿ ನಿಮಗೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅನ್ನೋದು ಜಾರಿ ಆಗ್ತದೆ. ಓಕೆ, ಜಾರಿ ಆಗ್ತದೆ. ಸೊ ಅದಾದ ನಂತರ ಇದೇ 2000 ಇನ್ನೊಂದು ಏನೋ ಜಾರಿಗೆ ಆಗಿದೆ ಅಲ್ವಾ, ನಿಮ್ಮ ಮನೆ ಮುಂದೆ ಎಲ್ಲ ರಸ್ತೆ ಮೇಲೆಲ್ಲ ಓಡಾಡ್ತಿರ್ತೀರ. ಏನು? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಏನೋ ಈ ಥರ ಒಂದು ಬೋರ್ಡಲ್ಲಿ ಬರೆದಿರ್ತಾರೆ. ಓಕೆ, ಒಂದು ಬೋರ್ಡಲ್ಲಿ ಬರೆದಿರ್ತಾರೆ, ಏನೋ ಕೇಸರಿ ಕೆಂಪು ಕಲರ್ ಏನೇನೋ ಚಿತ್ರ ಆಗಿರ್ತಾರೆ. ಓಕೆ, ರೋಡಿನ ಚಿತ್ರ ಎಲ್ಲ. ಅದು ಯಾವ ವರ್ಷದಲ್ಲಿ ಜಾರಿಗೆ ಬರ್ತಂದ್ರೆ ಇದೇ 2000 ಜಾರಿಗೆ ಬರ್ತದೆ. ಸುವರ್ಣ ಚತುಷ್ಕೋನ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ? 1999 ಜಾರಿಗೆ ಬಂದಿದೆ.
ಯಾವುದು ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂತ ಬರುತ್ತೆ ಗೊತ್ತಾ, ಗೋಲ್ಡನ್ ಕ್ವಾಡ್ರಿಲೇಟರಲ್ ರೋಡ್ಗಳು ಅದು 99ರಲ್ಲಿ ಜಾರಿಗೆ ಬಂದಿದೆ. ಬಟ್ ನಿಮ್ಗೆ 2000ದಲ್ಲಿ ಬಂದಿರೋದು ಏನಂದರೆ ರಸ್ತೆಗಳು. ಓಕೆ, ಯಾವುದು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಬಂದಿರೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಯದಲ್ಲಿ 2000 ಇಸ್ವಿದಲ್ಲಿ ಜಾರಿಗೆ ಬರ್ತದೆ. ಇದು ಕೂಡ ಕೇಳ್ಬೋದು, ನಿಮಗೆ ಕೇಳ್ತಾನೆ 2000 ಇದು ಕೇಳಿದಾನೆ ಅಂದರೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿದಲ್ಲಿ ಅದು ಕೇಳಲ್ವಾ, ಯಾಕೆ ಕೇಳಬಾರ್ದು, ಕೇಳ್ಬೋದಲ್ವಾ. ಸೊ ಅದಕ್ಕೆ ನೆನಪಿಟ್ಕೊಳ್ಳಿ ಅದು ಕೂಡ. ಅದಾದ ನಂತರ ಸರ್ವ ಶಿಕ್ಷಣ ಅಭಿಯಾನ ಎಷ್ಟರಲ್ಲಿ ಬರುತ್ತೆ ಅಂದರೆ 2001ರಲ್ಲಿ ನಿಮಗೆ ಸರ್ವ ಶಿಕ್ಷಣ ಅಭಿಯಾನ ಇದ್ರೇನೋ ಜಾರಿಗೆ ಬರ್ತದೆ, ಸರಿನಾ. ಸೊ ಇದು ನೆನಪಿರಲಿ. ಹಾಗೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಬರ್ತದೆ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ. ಸೊ ಎಷ್ಟರಲ್ಲಿ ಬರ್ತದೆ ಅಂದರೆ 2001ರಲ್ಲಿ ಬರ್ತದೆ. ಓಕೆ, 2001ರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಬರ್ತದೆ. ಹಾಗೆ ನೀವು ಇನ್ನೊಂದು ಕೇಳಿರ್ತೀರ, ಸರ್ ಇದು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಲ್ಲ, ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ 1989ರಲ್ಲಿ ಬಂದಿದೆ. ನೀವು ಕೂಡ ರೈಟ್ ಸರ್. 1989ರಲ್ಲಿ ನಿಮಗೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅಂತ ಬಂದಿರ್ತದೆ. ಬಟ್ ಅದು 2001ರಲ್ಲಿ ಏನಾಗ್ತದೆ ಅಂದರೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಆಗುತ್ತೆ. ಮೊದಲು ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅಂತ ಇತ್ತು 89ರಲ್ಲಿ. ಬಟ್ 2001ರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಆಗುತ್ತೆ. ಜವಾಹರ್ಲಾಲ್ ಇದ್ದದ್ದು ಜಸ್ಟ್ ಪ್ರಧಾನಮಂತ್ರಿ ಆಗಿರುತ್ತೆ. ಓಕೆ, ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ 1995 ಒಂದು ಇಂಪಾರ್ಟೆನ್ಸ್ ಅಲ್ವಾ, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನಿದೆ ಅಲ್ವಾ, ಅದು ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ 1995ರಲ್ಲಿ ನಮ್ಮ ಭಾರತ ದೇಶವು ಕೂಡ ಈ WTOಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಜಾಯ್ನ್ ಆಗಿದೆ. ಓಕೆ, ನೆನಪಿರಲಿ ನಿಮಗೆ. ಅದಾದ ನಂತರ 2005ರಲ್ಲಿ RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್. ಓಕೆ, ಮಾಹಿತಿ ತಿಳಿದುಕೊಳ್ಳುವ ಹಕ್ಕು ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ನಿಮಗೆ ಆ ಆ್ಯಕ್ಟ್ ಬಂದಿದೆ ಯಾವಾಗ ಅಂದರೆ 2005ರಲ್ಲಿ ಬಂದಿದೆ. ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಅದಾದ ನಂತರ ಗ್ರೀನ್ ಟ್ರಿಬ್ಯುನಲ್. ಓಕೆ, ಗ್ರೀನ್ ಟ್ರಿಬ್ಯುನಲ್ ಎಷ್ಟರಲ್ಲಿ ಬಂದಿದೆ ಅಂದರೆ ಇದೇ 2010ರಲ್ಲಿ ನಿಮಗೆ ಗ್ರೀನ್ ಟ್ರಿಬ್ಯುನಲ್ ಬರ್ತದೆ. ಓಕೆ, ಹಸಿರು ಮಂಡಳಿ ಬಂದಿದೆ ಯಾವಾಗ ಅಂದರೆ ನಿಮ್ಗೆ 2010ರಲ್ಲಿ. ಎಲ್ಲ ಇಸ್ವಿಗಳು ಇಂಪಾರ್ಟೆಂಟ್ ಇದಾವೆ, ಎಲ್ಲ ಇಸ್ವಿಗಳು ನಿಮಗೆ ಬೇಕಂತಾನೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೋಬೇಕು. ಓಕೆ, ಯಾವುದು ಕೂಡ ಕತೆ ಹೇಳ್ತಾ ಇಲ್ಲ ರೀ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕತೆ ಹೇಳ್ತಾ ಇಲ್ಲ. ನಾನು ಇದನ್ನು ಜಸ್ಟ್ ನನ್ನ ಪ್ಯಾಷನ್ಗೋಸ್ಕರ ನಿಮಗೆ ಇಂಪಾರ್ಟೆನ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇರೆ ಏನೂ ಉದ್ದೇಶ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೇಸರಿ ಅಲ್ಲ ಕೇಸರಿ. ಓಕೆ, ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಮಹಾತ್ಮ ಗಾಂಧೀಜಿಯ, ಬಾಲ್ ಗಂಗಾಧರ ತಿಲಕ, ಸುರೇಂದ್ರನಾಥ್ ಬ್ಯಾನರ್ಜಿಯ, ಶಿಶಿರ್ ಕುಮಾರ್ ಘೋಷ. ಸೊ ಅವ್ರು ಯಾರು ಅಲ್ಲ, ಇಲ್ಲಿ ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ನಿಮಗೆ ಬಾಲ್ ಗಂಗಾಧರ್ ತಿಲಕ್ ಅಂತ ಬರ್ತಾರೆ. ಓಕೆ, ಯಾರು? BG ತಿಲಕ್, ಬಾಲ್ ಗಂಗಾಧರ್ ತಿಲಕ್. ಈ ಬಾಲ್ ಗಂಗಾಧರ್ ತಿಲಕ್ನವರು ಕೇಸರಿ ಮತ್ತು ಮರಾಠ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವುದು? ಕೇಸರಿ ಆ್ಯಂಡ್ ಮರಾಠಿ. ಇವಾಗ ನಾನು ಪ್ರಶ್ನೆ ಕೇಳ, ಕೇಸರಿ ಅನ್ನುವ ಪತ್ರಿಕೆಯನ್ನು ಯಾವ ಭಾಷೆಯಲ್ಲಿ ಪ್ರಿಂಟ್ ಮಾಡಿದ್ರು ಅವರು? ಯಾವ ಭಾಷೆಯಲ್ಲಿತ್ತು ಈ ಪತ್ರಿಕೆ ಅಂತ ಕೇಳೋದಾದರೆ ಈ ಪತ್ರಿಕೆ ಮರಾಠಿಯಲ್ಲಿತ್ತು. ಓಕೆ, ಯಾವುದು? ಕೇಸರಿ ಅನ್ನೋ ಪತ್ರಿಕೆ ಮರಾಠಿನಲ್ಲಿ ಪ್ರಿಂಟ್ ಮಾಡ್ತಿದ್ರು. ಬಟ್ ಈ ಮರಾಠಿ ಅನ್ನೋ ಪತ್ರಿಕೆ ಇಂಗ್ಲೀಷಲ್ಲಿ ಮಾಡ್ತಿದ್ರಿ. ಓಕೆ, ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡ್ತಿದ್ರು. ಓಕೆ, ಸೊ ಮರಾಠಿ ಅನ್ನೋ ಪತ್ರಿಕೆ ಮರಾಠಿದಲ್ಲೇ ಇರಲಿಲ್ಲ, ಅಪೋಸಿಟ್ ಇದೆ. ಮರಾಠಿ ಅನ್ನೋದು ಇಂಗ್ಲೀಷಲ್ಲಿತ್ತು, ಕೇಸರಿ ಅನ್ನೋದು ಮರಾಠಿಯಲ್ಲಿತ್ತು. ಇವೆರಡನ್ನ ಪ್ರಿಂಟ್ ಮಾಡಿದವರು ಯಾರು? ಇವೆರಡನ್ನೂ ಪ್ರಕಟಣೆ ಮಾಡಿದವರು ಯಾರು ಅಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಓಕೆ, ಇವೆರಡು ಕೂಡ ನೆನಪಿರಲಿ, ಕೇಸರಿ ಮತ್ತು ಮರಾಠಿ. ಹಾಗೆ ಈ ಕೇಸರಿ ಪತ್ರಿಕೆ ಅತಿ ಹೆಚ್ಚು ಎಲ್ಲಿದ್ರೇನೋ ಮಾರಾಟ ಆಗ್ತಿತ್ತು ಅಂತ ಕೇಳಿದ್ರೆ ಹೇಳ್ಬೋದಾ ನೀವು? ಹೇಳಿ ನೋಡೋಣ. ನಮ್ಮ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ. ಓಕೆ, ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ, ಕಲಬುರಗಿ, ಬೆಳಗಾವಿ, ಧಾರವಾಡ, ಅದಾದ ನಂತರ ಈಗಿನ ಗದಗ, ಈಗಿನ ಹಾವೇರಿ, ಮತ್ತು ಈಗಿನ ಉತ್ತರ ಕನ್ನಡದ ಉತ್ತರ ಭಾಗ ಅಂದರೆ ಒಂದು ಕಾರವಾರಿನ ಭಾಗ. ಓಕೆ, ಕಾರವಾರದ ಭಾಗ, ಮತ್ತು ಇನ್ನು ಹೇಳೋದಾದರೆ ನಿಮಗೆ ಸ್ವಲ್ಪ ಬಳ್ಳಾರಿಯ ಭಾಗ. ಓಕೆ, ಈ ಎಲ್ಲ ಕಡೆ ಕೂಡ ನಿಮಗೆ ಇವನ್ ಮಹಾರಾಷ್ಟ್ರದಕ್ಕಿಂತ ಜಾಸ್ತಿ ಇದ್ರೆ ನಮ್ಮ ಬಿಜಾಪುರ ಮತ್ತು ಬೆಳಗಾವಿದಲ್ಲಿ ಇದು ಮಾರಾಟ ಆಗ್ತಿತ್ತು. ಯಾಕೆ? ಗಡಿ ಭಾಗದವರಲ್ರಿ ನಾವು. ನಮ್ಮ ಪೂರ್ವಜರಿಗೆ, ನಿಮ್ಮ ಪೂರ್ವಜರಿಗೂ ಕೂಡ ಇದ್ರೆ ಮರಾಠಿ ಬರ್ತಿರುತ್ತೆ, ಕೇಳಿ ಬೇಕಾದ್ರೆ ಒಂದ್ಸರಿ. ಓಕೆ, ಸೊ ಅತಿ ಹೆಚ್ಚು ನಿಮಗೆ ಕೇಸರಿ ಪತ್ರಿಕೆ ಮಾರಾಟ ಆಗ್ತಿರೋದೇ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೇ ಮಾರಾಟ ಆಗ್ತಿತ್ತು. ಇವನ್ ಮಹಾರಾಷ್ಟ್ರದಕ್ಕಿಂತ ಜಾಸ್ತಿ ಆಗ್ತಿರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಅವಾಗ ಯಾರು ಗಂಗಾಧರರಾವ್ ದೇಶಪಾಂಡೆ ಇವರೆಲ್ಲ ಸ್ವಲ್ಪ ಪ್ರೋತ್ಸಾಹ ತೊಗೊಂಡವರು ಯಾರ ಕಡೆಯಿಂದ ಅಂದರೆ ಇದೇ ಬಾಲ್ ಗಂಗಾಧರ್ ತಿಲಕಿಂದ ಪ್ರೋತ್ಸಾಹ ತಗೋತಾರೆ. ಓಕೆ, ಪ್ರೇರೇಪಿತರಾಗ್ತಾರೆ. ಯಾರು? ಗಂಗಾಧರರಾವ್ ದೇಶಪಾಂಡೆ, ಸರಿನಾ. ಸೊ ಕರ್ನಾಟಕದ ಕೇಸರಿ ಅಂತ ಯಾರಿಗೆ ಕರಿತೀವಿ ನಾವು? ಗಂಗಾಧರರಾವ್ ದೇಶಪಾಂಡೆ ಅವ್ರಿಗೆ ಕರಿತೀವಿ. ಸೊ ನೆನಪಿರಲಿ, ಕರ್ನಾಟಕದ ಕೇಸರಿ. ಓಕೆ, ಕರ್ನಾಟಕದ ಕೇಸರಿ ಅಂತ ಯಾರಿಗೆ ಕರಿತೀವಿ ಅಂದರೆ ಗಂಗಾಧರರಾವ್ ದೇಶಪಾಂಡೆ ಅವ್ರಿಗೆ ಕರಿತೀವಿ. ಸೊ ಈ ಗಂಗಾಧರರಾವ್ ದೇಶಪಾಂಡೆ ಯಾರನ್ನ ಗುರುವಾಗಿದ್ರು ಸ್ವೀಕರಿಸಿದವರು ಅಂದರೆ ಇದೇ ಬಾಲ್ ಗಂಗಾಧರ್ ತಿಲಕ್ ಅವರಿಂದ ಪ್ರೇರಣೆ ತೊಗೊಂಡಿದ್ರು. ಓಕೆ, ನೆನಪಿರಲಿ ಇದೆಲ್ಲವೂ ಕೂಡ. ಅದಾದ ನಂತರ ನೆಕ್ಸ್ಟ್ ಏನಂದರೆ ಯಂಗ್ ಇಂಡಿಯಾ. ಓಕೆ, ಯಂಗ್ ಇಂಡಿಯಾ ಅಂತ ಒಂದು ಪತ್ರಿಕೆ ಬರ್ತದೆ. ಆ ಯಂಗ್ ಇಂಡಿಯಾ ಸ್ಟಾರ್ಟ್ ಮಾಡಿದವರು ಏನಂದರೆ ಇವರು ಭಾಳ ಯಂಗ್ ಆಗಿರುವಂತಹ ಮಹಾತ್ಮ ಗಾಂಧೀಜಿಯವರು. ಓಕೆ, ಯಂಗ್ ಇಂಡಿಯಾ ಈ ಓಲ್ಡ್ ಮ್ಯಾನ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಹೀಗೆ ನೆನಪಿಟ್ಕೊಳ್ಳಿ, ನೆನಪುಳಿತದೆ. ಓಕೆ, ಸೊ ನೆನಪುಳಿತದೆ, ಯಾಕಂದರೆ ಇವ್ರು ಓಲ್ಡ್ ಇದ್ದಾರೆ, ಅವ್ರು ಹೆಂಗಿದ್ದಾರೆ ಅಪೋಸಿಟ್ ವೈಸ್ ವರ್ಸ ಇದ್ರೇನೋ ಸ್ವಲ್ಪ ಹೇಗೆ ಅಂದರೆ ಮೆಟಾಫರ್ ಥರ. ಓಕೆ, ಸೊ ಆ ರೀತಿ ನೆನ್ಪಿಟ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಏನಂದರೆ ನಿಮಗೆ ಶಿಶಿರ್ ಕುಮಾರ್ ಘೋಷ್ ಅಂತ ಬರ್ತಾರೆ. ಇವ್ರ ಇಂಪಾರ್ಟೆನ್ಸ್ ಹೇಳ್ಬೋದಾ ಯಾರಾದರೂ? ಶಿಶಿರ್ ಕುಮಾರ್ ಘೋಷ್ ಎದಕ್ಕೆ ಇಂಪಾರ್ಟೆನ್ಸ್ ಇದ್ದಾರೆ ಇವರು? ಇವ್ರದ್ದೊಂದು ಪತ್ರಿಕೆ ಇದೆ,
ಆ ಪತ್ರಿಕೆ ಹೆಸರು ನೀವು ಕಾಮೆಂಟ್ ಮಾಡ್ಬೋದಾ? ಯಾಕಂದ್ರೆ ಸಾಕಷ್ಟು ಸರಿ ಕೇಳಿದ್ದಾನೆ, SSC GD ಎಕ್ಸಾಮಲ್ಲಿ ಕೇಳಿದ್ದಾನೆ ಈ ಶಿಶಿರ್ ಕುಮಾರ್ ಘೋಷ್ ಅವ್ರ ಬಗ್ಗೆ. ಓಕೆ, ಅದನ್ನು ಸ್ವಲ್ಪ ಕಾಮೆಂಟ್ ಮಾಡಿ. ಆ್ಯಂಡ್ ಅದಾದ ನಂತರ 11ನೇ ಪ್ರಶ್ನೆ ಏನಿದೆ ಅಂದರೆ, ಟೈಫು ಎಂಬ ಹೆಸರು ಚಂಡಮಾರುತಗಳಿಗೆ ಯಾವ ದೇಶದಲ್ಲಿ ಬಳಸಲಾಗುತ್ತದೆ? ಟೈಫು, ಈಗ ಚಂಡಮಾರುತಕ್ಕೆ ನಮ್ಮ ಭಾರತದಲ್ಲಿ ನಾವು ಚಂಡಮಾರುತ ಅಂತೀವಿ. ಆ್ಯಕ್ಚುಲಿ ಚಂಡಮಾರುತ ಅನ್ನೋದಕ್ಕಿಂತ ಸೈಕ್ಲೋನ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಿ. ಓಕೆ, ಯಾವುದನ್ನು ಸೈಕ್ಲೋನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ, CLON. ಓಕೆ, ಸೈಕ್ಲೋನ್ ಅಂತ ಯೂಸ್ ಮಾಡ್ತೀವಿ ಅಥವಾ ಚಂಡಮಾರುತ ಅಂತ ಯೂಸ್ ಮಾಡ್ತೀವಿ. ಓಕೆ, ಅದನ್ನೇ ಆ ಚಂಡಮಾರುತಕ್ಕೆ, ಆ ಸೈಕ್ಲೋನ್ಗೆ ಟೈಫು ಅಂತ ಕರೀತಾರೆ ರೀ. ಯಾವ ದೇಶದಲ್ಲಿ ಕರೀತಾರೆ ಹೇಳ್ಬೋದಾ? ಸೊ ಫಿಲಿಪೈನ್ಸು, ಜಪಾನು, ದಕ್ಷಿಣ ಕೊರಿಯಾ ಮತ್ತು ಚೀನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಜಪಾನ್. ಓಕೆ, ಜಪಾನಲ್ಲಿ ನಿಮಗೆ ಏನಂತ ಕರೀತಾರೆ ಅಂದರೆ ಟೈಫು ಅಂತ ಕರೀತಾರೆ. ಓಕೆ, ಯಾವುದಂದ್ರೆ ಟೈಫು ಅಂತ ಕರೀತಾರೆ. ಸೊ ಜಪಾನ್ ಕೊಟ್ಟಿರಲಿಲ್ಲ ಅಂದರೆ ನಿಮಗೆ ಫಿಲಿಪೈನ್ಸ್ ಕೂಡ ಸರಿಯಾದ ಉತ್ತರ ಆಗ್ತಿತ್ತು. ಓಕೆ, ಫಿಲಿಪೈನ್ಸು ಆಗ್ನೇಯ ಏಷ್ಯಾ ಭಾಗಗಳೇನಿದಾವಲ್ವಾ ಅಲ್ಲಿ ನಿಮಗೆ ಜಾಸ್ತಿ ಇದ್ರೆ ಟೈಫು ಅಂತ ಕರೀತಾರೆ. ಓಕೆ, ಟೈಫೂನ್ ಅಂತ ಎಲ್ಲಿ ಕರೀತಾರೆ? ಚೀನಾದಲ್ಲಿ ಕರೀತಾರೆ. ಯಾವುದು? ಟೈಫೂನ್, ಜಸ್ಟ್ ಟೈಫು ಅಲ್ಲ, ಟೈಫೂನ್ ಅಂತ ಬಂದರೆ ನಿಮಗೆ ಚೀನಾ ಆಗುತ್ತೆ ಅಲ್ಲಿ ಉತ್ತರ. ಓಕೆ, ಸೊ ಇದು ಕೂಡ ಗೊತ್ತಿರಲಿ ನಿಮಗೆ. ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಂವಿಧಾನ ರಚನಾ ಸಮಿತಿಯನ್ನು ಡ್ರಾಫ್ಟಿಂಗ್ ಕಮಿಟಿ ಎಂದು ಯಾರು ಕರೆದರು ಅಂತ ಕೇಳಿದ್ದಾರೆ. ಸಂವಿಧಾನ ರಚನಾ ಸಮಿತಿ ಏನು ಅದರಲ್ಲಿ ಬರುತ್ತಲ್ವ, ಸೊ ಅದರಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿ ಬರುತ್ತೆ. ಅದಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರೆದವರು ಯಾರು ಅಂತ ಕೇಳಿದ್ದಾನೆ. ಓಕೆ, N. ಮಾಧವರಾವ್, ನಜರುದ್ದೀನ್ ಅಹ್ಮದ್, ಮತ್ತು ಯಾವುದು ಮುನ್ಷಿ, KM ಮುನ್ಷಿ ಅಂತ ಬರ್ತಾರೆ. ಓಕೆ, ಕನ್ನಯ್ಯಲಾಲ್ ಮಣಿಕ್ಲಾಲ್ ಮುನ್ಷಿ ಅಂತ ಬರ್ತಾರೆ, ಮತ್ತು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಬರ್ತಾರೆ. ಸೊ ಇದರಲ್ಲಿ ಕರೆದವರು ಯಾರು ಅಂದರೆ ನಜೀರುದ್ದೀನ್ ಅಹ್ಮದ್. ಓಕೆ, ನಜೀರುದ್ದೀನ್ ಅಹ್ಮದ್ ಏನಿದಾರಲ್ವಾ ಇವರು ಸಂವಿಧಾನ ರಚನಾ ಸಮಿತಿಯನ್ನು ಡ್ರಾಫ್ಟಿಂಗ್ ಕಮಿಟಿ ಅಂತ ಕರೀತಾರೆ. ಓಕೆ, ಯಾರು? ನಜೀರುದ್ದೀನ್ ಅಹ್ಮದ್. ಹಾಗೆ ಈ ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಎಷ್ಟು ಜನ ಇದ್ರು ಟೋಟಲ್ ಅಧ್ಯಕ್ಷರನ್ನು ಹಿಡ್ಕೊಂಡು ಅಂದರೆ 7 ಜನನೇ ಇದ್ರು. ಓಕೆ ಸರ್, 7 ಇಲ್ಲ ಸರ್, 7 + 2 9 ಜನ ಇದ್ರು ಅಂತ ಹೇಳ್ಬೋದು. ಈ 7ರಲ್ಲಿ 2 ಜನ ಇದ್ರೆ ಡೆತ್ ಆಗ್ತಾರೆ. ಆ ಡೆತ್ ಆದ ಪ್ಲೇಸಿಗಿದ್ರೆ ಇನ್ನೂ 2 ಹೊಸದಾಗಿ ಬರ್ತಾರೆ. ಓಕೆ, ಮಾಧವ್ ಜಾಗಿಗಿದ್ರೇನೋ ಮಿಟರ್ ಅಂತ ಬರ್ತಾರೆ. ಅದಾದ ನಂತರ ಇನ್ನೊಬ್ಬರು ಡೆತ್ ಆಗ್ತಾರೆ, ಅವ್ರ ಹೆಸರು ಏನು ಬರ್ತಾಯಿಲ್ಲ. ಬಟ್ ಈ ಮಾಧವರಾವ್ ಅನ್ನೋರು ಪ್ಲೇಸಿಗೆ ಮಿಟರ್ ಅನ್ನೋರು ಬರ್ತಾರೆ. ಓಕೆ, ಅದು ಒಂದು ನೆನಪಿರಲಿ. ಬಟ್ ಇಲ್ಲಿ ಯಾರ್ಯಾರು ಅವ್ರು 7 ಜನ ಅಂತ ಹೇಳೋದಾದರೆ ಕೃಷ್ಣ ಮಾಧವ ಗೋಪಾಲ. ಓಕೆ, 2 ಕೃಷ್ಣ, 2 ಕೃಷ್ಣ ಇರ್ತಾರೆ. ಅವ್ರ ಹೆಸರು ಒಬ್ಬರು ಮಾಧವ, ಒಬ್ಬರು ಗೋಪಾಲ, ಅದಾದ ನಂತರ ಒಬ್ಬರು ಮುನ್ಷಿ, ಅದಾದ ನಂತರ ಇನ್ನೊಬ್ಬರು ನಿಮ್ಗೆ ಯಾರು ಬರ್ತಾರೆ ಅಂದರೆ ಇವರು BR ಅಂಬೇಡ್ಕರ್. ಓಕೆ, BR ಅಂಬೇಡ್ಕರ್ ಅಂತ ಬರ್ತಾರೆ. ಇವ್ರು BR ಅಂಬೇಡ್ಕರ್ ಆ್ಯಕ್ಚುಲಾಗಿ ಅಧ್ಯಕ್ಷರು. ಇವ್ರು ಹಿಡ್ಕೊಂಡಿದ್ರೆ 7 ಜನ ಇರ್ತಾರೆ. ಓಕೆ, ಸೊ ಇದು ನೆನಪಿರಲಿ. ಕೃಷ್ಣ, ಮಾಧವ, ಗೋಪಾಲ ಈಗ ನೆನ್ಪಿಟ್ಕೊಂಡ್ರೆ ಆಗುತ್ತೆ. ಎಲ್ಲ ಕೃಷ್ಣನ ಹೆಸರೇ ಅಲ್ವಾ, ಎಲ್ಲ ವಿಷ್ಣುವಿನ ಹೆಸರೇ. ಸೊ ಆ ವಿಷ್ಣುವಿನ ಹೆಸರಿದ್ದವರೇ 4 ಜನ ಇದ್ರು ನೋಡಿ ಅದರಲ್ಲಿ. ಓಕೆ, ಸೊ ಈಗ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಏನಂದರೆ ನಿಮಗೆ ಭಾರ ಮತ್ತು ವೇಗದ ಗುಣಲಬ್ಧವನ್ನು ಏನೆಂದು ಕರೆಯುತ್ತಾರೆ? ಓಕೆ, ಭಾರ ಮತ್ತು ವೇಗದ ಗುಣಲಬ್ಧವನ್ನು ಏನೆಂದು ಕರೀತಾರೆ ಹೇಳ್ಬೋದಾ? ಹೇಳಿ. ಬಟ್ ಒಂದು ಇದನ್ನು ಹೇಳಿ, ಮಾಸ್ ಇಂಟು ಫೋರ್ಸ್ ಏನಾಗುತ್ತೆ? ಮಾಸ್ ಇಂಟು ಫೋರ್ಸ್ ಏನಾಗುತ್ತೆ? ಇದರಲ್ಲೇ ಒಂದು ಆಪ್ಷನ್ ಇರ್ಬೋದು ನೋಡಿ. ಅದು ಇಲ್ಲಾಂತಂದರೆ ಮಾಸ್ ಮತ್ತು ಫೋರ್ಸ್ ಇನ್ನೊಂದು ಯಾವುದಕ್ಕೆ ರಿಲೇಟೆಡ್ ಇದೆ, ಇದನ್ನೊಂದು ಕಾಮೆಂಟ್ ಮಾಡ್ಕೊಳ್ಳಿ ನೀವು. ಓಕೆ, ಕಾಮೆಂಟ್ ಮಾಡಿ, ನಾನು ಹೇಳಿರ್ತೀನಿ ಅದಕ್ಕೆ. ಓಕೆ, ಇದನ್ನೊಂದು ಮಾಡಿ. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರೇಡ್ ಎಂಬ ಪದ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ? ರೇಡ್ ಮಾಡೋಕ್ಕೆ ಹೋಗು ಯಾವುದರಲ್ಲಿ? ಕಬಡ್ಡಿ ಅಲ್ವಲ್ವಾ? ಸೊ ಬ್ಯಾಡ್ಮಿಂಟನಲ್ಲಿ ರೇಡ್ ಮಾಡಿ ಬರ್ತಾರೆ, ಈ ಕಡೆ ಇರೋರು ಆ ಕಡೆ ಹೋಗಿ. ಸೊ ಇಲ್ಲ ಅಲ್ವಾ, ಬ್ಯಾಡ್ಮಿಂಟನಲ್ಲ, ಟೆನ್ನಿಸಲ್ಲ. ಓಕೆ, ಅದಾದ ನಂತರ ವಾಲಿಬಾಲಲ್ಲ. ಸೊ ಇಲ್ಲೆಲ್ಲ ಸರ್ವಿಸ್ ಅಂತ ಬರುತ್ತೆ. ಈ 3ರಲ್ಲೂ ಕೂಡ ಕಾಮನ್ ಆಗಿ ಬರೋದು ವರ್ಡ್ ಯಾವುದು ಅಂದರೆ ಸರ್ವಿಸ್ ಅಂತ ಬರುತ್ತೆ. ಸರ್ವಿಸ್ ಅಂತ ಬರೋದು ಈ 3ರಲ್ಲೂ, ಬ್ಯಾಡ್ಮಿಂಟನ್, ಟೆನ್ನಿಸ್ ಮತ್ತು ವಾಲಿಬಾಲಲ್ಲಿ. ಬಟ್ ನಿಮಗೆ ಕಬಡ್ಡಿನಲ್ಲಿ ನಿಮಗೆ ರೇಡ್ ಅಂತ ಬರುತ್ತೆ. ಓಕೆ, ರೇಡ್ ಅಂತ ಬರುತ್ತೆ. ಕಬಡ್ಡಿನಲ್ಲಿ ನಿಮಗೆ ರೇಡ್ ಅಂತ ಬರುತ್ತೆ. ಸರಿಯಾಗಿ ನೆನಪಿರಲಿ ನಿಮಗೆ. ಅದು ಆದ ನಂತರ ಇವಾಗ ಕಬಡ್ಡಿನಲ್ಲಿ ಎಲ್ಲ ಅಪೋಸಿಷನ್ ಟೀಮಲ್ಲಿರೋರು ಆಲ್ಔಟ್ ಆದರೆ ಎಷ್ಟು ಪಾಯಿಂಟ್ಗಳು ನಿಮ್ಗೆ ಕೊಡ್ತಾರೆ ಅಂತ ಕೇಳಿದ್ರು. ಅಂದರೆ ನಿಮ್ಮ ತಂಡಕ್ಕೆ ಎಷ್ಟು ಪಾಯಿಂಟ್ ಕೊಡ್ತಾರೆ ಅಪೋಸಿಟ್ ತಂಡದವರು ಆಲ್ಔಟ್ ಆದರೆ? ಅಂದರೆ ಎಡಿಷ್ನಲಿ 2 ಪಾಯಿಂಟ್ಸ್ ನಿಮಗೆ ಬೋನಸ್ ಆಗಿ ಕೊಡ್ತಾರೆ. ಮೀನ್ಸ್ ಏನು, ಎಡಿಷ್ನಲಿ ನಿಮಗಿದ್ರೇನೋ ಕೊಡ್ತಾರೆ, 2 ಅಂಕಗಳನ್ನು ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಇದು ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸಂವಿಧಾನದ ಮುಖ್ಯ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ. ಸೊ BR ಅಂಬೇಡ್ಕರ್, SN ಮುಖರ್ಜಿ, JB ಕೃಪಲಾನಿ ಮತ್ತು AV ಟಕ್ಕರ್. ಸೊ ಇದಕ್ಕೆ ಉತ್ತರ ಹೇಳಬೇಕಾ? BR ಅಂಬೇಡ್ಕರ್. ಓಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಇವರನ್ನು ನಾವು ಭಾರತ ಸಂವಿಧಾನದ ಮುಖ್ಯ ಶಿಲ್ಪಿ ಅಂತ ಹೇಳ್ತೀವಿ. ಓಕೆ, ಕರೀತಾರೆ. ಅದು ಆದ ನಂತರ ನೆಕ್ಸ್ಟ್ ಏನಿದೆ ಅಂದರೆ, ಇವಾಗ ನಮ್ಮ ಸ್ವಾತಂತ್ರ್ಯ ಬಂತು. ಓಕೆ, ಸ್ವಾತಂತ್ರ್ಯ ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅಲ್ವಾ, ಅದರ ಅಧ್ಯಕ್ಷರು ಯಾರಿದ್ರು ಅಂತ ಕೇಳಿದ್ರು. JB ಕೃಪಲಾನಿ ಅವರಿದ್ದರು. ಓಕೆ, ಅದರ ಅಧ್ಯಕ್ಷರು ಯಾರಿದ್ರು ಅಂದರೆ JB ಕೃಪಲಾನಿ ಅವರಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಸ್ವಾತಂತ್ರ್ಯ ಬರುವಾಗ ಯಾರಿದ್ರು ಅಂತ ಕೇಳಿದ್ರೆ JB ಕೃಪಲಾನಿ ಅವರು ಇದ್ದರು. ಓಕೆ, ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾನೆ, ನೆನಪಿರಲಿ ನಿಮಗೆ. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 16ನೇ ಪ್ರಶ್ನೆ, ಭಾರತ ಸಂಸತ್ತಿನ ಯಾವ ಸದನವನ್ನು ಜನರು ನೇರವಾಗಿ ಆಯ್ಕೆ ಮಾಡುತ್ತಾರೆ? ಲಾರ್ಡ್ ಸಭೆ, ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ. ಓಕೆ, ಭಾರತ ಸಂಸತ್ತಿನ ಅಂತ ಕೇಳಿದ್ದಾನೆ. ಓಕೆ,
ಭಾರತದ ಅಂತ ಕೇಳಿದ್ದಾನೆ. ಭಾರತದ ಅಂತ ಬಂದರೆ ನಿಮ್ಗೆ ಏನು ನೆನಪು ಬರಬೇಕು? ಒಂದು ರಾಜ್ಯಸಭೆ ಬರಬೇಕು, ಇನ್ನೊಂದು ಲೋಕಸಭೆ, ಎರಡೇ ನೆನಪು ಬರಬೇಕು ನಿಮಗೆ. ಇಲ್ಲಿ ಅವನು ರಾಜ್ಯದಲ್ಲಿ ಕೇಳಿಲ್ಲ. ರಾಜ್ಯದಲ್ಲಿ ಕೇಳಿದರೆ ಮಾತ್ರ ನಿಮಗೇನಾಗ್ತಿತ್ತು ಅಂದರೆ ವಿಧಾನಸಭೆ ಮತ್ತು ನಿಮಗೆ ವಿಧಾನ ಪರಿಷತ್ ಅಂತ ಎರಡು ಬರ್ತಿದ್ದು. ಬಟ್ ಅವನೇನು ಕೇಳಿದ್ದಾನೆ ಅಂದರೆ ಭಾರತ ಸಂಸತ್ತು ಅಂತ ಕೇಳಿದ್ದಾನೆ. ಭಾರತ ಸಂಸತ್ತಿನಲ್ಲಿ ನಿಮಗೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೇ ಬರ್ತವೆ. ಸೊ ನಿಮಗೆ ಯಾರಿಗೆ ವೋಟ್ ಮಾಡ್ತೀರಿ? ರಾಜ್ಯಸಭೆದವ್ರಿಗೆ ಯಾರಿಗಾದ್ರೂ ವೋಟ್ ಮಾಡಿ ಕಳಿಸಿದ್ದೀರಾ ನೀವು ಇಲ್ಲಿವರೆಗೂ? ಕಳಿಸಿಲ್ಲ ಅಲ್ವಾ? ಯಾಕಂದರೆ ಅವ್ರ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಅವರು ಇಂಡೈರೆಕ್ಟಾಗಿ ಎಲೆಕ್ಷನಲ್ಲಿ ನಿಮಗೆ ಗೆದ್ದು ಹೋಗ್ತಾರೆ. ಅವ್ರಿಗೆ ವೋಟ್ ಮಾಡೋರು ಯಾರು ಅಂದರೆ ಅವರು ನಾವು ಏನು ವಿಧಾನಸಭೆದವರಿಗೆ ಎಲೆಕ್ಷನ್ ಮಾಡಿರ್ತೀವಲ್ವಾ, ಈಗ MLAಗಳಿಗೆ ಎಲೆಕ್ಟ್ ಮಾಡಿರ್ತೀವಲ್ವಾ, ಆ MLAಗಳು ಇವ್ರಿಗೆ ವೋಟ್ ಮಾಡಿ ಕಳಿಸ್ತಾರೆ. ಯಾರಿಗೆ? ರಾಜ್ಯಸಭೆದವರಿಗೆ. ಓಕೆ, ರಾಜ್ಯಸಭೆ ಕಳಿಸ್ತಾರೆ. ಬಟ್ ಇಲ್ಲಿ ಏನು ಮಾಡ್ತೀವಿ ನಾವು? ಲೋಕಸಭೆ, ಓಕೆ, ಲೋಕಸಭೆಯಲ್ಲಿ ಏನು 28 ಕ್ಷೇತ್ರಗಳಿದಾವಲ್ವಾ, 28 ಕ್ಷೇತ್ರಗಳಿಂದ ಎಲೆಕ್ಷನ್ ಮಾಡಿ ಕಳಿಸ್ತೀವಲ್ವಾ, ನಾವು MP ಮಾಡಿ ಕಳಿಸ್ತೀವಲ್ವಾ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕಳಿಸ್ತೀವಲ್ವಾ. ಸೊ ಇದೇ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ ನಾವು. ಓಕೆ, ಲೋಕಸಭೆಗೆ ಮಾತ್ರ ಆಯ್ಕೆ ಮಾಡಿ ಕಳಿಸ್ತೀವಿ. ರಾಜ್ಯದಲ್ಲಿ ಆದರೆ ವಿಧಾನಸಭೆಗೆ ಆಯ್ಕೆ ಮಾಡ್ತೀವಿ. ಬಟ್ ವಿಧಾನ ಪರಿಷತ್ಗೆ ನಾವು ಆಯ್ಕೆ ಮಾಡೋದಿಲ್ಲ, ಸಾಮಾನ್ಯ ಜನರು ಆಯ್ಕೆ ಮಾಡೋದಿಲ್ಲ. ಸರಿನಾ? ನೆನಪಿರಲಿ, ಇದು ಸಂಘ ಸಂಸ್ಥೆಗಳಿಂದ, ಅದು ಆದ ನಂತರ ಪದವೀಧರ ಕ್ಷೇತ್ರದಿಂದ, ಮತ್ತು ಇನ್ನೊಂದು ನಿಮಗೆ ವಿಧಾನಸಭೆಯಿಂದ 1/3 ಅಷ್ಟು ಜನ ನಿಮಗೆ ಆಯ್ಕೆಯಾಗಿ ಬರ್ತಾರೆ ಇಲ್ಲಿ ವಿಧಾನ ಪರಿಷತ್ಗೆ. ಸರಿನಾ? ಬಟ್ ರಾಜ್ಯಸಭೆಗೆ ಎಲ್ಲವೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಬರೋದು ಎಲ್ಲಿ ಅಂದರೆ ವಿಧಾನಸಭೆಯಿಂದ ಆಯ್ಕೆಯಾಗಿ ಬರ್ತಾರೆ. ಬಟ್ 12 ಜನರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಓಕೆ, ನಾಮನಿರ್ದೇಶನ ಮಾಡ್ತಾರೆ. ಈ ನಾಮನಿರ್ದೇಶನ ಮಾಡೋದು ಯಾವ ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಐರ್ಲೆಂಡ್ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಐರ್ಲೆಂಡ್ ದೇಶದಿಂದ. ಹಾಗೆ ಈ ರಾಜ್ಯಸಭೆಗೆ ಏನು ಎಲೆಕ್ಷನ್ ಆಗುತ್ತೆ ಗೊತ್ತಾ? ಯಾವುದು? ರಾಜ್ಯಸಭೆಗೆ ಎಲೆಕ್ಷನ್ ಆಗುತ್ತೆ ಅಲ್ವಾ? ಈ ರಾಜ್ಯಸಭೆಯ ಎಲೆಕ್ಷನನ್ನು ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ಕೇಳ್ತಾನೆ. ಯಾವ ದೇಶ ಅಂದರೆ ಸೌತ್ ಆಫ್ರಿಕಾ. ಓಕೆ, ದಕ್ಷಿಣ ಆಫ್ರಿಕಾದಿಂದ ಇವರಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡೋದನ್ನು ಕಲ್ತಿದ್ದೀವಿ. ಅಂದರೆ ಅವರಿಂದ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ 12 ಜನಕ್ಕೆ ನಾಮನಿರ್ದೇಶನ ಮಾಡ್ತಾರೆ. ಯಾರು? ರಾಷ್ಟ್ರಪತಿಗಳು. ಇದು ಯಾವ ದೇಶದಿಂದ ತೊಗೊಂಡಿದ್ದೀವಿ ಅಂದರೆ ಐರ್ಲೆಂಡ್ ದೇಶದಿಂದ. ಓಕೆ, ಯಾವುದು? ಐರ್ಲೆಂಡ್ ದೇಶದಿಂದ ತೊಗೊಂಡಿದ್ದೀವಿ. ಸರಿನಾ? ಹಾಗೆ ಯಾವುದು ಅಂದರೆ DPSP 4ನೇ ಭಾಗ ಆದಂತಹ DPSP ಅನ್ನು ಕೂಡ ನಾವು ಐರ್ಲೆಂಡ್ ದೇಶದಿಂದ ತೊಗೊಂಡಿದ್ದೀವಿ. ಇದು ಕೂಡ ನಿಮಗೆ ನೆನಪಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 17ನೇ ಪ್ರಶ್ನೆ, 1929ರಲ್ಲಿ ಪೂರ್ಣ ಸ್ವರಾಜ್ ಎಂಬ ಗುರಿಯನ್ನು ಅಂಗೀಕರಿಸಿದ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತ ಕೇಳಿದ್ದಾನೆ. ಸೊ ಎಷ್ಟನೇದ್ರಿ ಕಾಂಗ್ರೆಸ್ ಅಧಿವೇಶನ? ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ 1000 ಸರಿ ಓದಿರ್ತೀರಲ್ವಾ ನೀವೇ. ಸೊ ನಾನು ಯಾಕೆ ನಿಮಗೆ ಕನ್ಫ್ಯೂಷನ್ ಮಾಡಲಿ? ಅದಾಂದ್ರೆ ನೆಕ್ಸ್ಟ್ ಕರಾಚಿ ಅಧಿವೇಶನ ಎಷ್ಟರಲ್ಲಿ ನಡೀತು ಅಂದರೆ 1931ರಲ್ಲಿ ಕರಾಚಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳನ್ನು ಮೊಟ್ಟ ಮೊದಲಿಗೆ ಪ್ರಸ್ತಾಪ ಮಾಡಲಾಗ್ತದೆ. ಯಾರ ಅಧ್ಯಕ್ಷರಿದ್ದರು ಈ ಕರಾಚಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿಟ್ದು ಅಧ್ಯಕ್ಷರು ಯಾರು ಅಂದರೆ ವಲ್ಲಭಾಯ್ ಪಟೇಲ್. ಯಾರು? ವಲ್ಲಭಾಯ್ ಪಟೇಲ್. ಓಕೆ, ವಲ್ಲಭಾಯ್ ಪಟೇಲ್ ಅವರಿದ್ರು. ಅದಕ್ಕೆ ಮೂಲಭೂತ ಹಕ್ಕುಗಳ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ ವಲ್ಲಭಾಯ್ ಪಟೇಲ್ ಅವರಿಗೆ ಕರಿತೀವಿ. ಓಕೆ, ಎಲ್ಲದಕ್ಕೊಬ್ಬರಿಗೆ ಪಿತಾಮಹ ಅಂತ ಇಟ್ಬಿಟ್ಟಿದ್ದೀವಿ ನಾವೇ. ಓಕೆ, ಇಂಡಿಯನ್ಸ್ ಮಾತ್ರ ಈ ಥರ ಮಾಡೋದು. ಸೊ ಇದು ನೆನಪಿರಲಿ ನಿಮಗೆ. ಅದಾದ ನಂತರ ಇದೆ ಇನ್ನೊಂದು ನಿಮಗೆ ಒಂದು ನೆನಪಿರಲಿ, ನಮ್ಮ ಕನ್ನಡಿಗರು. ಓಕೆ, ಕನ್ನಡಿಗರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿದ್ದಾರೆ. ಒಂದೇ ಟೈಮ್ ಆಗಿದ್ದಾರೆ. ಯಾವಾಗ ಅಂದರೆ 1900 ಇಸ್ವಿದಲ್ಲಿ. ಓಕೆ, 1900 ಏನು ಇಸ್ವಿ ಅದಲ್ಲ, 1900 ಇಸ್ವಿ ಇದೆ ಅಲ್ವಾ. ಈ 1900 ಇಸ್ವಿದಲ್ಲಿ ಲಾಹೋರ್ದಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ. 29ರಲ್ಲಿ ನಡೆದಿದ್ದು ಹೇಳ್ತಾ ಇಲ್ಲ ನಾನು. 29ರಲ್ಲಿ ನಡೆದಿದ್ದು ಪೂರ್ಣ ಸ್ವರಾಜ್ ಅಂಗೀಕಾರ ಮಾಡಿದ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ. ಓಕೆ, ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ. ಸೊ ಅವರು ಪೂರ್ಣ ಸ್ವರಾಜನ್ನು ಆಚರಣೆ ಮಾಡ್ತಾರೆ. ಸರಿನಾ? ಬಟ್ ಇಲ್ಲಿ 1900ರಲ್ಲಿ ಒಮ್ಮೆ ನಡೆದಿರ್ತದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿಟ್. ಓಕೆ, ಸೊ ಅವಾಗ ನಡೆದಾಗ ನಮ್ಮ ಕನ್ನಡಿಗರು, ಏಕಮಾತ್ರ ಕನ್ನಡಿಗರು. ಓಕೆ, ನಾರಾಯಣ್ ರಾವ್ ಚಂದಾವರ್ಕರ್ ಅಂತ ಇರ್ತಾರೆ. ಅವರು ಒಬ್ಬರು ಅಧ್ಯಕ್ಷರಾಗಿರ್ತಾರೆ. ಎಲ್ಲಿ? ಲಾಹೋರ್ದಲ್ಲಿ. ಓಕೆನಾ? ಈಗಿನ ಪಾಕಿಸ್ತಾನದ ಲಾಹೋರ್ದಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ಹಾಗೆ 1924ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಗೂ ಏಕೈಕ ಬಾರಿ ನಮ್ಮ ಕರ್ನಾಟಕದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿಟ್ ನಡೀತದೆ. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದು ಅಧಿವೇಶನ ನಡೀತದೆ. ಅದರ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂದರೆ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಓಕೆ, ಇವರು ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಗಾಂಧಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದ ಏಕೈಕ ಅಧಿವೇಶನವೂ ಇದೆ. ಎಲ್ಲಿ? ಬೆಳಗಾವಿಯಲ್ಲಿ ನಡೆದದ್ದು. ಓಕೆ, ಅದಾದ ನಂತರ ಕರ್ನಾಟಕದಲ್ಲಿ ನಡೆದದ್ದು ಏಕೈಕವಾದದ್ದು ಇದೆ. ಎಷ್ಟನೇ ಅಧಿವೇಶನ ಅಂದರೆ 39ನೇ ಅಧಿವೇಶನ. ಕೇಳ್ತಾನೆ, 39ನೇದ. ಅದು ಎಷ್ಟರಲ್ಲಿ ನಡೀತು? 1924ರಲ್ಲಿ. ಓಕೆ, ಇವಾಗ 1 ಸೆಂಚುರಿ ಆಗಿದೆ ಅಂದರೆ 100 ವರ್ಷ ಆಗಿದೆ. ಸೊ ಕೇಳಬಹುದು ಈ ಪ್ರಶ್ನೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ಅದಾದ ನಂತರ 1924 ಆಯ್ತಾ. ಸೊ 24ನೇದು ಎಷ್ಟನೇ ನಿಮಗೆ ಎಡಿಷನ್ ಅಂತ ಕೇಳಿದ್ರೆ 39ನೇ ಎಡಿಷನ್. 39ನೇ ಸಂಚಿಕೆ ಎಲ್ಲಿ ನಡೆದಿತ್ತು ಅಂದರೆ ಬೆಳಗಾವಿಯಲ್ಲಿ ನಡೆದಿತ್ತು. ಇದು ಕೂಡ ನಿಮಗೆ ನೆನಪಿರಲಿ. ಕನ್ನಡಿಗರು ಮೊಟ್ಟ ಮೊದಲ ಬಾರಿಗೆ ಹಾಗೆ ಏಕೈಕ ಬಾರಿಗೆ ಅಧ್ಯಕ್ಷತೆ ವಹಿಸಿಕೊಂಡ ಸಮ್ಮೇಳನ ಯಾವುದು, ಅಧಿವೇಶನ ಯಾವುದು ಅಂತ ಕೇಳಿದ್ರೆ ಲಾಹೋರ್ ಅಧಿವೇಶನ. ಯಾರು ಅಂದರೆ ನಾರಾಯಣ್ ರಾವ್ ಚಂದಾವರ್ಕರ್ ಅನ್ನೋರು. ಓಕೆ, ನೆನಪಿರಲಿ ನಿಮಗೆ. ಕೇಳಬಹುದು. ಈ ಎಕ್ಸಾಮಲ್ಲಿ ಕೇಳಿಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಎಕ್ಸಾಮಲ್ಲಾದರೂ ನಿಮ್ಗೆ ಕೇಳಬಹುದು. ನೆನ್ಪಿಟ್ಕೊಳ್ಳಿ ಎಲ್ಲವೂ ಕೂಡ.
ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಸ್ಥಾಪಿಸಿದವರು ಯಾರು? 6ನೇ ಬುಕ್ ತೆಗೆದ್ರೆ, ಓಕೆ, ನಮ್ಮ ಕರ್ನಾಟಕ ಸ್ಟೇಟಲ್ಲಿರುವ 6th ಸೋಷಿಯಲ್ ಸೈನ್ಸ್ ಬುಕ್ ತೆಗೆದ್ರೆ ಫಸ್ಟ್ ಚಾಪ್ಟರಲ್ಲೇ ಇದೆ ಇದು ನೋಡಿ. ಯಾವುದು? ಸರ್ ಜಾನ್ ಶೋರ್ಸು, ಸರ್ ವಿಲಿಯಂ ಜೋನ್ಸು, ಡೇವಿಡ್ ಗ್ರೀನ್ ಮತ್ತು ಚಾರ್ಲ್ಸ್ ವುಡ್ ಅಂತ. ಓಕೆ, ಈ ವುಡ್ ಅನ್ನೋರು ಶಿಕ್ಷಣ ಕಾಯ್ದೆಯನ್ನು ತರ್ತಾರೆ. ಓಕೆ, ವುಡ್ಸ್ ಡಿಸ್ಪ್ಯಾಚ್ ಅಂತ ಕರಿತೀವಿ ನಾವು. 1854 ಬಂದಿದ್ದ ವುಡ್ಸ್ ಡಿಸ್ಪ್ಯಾಚ್ ತಂದವರು ಯಾರು ಅಂತ ಕೇಳ್ತಾರೆ. ಇದೇ ಚಾರ್ಲ್ಸ್ ವುಡ್. ಎಷ್ಟರಲ್ಲಿ ಅಂತ ಕೇಳ್ತಾರೆ? 1854ರಲ್ಲಿ. ಓಕೆ, ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ನಾವು ಎದನ್ನ ಕರಿತೀವಿ? ಇದೇ ಚಾರ್ಲ್ಸ್ ವುಡ್ನ ಈ ಏನು ವುಡ್ಸ್ ಡಿಸ್ಪ್ಯಾಚ್ ಇದೆ ಅಲ್ವಾ, ಇದನ್ನ ನಾವು ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಕರಿತೀವಿ. ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಎಷ್ಟರಲ್ಲಿ ಬಂತು? 1854ರಲ್ಲಿ ಬಂತು. ಓಕೆ, ಇದು ನೆನಪಿರಲಿ ನಿಮಗೆ. ಹಾಗೆ ಇಲ್ಲಿ 6ನೇ ಬುಕ್ಕಲ್ಲಿ ಬಂದಿರೋ ಸರಿಯಾದ ಉತ್ತರ ಯಾವುದು ಅಂದರೆ ನಿಮಗೆ ಸರ್ ವಿಲಿಯಂ ಜೋನ್ಸ್ ಏನಿದಾರಲ್ವಾ, ಇವರೊಬ್ಬರು ಆ್ಯಕ್ಚುಲ್ ಆಗಿ ನ್ಯಾಯಾಧೀಶರು ಇವರು. ಓಕೆ, ಕಲ್ಕತ್ತಾದಲ್ಲಿ ಒಂದು ಹೈಕೋರ್ಟ್ನ ನ್ಯಾಯಾಧೀಶರು ಇವರು. ಆ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂದರೆ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನು, ಓಕೆ, ಒಂದು ಆರ್ಗನೈಸೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಎಷ್ಟರಲ್ಲಿ? 1784ರಲ್ಲಿ. ಇಸ್ವಿ ಇಂಪಾರ್ಟೆಂಟ್ ಇದೆ, ಆ ಸೊಸೈಟಿ ಹೆಸರು ಇಂಪಾರ್ಟೆಂಟ್ ಇದೆ. ಏಷ್ಯಾಟಿಕ್ ಸೊಸೈಟಿ, ನಾಟ್ ಅ ಕಲ್ಕತ್ತಾ ಸೊಸೈಟಿ ಅಲ್ಲ, ಇದು ಏಷ್ಯಾಟಿಕ್ ಸೊಸೈಟಿ ಹೇಳ್ತಾ ಇದ್ದೀನಿ. ಓಕೆ, ಅದಾದ ನಂತರ ಈ ಸ್ಟಾರ್ಟ್ ಮಾಡಿದಾರ ಅಂದರೆ ಸರ್ ವಿಲಿಯಂ ಜೋನ್ಸ್. ಯಾರು? ವಿಲಿಯಂ ಜೋನ್ಸ್. ಇವರು ಭಾರತಕ್ಕೆ ಹೆಲ್ಪ್ ಮಾಡಿದಾರಾ ಅಥವಾ ಇದರ ಮೋಸ ಮಾಡಿದಾರ ಅಂತ ಹೆಲ್ಪ್ ಮಾಡಿದ್ದಾರೆ. ಓಕೆ, ಹೆಲ್ಪ್ ಮಾಡಿದ್ದಾರೆ ಇವರು. ಒಳ್ಳೆ ಒಬ್ಬ ನ್ಯಾಯಾಧೀಶರು ಇವರು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬುಡಾಪೆಸ್ಟ್ ಯಾವ ನದಿಯ ತೀರದಲ್ಲಿದೆ? ಓಕೆ, ಬುಡಾಪೆಸ್ಟ್ ಎಂಬ ಒಂದು ರಾಜಧಾನಿ ಇದೆ ಅಲ್ವಾ, ಸೊ ಇದು ಯಾವ ನದಿಯ ತೀರದಲ್ಲಿದೆ ಅಂತ ಕೇಳಿದ್ದಾನೆ. ಡ್ಯಾನ್ಯೂಬ್, ಪೋ, ವೋಲ್ಗಾ ಮತ್ತು ಡಾನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಡ್ಯಾನ್ಯೂಬ್. ಓಕೆ, ಡ್ಯಾನ್ಯೂಬ್ ಅನ್ನುವ ನದಿ ಏನಿದೆ ಅಲ್ವಾ, ಇದು ಬುಡಾಪೆಸ್ಟ್ ಎಂಬ ಊರಿನ ಮುಖಾಂತರ ಹರಿಯುತ್ತದೆ. ಯಾವುದು? ಡ್ಯಾನ್ಯೂಬ್. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ನಿಮಗೆ ಈ ಡ್ಯಾನ್ಯೂಬು, ವೋಲ್ಗಾ ಮತ್ತು ಡಾನ್, ಓಕೆ, ಡ್ಯಾನ್ಯೂಬು, ವೋಲ್ಗಾ ಮತ್ತು ಡಾನ್ ಈ ಮೂರು ಯಾವ ರಾಷ್ಟ್ರದಲ್ಲಿ ಹರಿತವೆ ಅಂತ ಕೇಳ್ಬೋದು ನಿಮಗೆ. ಎಲ್ಲಿ ಹರಿತವೆ ಅಂದರೆ ರಷ್ಯಾ. ಓಕೆ, ರಷ್ಯಾದಲ್ಲಿ ಹರಿತವೆ ನಿಮಗೆ. ಯಾವುದು? ಈ ಮೂರು ನದಿಗಳು ನಿಮಗೆ ಡ್ಯಾನ್ಯೂಬು, ವೋಲ್ಗಾ ಆಗಲಿ ಮತ್ತು ಡಾನ್ ಆಗಲಿ, ಈ ಮೂರು ನದಿಗಳು ನಿಮಗೆ ಹರಿಯೋದೆಲ್ಲಿ ಅಂದರೆ ರಷ್ಯಾದಲ್ಲಿ ಹರಿತವೆ. ಗಂಗಾ ನದಿ ಎಲ್ಲಿ ಹರಿತದೆ? ನಮ್ಮ ಭಾರತದಲ್ಲಿ ಹರಿತದೆ. ಹಾಗೆ ಗಂಗಾ ನದಿ ಯಾವ ಯಾವ ರಾಷ್ಟ್ರಗಳಲ್ಲಿ ಹರಿತದೆ? ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹರಿತದೆ. ಮತ್ತು ಬ್ರಹ್ಮಪುತ್ರ ನದಿ ನಿಮಗೆ ಯಾವ ರಾಷ್ಟ್ರದಲ್ಲಿ ಹರಿಯುತ್ತದೆ? ಒಂದು ನಿಮಗೆ ಹರಿಯೋದು ಎಲ್ಲಿ ಅಂದರೆ ಚೀನಾದಲ್ಲಿ ಹರಿಯುತ್ತದೆ. ಸೆಕೆಂಡ್ ಹರಿಯೋದು ನಿಮಗೆ ಇಂಡಿಯಾದಲ್ಲಿ ಹರಿಯುತ್ತದೆ. 3 ನಂಬರ್ ನಿಮಗೆ ಹರಿಯೋದು ಬಾಂಗ್ಲಾದೇಶದಲ್ಲಿ ಹರಿಯೋದು, ಮುಂದೆ ನಿಮಗೆ ಬಂಗಾಳ ಕೊಲ್ಲಿಗೆ ಸೇರಿಬಿಡ್ತದೆ. ಓಕೆ, ಇವು ಮೂರು ಕೂಡ ನೆನಪಿರಲಿ. ಹಾಗೆ ಇರವಾಡಿ ನದಿ. ಓಕೆ, ಇರವಾಡಿ ನದಿ, ಈ ಇರವಾಡಿ ನದಿ ಯಾವುದು ಒಂದು ನಗರದ ತೀರದಲ್ಲಿ ಹರಿದು ಹೋಗ್ತದೆ ಅಂತ ಕೇಳ್ತಾನೆ. ಓಕೆ, ಈ ಇರವಾಡಿ ನದಿ ತೀರದಲ್ಲಿ ಯಾವ ಒಂದು ನಗರ ಇದೆ ಅಂತ ಕೇಳ್ತಾನೆ. ಸೊ ಏನು ನಿಮಗೆ ಮಯನ್ಮಾರ್ ರಾಜ್ಯ ಇದೆ ಅಲ್ವಾ, ಮಯನ್ಮಾರ್ದ ರಂಗೂನ್. ಓಕೆ, ಮಯನ್ಮಾರ್ದ ರಂಗೂನು ಮತ್ತು ಇದರ ಮಾಂಡೆಲಾ ಜೈಲು ಎಲ್ಲವೂ ಕೂಡ ಈ ಇರವಾಡಿ ನದಿಯ ತೀರದಲ್ಲೇ ಕಂಡುಬರ್ತವೆ. ಈ ಇರವಾಡಿ ನದಿ ಹುಟ್ಟೋದು ನಿಮಗೆ ನಮ್ಮ ಭಾರತದ ನಾಗಾಲ್ಯಾಂಡ್ದಲ್ಲಿ ಹುಟ್ಟುತ್ತದೆ. ಯಾವುದು? ಇರವಾಡಿ ನದಿ. ಬಟ್ ಹರಿಯೋದು ಎಲ್ಲಿ ಅಂದರೆ ನಿಮಗೆ ಮಯನ್ಮಾರ್ದಲ್ಲಿ ಹರಿಯುತ್ತದೆ, ಅಥವಾ ಆಗಿನ ಬರ್ಮಾದಲ್ಲಿ, ಈಗಿನ ಮಯನ್ಮಾರ್ದಲ್ಲಿ ಹರಿಯುತ್ತದೆ. ಓಕೆ, ನೆನಪಿರಲಿ ನಿಮಗೆ, ಸರಿನಾ? ಸೊ ಮಯನ್ಮಾರ್ದಲ್ಲಿ ಹರಿಯುವ ಅತ್ಯಂತ ಮುಖ್ಯ ನದಿ ಯಾವುದಂದ್ರೆ ಇರವಾಡಿ ನದಿ. ಮಯನ್ಮಾರ್ದ ಜೀವನದಿ ಯಾವುದಂದ್ರೆ ಇದೇ ಇರವಾಡಿ ನದಿ. ಸರಿಯೋ? ಎಲ್ಲವೂ ಕೂಡ ನೆನಪಿರಲಿ. ಅದು ಆದ ನಂತರ ಹ್ವಾಂಗ್ವೋ ನದಿ. ಯಾವುದು? ಹ್ವಾಂಗ್ವೋ ನದಿ. ಈ ಹ್ವಾಂಗ್ವೋ ನದಿ ಯಾವ ದೇಶದಲ್ಲಿ ಹರಿತದೆ ಅಂತ ಕೇಳಿದ್ರೆ ಚೀನಾದಲ್ಲಿ ಹರಿಯುತ್ತದೆ. ಯಾವುದು? ಚೀನಾದಲ್ಲಿ ಹರಿಯುತ್ತದೆ. ನಾನು ಭಾರತದಲ್ಲಿ ಹೇಳ್ತಾ ಇಲ್ಲ, ಭಾರತದಲ್ಲಿ, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಓಕೆ, ಅದಾದ ನಂತರ ಯಾಂಗ್ಸೆ ಅಂತ ಬರ್ತದೆ. ಏನು? ಯಾಂಗ್ಸೆ ಅಂತ ಬರುತ್ತೆ. ಈ ಯಾಂಗೋ. ಓಕೆ, ಈ ಯಾಂಗ್ಸೆ ಅನ್ನೋ ನದಿ ಎಲ್ಲಿ ಹರಿತದೆ ಅಂದರೆ ಇದು ಕೂಡ ಸೇಮ್ ಚೀನಾದಲ್ಲೇ ಹರಿತದೆ. ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೀನಾ ಅಥವಾ ಬೇರೆ ಅಂತ. ಓಕೆ, ಚೀನಾದಲ್ಲೇ ಹರಿತದೆ ಇದು. ಯಾವುದು? ಯಾಂಗ್ಸೆ ನದಿ. ಈ ಯಾಂಗ್ಸೆ ನದಿ ಏಷ್ಯಾದ ಅತಿ ಉದ್ದವಾದ ನದಿ. ಓಕೆ, ಏಷ್ಯಾದಲ್ಲಿರುವ ಅತಿ ಉದ್ದವಾದ ನದಿ ಯಾವುದಂದ್ರೆ ಇದೇ ಯಾಂಗ್ಸೆ ನದಿ. ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ 2ನೇ ಅತಿ ಉದ್ದವಾದ ನದಿ ಅಂದರೆ ಇವಾಗಲೇ ಹೇಳಿದೆ ಅಲ್ವಾ ನಿಮಗೆ, ಯಾವುದು? ಹ್ವಾಂಗ್ವೋ ನದಿ ಅಂತ. ಹ್ವಾಂಗ್ವೋ ನದಿ. ಆ ಹ್ವಾಂಗ್ವೋ ನದಿಗೆ ಇನ್ನೊಂದು ಹೆಸರು ಕರೀತಾರೆ ಹಳದಿ ನದಿ ಅಂತ ಕೂಡ ಕರೀತಾರೆ. ಓಕೆ, ಹಳದಿ ನದಿ ಅಂತ ಕೂಡ ಕರೀತಾರೆ. ಆದರೆ ನಿಮಗೆ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಯಾಂಗ್ಸೆ ನದಿ ಅನ್ನೋದು ನೆನಪಿರಲಿ. ಎಲ್ಲಿ ಹರಿತದೆ ಹೇಳ್ಬೋದಾ? ಚೀನಾದಲ್ಲಿ ಹರಿತದೆ. ಯಾವ ಸಮುದ್ರವನ್ನು ಸೇರ್ತದೆ ಅಂತ ಕೇಳಿದ್ರೆ ನಿಮಗೆ ಈಸ್ಟ್ ಚೀನಾ ಸಮುದ್ರವನ್ನು ಸೇರ್ತದೆ ನಿಮಗೆ. ಓಕೆ, ಯಾವುದು? ಈಸ್ಟ್ ಚೀನಾ ಸಮುದ್ರವನ್ನು ಸೇರ್ತದೆ. ಯಾವುದು? ಯಾಂಗ್ಸೆ ನದಿ. ಹಾಗೆ ನಿಮಗೆ ಆ ಯೆಲ್ಲೋ ರಿವರ್ ಇದೆ ಅಲ್ವಾ, ಹಳದಿ ನದಿ ಇದೆ ಅಲ್ವಾ, ಅದು ಯಾವ ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳೋದಾದ್ರೆ ಅದು ಹಳದಿ ಸಮುದ್ರಕ್ಕೆ ಸೇರ್ತದೆ. ಅದರದ್ದು ಏನು ನೇಮ್ ಚೇಂಜ್ ಇಲ್ಲ, ಅದು ಅದೇ ಸೇರ್ತದೆ. ಬಟ್ ಹ್ವಾಂಗ್ವೋ ನದಿ ಅಂತ ಅದಕ್ಕೆ ಇನ್ನೊಂದು ಹೆಸರಿದೆ ಅಂತ ಕೂಡ ನಿಮ್ಗೆ ನೆನಪಿರಲಿ. ಓಕೆ, ಸೊ ಅದಾದ ನಂತರ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣಾ ನದಿ. ಓಕೆ, ನಮ್ಮ ಉತ್ತರ ಕರ್ನಾಟಕದ ಜೀವನದಿ ಅದು. ಆ್ಯಕ್ಚುಲಿ ಕರ್ನಾಟಕದ ಜೀವನದಿ ನಾವು ಯಾವುದು? ಕಾವೇರಿ ಅಂತ ಕರಿತೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ಕೃಷ್ಣ ಕರಿಬೇಕು. ಯಾಕಂದರೆ ನಿಮಗೆ 380 ಕಿಲೋಮೀಟ್ರು ಕಾವೇರಿ ನದಿ ಹರಿದ್ರೆ 480 ಕಿಲೋಮೀಟ್ರ್ ನಿಮಗೆ ಕೃಷ್ಣ ಹರಿಯುತ್ತದೆ. ಯಾವುದ್ರ ಉದ್ದ ಹರಿಯುತ್ತದೆ? ಯಾವುದು ಜಾಸ್ತಿ ಜನರಿಗೆ ಇದ್ರೇನೋ ಜೀವ ಕೊಟ್ಟಿದೆ? ಯಾವುದು? 380 ಕಿಲೋಮೀಟರ್ ಹರಿಯುವ ಕಾವೇರಿ ನದಿಯಾ ಅಥವಾ 480 ಕಿಲೋಮೀಟರ್ ಹರಿಯುವ ಕೃಷ್ಣಾ ನದಿಯಾ? ಕೃಷ್ಣಾ ನದಿ ಅಲ್ವಾ. ಸೊ ನಿಮಗೆ ಮಿನಿಮಮ್ ಅಂದರೆ ಈ ಕಾವೇರಿ ನದಿ ಏನಿದೆ ಅಲ್ವಾ, ನಿಮಗೆ ಒಂದು 10 ಜಿಲ್ಲೆಗಳಿಗೆ ಕೂಡ ಜಾಸ್ತಿ ಇದ್ರೆ ನೀರನ್ನು ಒದಗಿಸ್ತದೆ, ಇರಿಗೇಷನ್ ಒದಗಿಸ್ತದೆ.
ಬಟ್ ಕೃಷ್ಣಾ ನದಿ ಮೇಲೆ ಕಾಳಜಿನೇ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಸೌತ್ ಕರ್ನಾಟಕದಲ್ಲಿರೋರು ನಿಮಗೆ MLAಗಳು ಮತ್ತು MP ಗಳು ಮತ್ತು ಎಂಥ ಮಂತ್ರಿಗಳಿದ್ದಾರೆ. ಓಕೆ, ಸೊ ಅದಕ್ಕೆ ಅವರು ಇದರಲ್ಲಿ ಕೇರ್ ಮಾಡಲ್ಲ. ಎಲ್ಲ ಕೂಡ ಇದ್ರೇನೋ ಕಾವೇರಿ ನದಿ ಅಂದರೆ ಅಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆದರೆ ಎಲ್ಲರೂ ಹೋಗಿ ಸ್ಟ್ರೈಕಿಗೆ ನಿಲ್ತಾರೆ. ಯಾನಾದರೂ ಬರ್ತಾನೆ ಕಳಸಾ ಬಂಡೂರಿ ಅಂದರೆ ಯಾವನೂ ಬರೋದಿಲ್ಲ. ಓಕೆ, ಒಬ್ಬ ಸ್ಟಾರ್ ನಟನೂ ಬರೋದಿಲ್ಲ. ಎಲ್ಲರಿಗೂ ಅವ್ರಿಗೆ ಸ್ಟಾರ್ ನಟರಿಗೆ ಬೆಳೆಸಿರೋ ಒಂದು ನಾಡು ಯಾವುದಂದ್ರೆ ನಮ್ಮ ಉತ್ತರ ಕರ್ನಾಟಕ. ಓಕೆ, ಯಾವನೂ ಬರೋದಿಲ್ಲ ಇಲ್ಲಿ. ಬಟ್ ಕಾವೇರಿ ನದಿಗೆ ಆದರೆ ಎಲ್ಲರೂ ನಿಲ್ತಾರೆ. ಕಾವೇರಿ ನದಿಗೆ ನಿಲ್ಲೋದು ತಪ್ಪಲ್ಲ. ಬಟ್ ಆ ಕಾವೇರಿ ನದಿಗೆ ನಿಂತ ಅದೇ ಮಹಾಪುರುಷರು ನಮ್ಮ ಈ ಕಳಸಾ ಬಂಡೂರಿ ನಾಲೆಗೆ ಬಂದು ನಿಂತರೂ ಹೆಲ್ಪ್ ಆಗುತ್ತೆ. ಅದೇ ಮಹಾಪುರುಷರು ತುಂಗಭದ್ರಾ ಜಲ ವಿವಾದ ಆದಾಗ ಇದ್ರ ಬಂದು ನಿಂತಾಗ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಕೃಷ್ಣಾ ನದಿ ಆದಾಗ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟೇ ನಮ್ಮ ಮಾತು. ಓಕೆ, ಸೊ ಮಹದಾಯಿ ಆದಾಗ ಕೂಡ ಸೇಮ್ ಇದೆ. ಸೊ ಅಷ್ಟೇ. ಸೊ ಇದು ನೆನಪಿರಲಿ. ಬುಡಾಫೆಸ್ಟ್ ಯಾವ ನದಿಯ ತೀರದಲ್ಲಿ ಇದೆ ಅಂತ ಕೇಳಿದ್ರೆ ನಿಮಗೆ ಡ್ಯಾನ್ಯೂಬ್ ನದಿಯ ತೀರದಲ್ಲಿದೆ. ಯಾವುದು? ಬುಡಾಫೆಸ್ಟ್ ಅನ್ನುವ ರಾಜಧಾನಿ. ಸರಿನಾ? ಅದಾಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲಾರ್ಡ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಇವಾಗಲೇ ಜಸ್ಟ್ ಹೇಳಿದೆ ಜ್ಯೂಸ್ ಹೊಡೆಯುವ ಗೋವಾದ ಬಗ್ಗೆ. ಓಕೆ, ಯಾವುದು? ಲಾರ್ಡ್ ಮಹಾವೀರ ರಾಷ್ಟ್ರೀಯ ಉದ್ಯಾನವನವು ನಿಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಓಕೆ, ಗೋವಾ ರಾಜ್ಯದಲ್ಲಿ ನಿಮ್ಗೆ ಯಾವ್ದು ಕಂಡು ಬರುತ್ತೆ ಅಂದರೆ ಮಹಾವೀರ ರಾಷ್ಟ್ರೀಯ ಉದ್ಯಾನವನವು ಕಂಡು ಬರುತ್ತೆ. ಓಕೆ, ಮಹಾವೀರ ಯಾರು? 24ನೇ ತೀರ್ಥಂಕರರು. ಓಕೆ, ಜೈನ ಧರ್ಮದ 24ನೇ ತೀರ್ಥಂಕರ ಯಾರು ಅಂದರೆ ಮಹಾವೀರ. ಬಟ್ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಋಷಭನಾಥ. ಅಂದರೆ 1ನೇ ತೀರ್ಥಂಕರಾದ ಋಷಭನಾಥರು ಏನು ಮಾಡ್ತಾರೆ ಅಂದರೆ ಈ ಜೈನ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸರಿನಾ? ಸೊ ಸ್ಥಾಪನೆ ಮಾಡ್ತಾರೆ. 24ನೇ ತೀರ್ಥಂಕ ಅಥವಾ ಕೊನೆಯ ತೀರ್ಥಂಕ ಯಾರು ಅಂದರೆ ಇದೇ ಮಹಾವೀರರು. ಓಕೆ, ಮಹಾವೀರರು, ವರ್ಧಮಾನ ಮಹಾವೀರ ಅವ್ರ ಫುಲ್ ಹೆಸರು. ಓಕೆ, ನೆನಪಿರಲಿ. ಸೊ ಇವರ ಮಗಳ ಹೆಸರು ಏನು ಅಂದರೆ ಪ್ರಿಯದರ್ಶಿನಿ ಅಥವಾ ಅನುಜ ಅಂತ ಬರ್ತದೆ. ಓಕೆ, ಏನು? ಪ್ರಿಯದರ್ಶಿನಿ ಅಥವಾ ಅನುಜ ಅಂತ ಬರ್ತದೆ. ಈ ನೆನಪಿರಲಿ. ಇವ್ರ ಮಗಳ ಹೆಸರು ಯಾರ್ದು? ಮಹಾವೀರರ ಮಗಳ ಹೆಸರು. ಸರಿನಾ? ಸೊ ಇವ್ರದ್ದು ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ ಗೋವಾದಲ್ಲಿದೆ. ಅದಾದ ನಂತರ ನಿಮಗೆ ಬೇರೆ ಬೇರೆ ನ್ಯಾಷನಲ್ ಪಾರ್ಕು ನಿಮಗೆ ಕೇಳ್ತಾನೆ. ಓಕೆ, ಯಾವುದು ಅಂದರೆ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ಗಳು ಯಾವುದು? ಎಷ್ಟು ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ? ಯಾವ ಅಂತ ಬೇಡ, ನಿಮಗೆ ಎಷ್ಟು ನ್ಯಾಷನಲ್ ಪಾರ್ಕ್ ಅಂತ ಆದರೂ ಹೇಳಿ ಮೊದಲು. 5 ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಓಕೆ, ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು. ಓಕೆ, ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು, ಇನ್ನೊಂದು ಬಂಡೀಪುರ ನ್ಯಾಷನಲ್ ಪಾರ್ಕು. ಅದಾದ ನಂತರ ನಿಮಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಕಂಡು ಬರುತ್ತೆ. ಓಕೆ, ಇದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ ನಿಮಗೆ ಕೊಡಗುದಲ್ಲಿದೆ. ಬನ್ನೇರುಘಟ್ಟ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಬೆಂಗಳೂರಲ್ಲಿ ಕಂಡು ಬರುತ್ತೆ. ಮತ್ತು ಬಂಡೀಪುರ ನ್ಯಾಷನಲ್ ಪಾರ್ಕ್ ನಿಮಗೆ ಎಲ್ಲಿ ಕಂಡು ಬರುತ್ತೆ? ಚಾಮರಾಜನಗರದಲ್ಲಿ ಕಂಡು ಬರುತ್ತೆ. ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ನಿಮಗೆ ಇನ್ನೂ ಯಾವುದಂದ್ರೆ ಅನ್ಶಿ ನ್ಯಾಷನಲ್ ಪಾರ್ಕ್. ಓಕೆ, ಅನ್ಶಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅನ್ಶಿ, ಹುಡುಗಿ ಹೆಸರು ಚೆನ್ನಾಗಿದೆ ಅಲ್ವಾ? ಸೊ ಅನ್ಶಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಉತ್ತರ ಕನ್ನಡ. ಓಕೆ, ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಇನ್ನೊಂದು 5ನೇ ನ್ಯಾಷನಲ್ ಪಾರ್ಕ್ ಯಾವುದು? ಕುದುರೆಮುಖ ನ್ಯಾಷನಲ್ ಪಾರ್ಕು. ಓಕೆ, ಯಾವುದು? ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ. ಇವು 5 ಕೂಡ ಇಂಪಾರ್ಟೆಂಟ್ ಇದಾವೆ ನೋಡಿ. ಓಕೆ, ಅದಾದ ನಂತರ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಯಾವುದು? ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತ ಎಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಓಕೆ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ ಯಾವುದಂದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕು. ಅದಾದ ನಂತರ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಅಂತ ಕಂಡು ಬರುತ್ತೆ. ಓಕೆ, ಸಲೀಂ ಅಲಿ ನ್ಯಾಷನಲ್ ಪಾರ್ಕು ಎಲ್ಲಿ ಅಂದರೆ ಇದೇ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಸರಿನಾ? ಅದಾದ ನಂತರ ಕಾಜಿರಂಗ ಯಾವುದು? ಯಾವ ರಂಗ ಅಲ್ಲ, ಕಾಜಿರಂಗ. ಓಕೆ, ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ಅಸ್ಸಾಮಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಇದೇ ಕಾಜಿರಂಗ ಜೊತೆ ನಿಮಗೆ ಇನ್ನೊಂದು ಮಾನಸ ಅಂತ ಬರುತ್ತೆ. ಓಕೆ, ಮಾನಸ ನ್ಯಾಷನಲ್ ಪಾರ್ಕ್ ಅಂತ, ಇದು ಕೂಡ ನಿಮಗೆ ಅಸ್ಸಾಮಲ್ಲಿ ಕಂಡು ಬರುತ್ತೆ. ಇಂಪಾರ್ಟೆಂಟ್ ಇದಾವೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ನಿಮಗೆ ಕಂಡು ಬರೋದು ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತಲ್ಲಿ ಕಂಡು ಬರುತ್ತೆ. ಪೆಂಚ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಪೆಂಚ್ ಕಂಡು ಬರೋದು ನಿಮಗೆ ಮಹಾರಾಷ್ಟ್ರದಲ್ಲೂ ಕಂಡು ಬರುತ್ತೆ, ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ಕಂಡು ಬರುತ್ತೆ. ಅಮರಕಂಟಕ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಮತ್ತು ಪನ್ನಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ನಿಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಸರಿನಾ? ಇವೆಲ್ಲವೂ ಕೂಡ ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್ ಇದಾವೆ. ಸರಿನಾ? ಅದಾದ ನಂತರ ರಣಥಂಬೋರ್. ಓಕೆ, ಯಾವುದು? ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಆರ್ ಫಾರ್ ರಣಥಂಬೋರ್, ಆರ್ ಫಾರ್ ರಾಜಸ್ಥಾನ್, ಅಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪರಮಾಣು ತೂಕದ ಕ್ರಮದಲ್ಲಿ ಮೂಲ ಧಾತುಗಳನ್ನು ವ್ಯವಸ್ಥಿತಗೊಳಿಸಿದ ವಿಜ್ಞಾನಿ ಯಾರು? ಅಂದರೆ ಪರಮಾಣು ತೂಕ ಏನಿದೆ ಅಲ್ವಾ, ಅದರ ರಾಶಿ ಏನಿದೆ ಅಲ್ವಾ, ಸೊ ಅದರ ಮುಖಾಂತರ ಧಾತುಗಳನ್ನು ವ್ಯವಸ್ಥಿತಗೊಳಿಸಿದ ವಿಜ್ಞಾನಿ ಯಾರು? ಜಾನ್ ನ್ಯೂಲ್ಯಾಂಡ್ಸ್, ಮೆಂಡಲೀವ್, ಜೋಹ್ಲಾನ್ಸ್, ಡ್ರೋಬೈನರ್ ಮತ್ತು ಹೆನ್ರಿ ಮುಸ್ಲೆ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಮೆಂಡಲೀವ್. ಓಕೆ, ಮೆಂಡಲೀವ್ನ ನಾವು ಪೆರಿಯೋಡಿಕ್ ಟೇಬಲ್ ಅಂತ ಓದ್ತೀವಲ್ವಾ, ಸೊ ಅವನೇ ಈ ಥರ ಇದ್ರೇನೋ ರಚನೆ ಮಾಡಿದ್ದಾರೆ. ಯಾರು? ಮೆಂಡಲೀವ್ಸ್. ಓಕೆ, ಮೆಂಡಲೀವ್ನ ನಾವು ಪೆರಿಯೋಡಿಕ್ ಟೇಬಲ್ ಅಂತಲೇ ಓದ್ತೀವಲ್ವಾ, ಸೊ ಹೌದು. ಸೊ ಈ ಪೆರಿಯೋಡಿಕ್ ಟೇಬಲಲ್ಲಿ ಎಷ್ಟು ಗುಂಪುಗಳಿದ್ದಾವೆ, ಎಷ್ಟು ಗ್ರೂಪ್ಗಳಿದ್ದಾವೆ ಅಂತ ಕೇಳಿದ್ರೆ 18 ಗ್ರೂಪ್ಗಳಿದ್ದಾವೆ. ಹಾಗೆ ಎಷ್ಟು ಪಿರಿಯಡ್ಸ್ ಇದ್ದಾವೆ, ಎಷ್ಟು ನಿಮಗೆ ಇವು ಅಡ್ಡ ಸಾಲುಗಳಿದ್ದಾವೆ ಅಂತ ಕೇಳಿದ್ರೆ 7 ಅಡ್ಡ ಸಾಲುಗಳಿದ್ದಾವೆ. ಅವಕ್ಕೆ ಪಿರಿಯಡ್ಸ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಓಕೆ, ಹೀಗೆ ಉದ್ದ ಇರುವ ಸಾಲುಗಳು ಎಷ್ಟಿದ್ದಾವೆ ಅಂದರೆ ಕಂಬ ಸಾಲುಗಳು ನಿಮಗೆ 18 ಇದ್ದಾವೆ. ಅವಕ್ಕೆ ನಾವು ಗ್ರೂಪ್ ಅಂತ ಕರಿತೀವಿ. ಸರಿನಾ? ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಹಾಗೆ 18ನೇ ಗುಂಪನ್ನು ನಾವು ಏನಂತ ಕರಿತೀವಿ ಅಂದರೆ ರೇರ್ ಎಲಿಮೆಂಟ್ಸ್ ಅಂತ ಕರಿತೀವಿ, ರೇರ್ ಗ್ಯಾಸ್ ಅಂತ ಕರಿತೀವಿ, ಅಥವಾ ನೋಬೆಲ್ ಗ್ಯಾಸ್ ಅಂತ ಕರಿತೀವಿ. ಅದಾದ ನಂತರ ನಿಮಗೆ 17ನೇ ಗುಂಪನ್ನು ನಾವು ಏನಂತ ಕರಿತೀವಿ ಅಂದರೆ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಯಾವುದು?
ಹ್ಯಾಲೋಜನ್ಸ್ ಅಂತ ಕರಿತೀವಿ. ಓಕೆ, ಹ್ಯಾಲೋಜನ್ಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 22ನೇ ಪ್ರಶ್ನೆ, ಸಮುದ್ರದ ತುದಿಯಲ್ಲಿ ಡುಂಗೋಂಗ್ ಎಂಬ ಪ್ರಾಣಿ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸಮುದ್ರದ ತುದಿಯಲ್ಲಿ ಡುಂಗೋಂಗ್ ಎಂಬ ಪ್ರಾಣಿ ಕಂಡುಬರುತ್ತಂತೆ. ಎಲ್ಲಿ ಕಂಡುಬರ್ತದೆ ಅದು? ಲಕ್ಷದ್ವೀಪಗಳಲ್ಲಿ, ಮನ್ನಾರ್ ಕೊಲ್ಲಿಯಲ್ಲಿ, ಮತ್ತು ಕೋರಮಂಡಲದ ಕರಾವಳಿಯಲ್ಲಿ, ಮತ್ತು ಖಂಬಾತ್ ಕೊಲ್ಲಿಯಲ್ಲಿ. ಓಕೆ, ಈ ಕೋರಮಂಡಲ ಕರಾವಳಿ ಅಂದರೆ ಏನು? ತಮಿಳುನಾಡಿಗೆ ಅಂಟಿಕೊಂಡಿರುವ ಏನು ಸಮುದ್ರ ತೀರ ಇರಲ್ವಾ, ಅದಕ್ಕೆ ನಾವು ಕೋರಮಂಡಲ ಕರಾವಳಿ ಅಂತ ಕರಿತೀವಿ. ಕರ್ನಾಟಕಕ್ಕೆ ಅಂಟಿಕೊಂಡಿರುವ ಕರಾವಳಿ ತೀರಕ್ಕೆ ನಾವೇನಂತ ಕರಿತೀವಿ? ಕೆನರಾ ತೀರ ಅಂತ ಕರಿತೀವಿ. ಯಾವುದು? ಕೆನರಾ ತೀರ ಅಂತ ಕರಿತೀವಿ. ಅಥವಾ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಇವಾಗ ಮಲಬಾರ್ ತೀರ. ಓಕೆ, ಮಲಬಾರ್ ತೀರ ಅಂತ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಯಾವ ನದಿ, ಯಾವುದು ಸಮುದ್ರ ತೀರಕ್ಕೆ ಕರಿತೀವಿ ಅಂದರೆ ಕೇರಳದಲ್ಲಿ ಕಂಡುಬರ್ತಕ್ಕಂತಹ ಸಮುದ್ರ ತೀರ ಯಾವುದು ಅಂದರೆ ನಿಮಗೆ ಮಲಬಾರು. ಕರ್ನಾಟಕದಲ್ಲಿ ನಿಮಗೆ ಕೆನರಾ. ಅದಾದ ನಂತರ ಗೋವಾದಲ್ಲಿ ನಿಮಗೆ ಯಾವುದು ಅಂದರೆ ನಿಮಗೆ ಕೊಂಕಣ ಅಂತ ಬರುತ್ತೆ. ಹಾಗೆ MH ಮಹಾರಾಷ್ಟ್ರದಲ್ಲೂ ಕೂಡ ನಿಮಗೆ ಕೊಂಕಣ ತೀರನೇ ಕಂಡುಬರುತ್ತೆ, ಸರಿನಾ. ಇವು ನೆನಪಿರಲಿ. ಅದಾದ ನಂತರ ನಿಮಗೆ ತಮಿಳುನಾಡಲ್ಲಿ ಕಂಡುಬರೋದು ಯಾವುದು ಅಂದರೆ ಕೋರಮಂಡಲ. ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ತೀರದ ಹೆಸರೇನು ಅಂದರೆ ನಿಮಗೆ ಸರ್ಕಾರ ತೀರ ಅಂತ ಕಂಡುಬರುತ್ತೆ. ಹಾಗೆ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥ ತೀರಕ್ಕೆ ಏನು ಅಂತ ಕರಿತೀವಿ? ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥ ತೀರಕ್ಕೆ ನಾವು ಉತ್ಕಲ ತೀರ ಅಂತ ಕರಿತೀವಿ. ಓಕೆ, ಉತ್ಕಲ ತೀರ ಅಂತ ಕರಿತೀವಿ. ಹಾಗೆ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂತಹ ತೀರಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳೋದಾದರೆ ಅಲ್ಲಿ ವಂಗ ಅಥವಾ ಬಂಗ ಅಂತ ಕರಿತೀವಿ. ಅಲ್ಲಿ ಕೆ ಮತ್ತು ಬಕ್ಕೆ ವ್ಯತ್ಯಾಸ ಇಲ್ಲ. ಯಾಕೆ ಅಂದರೆ ಬಂಗಾಳಿ ಭಾಷೆಯಲ್ಲಿ ಕೆ ಮತ್ತು ಬಕ್ಕೆ ಇದ್ರೇನೋ ಬೇರೆ ಬೇರೆ ಲೆಟರ್ಸ್ ಇಲ್ಲ, ಒಂದೇ ಲೆಟರ್ ಇದೆ ಅಲ್ಲಿ. ಓಕೆನಾ. ಸೊ ಅದಕ್ಕೆ ನೀವು ರವೀಂದ್ರನಾಥ್ ಟ್ಯಾಗೂರ್ ಅಂತ ಕೂಡ ಓದಿರ್ತೀರಾ, ಸೊ ಕನ್ಫ್ಯೂಷನ್ ಆಗಿರುತ್ತೆ ನೀವು ಚೆಕ್ ಇದ್ದಾಗ. ಓಕೆ, ಸೊ ಅದೇ ರೀಸನ್ ಇದು. ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸಮುದ್ರದ ತುದಿಯಲ್ಲಿ ಡುಗೋಂಗ್ ಎಂಬ ಪ್ರಾಣಿ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ಮನ್ನಾರ್ ಕೊಲ್ಲಿಯಲ್ಲಿ ಕಂಡುಬರುತ್ತೆ. ಓಕೆ, ಮನ್ನಾರ್ ಕೊಲ್ಲಿಯಲ್ಲಿ ಕಂಡುಬರ್ತದೆ. ಯಾವುದು? ಡುಂಗೋಂಗ್ ಎಂಬ ಪ್ರಾಣಿಗಳು. ಓಕೆ, ಡುಗೋಂಗ್ ಅನ್ನೋ ಪ್ರಾಣಿಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಮನ್ನಾರ್ ಕೊಲ್ಲಿಯಲ್ಲಿ ಕಂಡುಬರ್ತವೆ. ಮತ್ತು ನಿಮಗೆ ಇನ್ನೂ ಪ್ರಶ್ನೆ, ಚೆನ್ನಾಗಿರೋ ಪ್ರಶ್ನೆ ಕೇಳ ಒಂದು. ಸೊ ಆಲಿವ್ ರಿಡ್ಲೆ ಆಮೆಗಳು ಯಾವುದು? ಆಲಿವ್ ರಿಡ್ಲೆ ಆಮೆಗಳು ಸಮುದ್ರದ ತುದಿಯಲ್ಲಿ ಕಂಡುಬರುವ ಆಲಿವ್ ರಿಡ್ಲೆ ಎಂಬ ಪ್ರಾಣಿ ಯಾವ ರಾಜ್ಯದಲ್ಲಿ, ಯಾವ ಸಮುದ್ರ ತೀರದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ರೆ ಇವಾಗಲೇ ಜಸ್ಟ್ ಹೇಳಿದೆ ನಾನು, ಒಡಿಸ್ಸಾ. ಯಾವುದು? ಉತ್ಕಲ ತೀರದಲ್ಲಿ ನಿಮಗೆ ಆಲಿವ್ ರಿಡ್ಲೆ ಆಮೆಗಳು ಕಂಡುಬರ್ತವೆ. ಓಕೆ, ಸೊ ಆಲಿವ್ ರಿಡ್ಲೆ ಆಮೆಗಳು ಕಂಡುಬರ್ತವೆ, ಸರಿನಾ. ಸೊ ನೆನಪಿರಲಿ, ಆಲಿವ್ ರಿಡ್ಲೆ ಆಮೆಯ ಆವಾಸ ಸ್ಥಾನ ಯಾವುದು? ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ಒಡಿಸ್ಸಾ ಅಥವಾ ಉತ್ಕಲ ತೀರ, ಎರಡು ಕೂಡ ನೆನಪಿರಲಿ. ಸೊ ಆಲ್ಮೋಸ್ಟ್ 57 ನಿಮಿಷ ಆಯಿತು. ಇನ್ನೊಂದು 3 ಪ್ರಶ್ನೆಗಳನ್ನ ಮುಗಿಸ್ಬಿಡೋಣ. ಏನಂದರೆ ಅಂತರ ವಿಶ್ವವಿದ್ಯಾನಿಲಯ ಕ್ರೀಡಾ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕೆ ನೀಡುವ ಪ್ರಶಸ್ತಿ ಯಾವುದು ಅಂತ ಕೇಳಿದ್ದಾನೆ. ಸೊ ಯಾವುದು ಅಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ. ಓಕೆ, ಸೊ ಇದು ನೆನಪಿರಲಿ, ಇದು ಫ್ಯಾಕ್ಚುಯಲ್ ಕ್ವಶನ್ ಇದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿ ಚಳಿಗಾಲದ ಆರಂಭದಲ್ಲಿ ಮಳೆಯಾಗುವ ಮುಖ್ಯ ಕಾರಣವೇನು ಅಂತ ಕೇಳಿದ್ದಾನೆ. ತಮಿಳುನಾಡಿನ ಕರಾವಳಿಯಲ್ಲಿ ಚಳಿಗಾಲದ ಆರಂಭದಲ್ಲಿ ಅಂದರೆ ಈಶಾನ್ಯ ಮಾನ್ಸೂನ್ ಬೀಸ್ತಾ ಇರ್ತವೆ. ಸೊ ಈಶಾನ್ಯ ಮಾನ್ಸೂನ್ ಅಂದರೆ ಯಾವುದು? ಈಶಾನ್ಯ ಅಂದರೆ ಈ ದಿಕ್ಕಲ್ಲಿ. ಓಕೆ, ಈ ದಿಕ್ಕಲ್ಲಿ ಬೀಸ್ತಾ ಇರ್ತವೆ. ಸೊ ಇಲ್ಲಿ ಪೂರ್ವ ಬರುತ್ತೆ, ಇಲ್ಲಿ ಉತ್ತರ ಬರುತ್ತೆ. ಅಂದರೆ ಉತ್ತರ ಪೂರ್ವ ಅಂತ ಆಗಬೇಕಾದಕ್ಕೆ ಉತ್ತರ. ಓಕೆ, ಸರಿ, ಉತ್ತರ ಪೂರ್ವ ಎಲ್ಲಿದೆ? ಓಕೆ, ಉತ್ತರ ಪೂರ್ವ ಇದು ಮುಂಗಾರು ಅಲ್ಲ, ಉತ್ತರ ಪೂರ್ವ ಹಿಂಗಾರು. ಓಕೆ, ಉತ್ತರ ಪೂರ್ವ ಹಿಂಗಾರು. ಒಟ್ಟಿನಲ್ಲಿ ಹಿಂಗಾರು ಮಳೆಯಲ್ಲಿ ತಮಿಳುನಾಡಲ್ಲಿ ಮಳೆ ಆಗ್ತದೆ. ಓಕೆ, ಇದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಹೇಳ್ತೀನಿ. ಯಾಕಂದರೆ ಮುಂಗಾರು ಮತ್ತು ಹಿಂಗಾರಿಗೆ ಸ್ವಲ್ಪ ಡಿಫ್ರೆನ್ಸ್ ಕೇಳಿದ್ದಾನೆ. ಎಲ್ಲ RPF ಎಕ್ಸಾಮಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ, ಅದಕ್ಕೆ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಾಗಾರ್ಜುನ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ಕೇಳಿದ್ದಾನೆ, ಸರಿನಾ. ನಾಗಾರ್ಜುನ ನ್ಯಾಷನಲ್ ಪಾರ್ಕು, ನಾಗಾರ್ಜುನ ವನ್ಯಜೀವಿ ಧಾಮ ಎಲ್ಲಿ ಕಂಡುಬರ್ತದೆ ಅಂದರೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಬಟ್ ಇಲ್ಲಿ ನಾಗಾರ್ಜುನ ಗುಹೆಗಳು ಅಂತ ಕೇಳಿದ್ದಾನೆ, ಅದು ಬಿಹಾರದಲ್ಲಿ ಕಂಡುಬರುತ್ತೆ. ಅದಕ್ಕೆ ಫಸ್ಟ್ ಆಪ್ಷನ್ ಬಿಹಾರ, ಆಂಧ್ರ ಪ್ರದೇಶ ಕೊಟ್ಟಿದ್ದಾನೆ. ಜೈ ಅನಿಸ್ಬೇಕು ನಿಮ್ದು ಒಂದು ಮಾರ್ಕ್ಸ್ ಅಂತೇಳಿ. ನೀವು ಶಾಣೆ ಆಗಬೇಕು, ಏನು ಅಂದರೆ ಬಿಹಾರ ಅಂತ ಹಾಕಬೇಕು. ಯಾವುದು? ನಾಗಾರ್ಜುನ ಗುಹೆಗಳು. ಅಥವಾ ನಿಮಗೆ ನಾಗಾರ್ಜುನ ವನ್ಯಜೀವಿ ಧಾಮ ಅಂತ ಕೇಳಿದ್ರೆ, ನಿಮಗೆ ಹುಲಿಧಾಮ ಅಂತ ಕೇಳಿದ್ರೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಓಕೆ, ಸೊ ಕನ್ಫ್ಯೂಷನ್ ಆಗಬೇಡಿ. ಓಕೆ, ಇಂಪಾರ್ಟೆನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ 2018 RPF ಕಾನ್ಸ್ಟೇಬಲ್ದು ಎಕ್ಸಾಮ್ ಅನಾಲಿಸಿಸ್. 25 ಪ್ರಶ್ನೆಗಳಾಯಿತು 1 ಅವರಲ್ಲಿ. ಸೊ ಇನ್ನೂ 25 ಪ್ರಶ್ನೆಗಳನ್ನ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಸೊ ಯಾಕಂದರೆ 1 ಅವರ್ಗಿಂತ ಜಾಸ್ತಿ ಆದರೆ ಅದು ವಿಡಿಯೋ ಇದ್ರೇನೋ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅನ್ನೋ ಕಾರಣದಿಂದ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನಿಮಗೆ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ, ಎಕ್ಸಾಮ್ ಮುಗಿದ ಮೇಲೂ ಕೂಡ ನಿಮ್ಮ ಜೊತೆ ನಾನು ಸಪೋರ್ಟಾಗಿ ನಿಲ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.